ಧಾರವಾಡ ಕಟ್ಟೆ ಸರ್ ಮ್ಯೂಟ್ ಮ್ಯೂಟ್ ಆಯ್ತು ಸರ್, ಅನ್ಮ್ಯೂಟ್ ಮಾಡಿ ಬಸಯ್ಯ ಸರ್. ಎಸ್ ಸರ್ ಇವಾಗ ಕೇಳ್ತಿದೆ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ ರಾಷ್ಟ್ರೀಯ ಸಾಹಿತ್ಯ ಸಾಂಸ್ಕೃತಿಕ ಸ್ವಾಯತ್ತ ಸಂಸ್ಥೆ ಮತ್ತು ಆದಿಕವಿ ಮಹರ್ಷಿ ಶ್ರೀ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು, ಸಿವಿಜಿ ಪಬ್ಲಿಕೇಶನ್ ಬೆಂಗಳೂರು ಸಹಯೋಗದಲ್ಲಿ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತಿನ ಉಪನ್ಯಾಸ ಮಾಲಿಕೆ 6. ಇವತ್ತಿನ 6ನೇ ಉಪನ್ಯಾಸ ಮಾಲಿಕೆ ಶೇಕ್ಸ್ಪಿಯರ್ನ ಹೆನ್ರಿ VIII. ಈ ಕಾರ್ಯಕ್ರಮ ವಿಶೇಷ ಉಪನ್ಯಾಸ ನೀಡೋದಕ್ಕೆ ನಮ್ಮ ಜೊತೆಗೆ ಪ್ರೊಫೆಸರ್ ಕವಿತಾ ಕುಸ್ಕಲ್ ಮೇಡಮ್ ಇದ್ದಾರೆ. ಅವರಿಗೆ ಮೊದಲಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಮೇಡಮ್ ಸ್ವಾಗತ ಮೇಡಮ್. ಹಾಗೆ ಈ ಉಪನ್ಯಾಸದ ಗೌರವಾಧ್ಯಕ್ಷರಾದಂತಹ ಪ್ರೊಫೆಸರ್ ಬಸವರಾಜ ಡೋಣೋ ಸರ್ ಅವರು ಕೂಡ ನಮ್ಮ ಜೊತೆಗೆ. ಮ್ಯೂಟ್ ಆಯ್ತು ಸರ್. ಇವಾಗ ಕೇಳಿಸಿದೆಲ್ಲ ಸರ್? ಎಸ್ ಸರ್. ಓಕೆ ಸರಿ ಸರ್, ಏನೋ ಪ್ರಾಬ್ಲಮ್. ಓಕೆ. ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಧಾರವಾಡ ಕಟ್ಟೆಯ ಗೌರವಾಧ್ಯಕ್ಷರಾದಂತಹ ಪ್ರೊಫೆಸರ್ ಬಸವರಾಜ ಡೋಣೋ ಸರ್ ಇದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಕೋರಿಸ್ತೇನೆ ಸರ್. ನಿಮಗೂ ಕೂಡ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಾಹಿತ್ಯ ಆಸಕ್ತರಿಗೂ ಕೂಡ ನಾನು ಪ್ರೀತಿಯಿಂದ ನಮ್ಮ ಧಾರವಾಡ ಕಟ್ಟೆ ಮತ್ತು ಶ್ರೀ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಅವ್ರ ಕಡೆಯಿಂದ ನಾನು ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೇನೆ. ಈ 6ನೇ ಉಪನ್ಯಾಸ ಶೇಕ್ಸ್ಪಿಯರ್ನ ಹೆನ್ರಿ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಪ್ರೊಫೆಸರ್ ಕವಿತಾ ಕುಸ್ಕಲ್ ಮೇಡಮ್ ಅವರಿದ್ದಾರೆ. ಅವರ ಒಂದು ಕಿರು ಪರಿಚಯ ಮಾಡಿ ಕೊಡೋದಕ್ಕೆ ನಾನು ಬಯಸ್ತೇನೆ. ಮೇಡಮ್ ಅವರು ಕವಿತಾ ಶಿವಯೋಗಿ ಕುಸುಗಲ್ ಅವರು ಹುಟ್ಟಿದ್ದು ಜೂನ್ 18, 1978ರಲ್ಲಿ ಬೆಳಗಾವಿಯ ದೊಡವಾಡದಲ್ಲಿ ಎಂಬ ಗ್ರಾಮದಲ್ಲಿ. ಮೇಡಮ್ ಅವರು ಪ್ರಾಥಮಿಕ ಶಿಕ್ಷಣ ಮಾಂತೇಶ್ ನಗರದ ಸರಕಾರಿ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣ ವನಿತಾ ವಿಶ್ವವಿದ್ಯಾಲಯದಲ್ಲಿ, ಕಾಲೇಜು ಶಿಕ್ಷಣವನ್ನ ವಿದ್ಯಾ ಲಿಂಗರಾಜ್ ಮಹಾವಿದ್ಯಾಲಯದಿಂದ ಪಡೆದುಕೊಂಡಿದ್ದಾರೆ. ಇಂಗ್ಲಿಷ್ ಹಾಗೂ ಕನ್ನಡ ಎರಡರಲ್ಲೂ ಕೂಡ ಮೇಡಮ್ ಅವರು ಸ್ನಾತಕೋತ್ತರ ಪದವಿ ಮತ್ತು PhD ಕೂಡ ಪಡೆದುಕೊಂಡಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಮೇಡಮ್ ಅವರು ವೃತ್ತಿ ಜೀವನವನ್ನ ಬೆಳಗಾವಿಯ RLS ಕಾರವಾರ ಉಳಗಾದ ಮಹಾಸತಿ ಕಾಲೇಜಿನಲ್ಲಿ ಪ್ರಾರಂಭಿಸಿ, ಬೆಂಗಳೂರಿನ ಪಿಣ್ಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜು, KK ಕೊಪ್ಪ ಖಾನಾಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಆ ಕಾಲೇಜುಗಳಲ್ಲಿ ಇಂಗ್ಲಿಷ್ ಉಪಾಧ್ಯಾಯರಾಗಿ ಕಾರ್ಯಗಳ ನಿರ್ವಹಿಸಿದ್ದಾರೆ. ಮೇಡಮ್ ಅವರು ನಂತರ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನವನ್ನ ಪ್ರಾರಂಭಿಸಿ ಒಟ್ಟು ಇಲ್ಲಿಯವರೆಗೆ 21 ವರ್ಷಗಳ ಸುದೀರ್ಘ ಬೋಧನಾ ಅನುಭವವನ್ನ ಹೊಂದಿದ್ದಾರೆ. ಅದ್ರ ಜೊತೆಗೆ ಮೇಡಮ್ ಅವರು ಸೃಜನಶೀಲ ಸಾಹಿತ್ಯವನ್ನ ಅವರು ಮಾಡಿದ್ದಾರೆ. ಭಾಷಾಂತರ, ಸಂಪಾದನೆ, ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿರುವ ಮೇಡಮ್ ಅವರು ಒಟ್ಟು 9ಕ್ಕೂ ಹೆಚ್ಚು ಪುಸ್ತಕಗಳನ್ನ ಸಾಹಿತ್ಯಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸಿರುವ ಮೇಡಮ್ ಅವರು ಅಕಾಡೆಮಿಯ ಅನಿಕೇತನ ಇಂಗ್ಲಿಷ್ ಭಾಗದ ಜರ್ನಲ್ನ ಸಂಪಾದಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಗಳಿಗೂ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಹೀಗೆ ಅನೇಕ ವಲಯಗಳಲ್ಲಿ ಮೇಡಮ್ ಅವರು ಕೃಷಿಯನ್ನ ಕೈಗೊಂಡಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಇರೋದು ನಮ್ಗೆ ಸಂತೋಷ. ಮತ್ತೊಮ್ಮೆ ಮೇಡಮ್ ಅವ್ರಿಗೆ ನಾನು ಧಾರವಾಡ ಕಟ್ಟೆ ಬಳಗದಿಂದ ಸ್ವಾಗತವನ್ನ ಕೋರ್ತೇನೆ. ನಮ್ಮ ಧಾರವಾಡ ಕಟ್ಟೆ ನಿರಂತರವಾಗಿ ಅನೇಕ ವಿಶೇಷ ಉಪನ್ಯಾಸಗಳನ್ನ ಮಾಡ್ತಾ ಬಂದಿದೆ. ಜಾಗತಿಕ ಸಾಹಿತ್ಯ, ಭಾರತೀಯ ಸಾಹಿತ್ಯ, ಇಂಗ್ಲಿಷ್ ಸಾಹಿತ್ಯ, ಕನ್ನಡ ಸಾಹಿತ್ಯ, ಅದ್ರ ಜೊತೆಗೆ ಪುಸ್ತಕಗಳ ಬಿಡುಗಡೆ ಮತ್ತೆ ಚರ್ಚೆ, ಸಂವಾದ, ಮಹಾತ್ಮರ ಪುಣ್ಯ ದಿನಗಳ ಸ್ಮರಣೆ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ನಾವು ನಡೆಸಿಕೊಂಡು ಯಶಸ್ವಿಯಾಗಿ ಬಂದಿದೆ. ಮುಂದುವರೆದ ಭಾಗವಾಗಿ ನಾವು ಶೇಕ್ಸ್ಪಿಯರ್ನ ಪ್ರತ್ಯೇಕವಾಗಿ ನಾಟಕಗಳ ಉಪನ್ಯಾಸ ಮಾಲಿಕೆ ಆರಂಭಿಸಿ ಇವತ್ತು 6ನೇ ಉಪನ್ಯಾಸದಲ್ಲಿದ್ದೇವೆ. ಈ 6ನೇ ಉಪನ್ಯಾಸದಲ್ಲಿ ಪ್ರೊಫೆಸರ್ ಕವಿತಾ ಕುಸ್ಕಲ್ ಮೇಡಮ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಶೇಕ್ಸ್ಪಿಯರ್ನ ಹೆನ್ರಿ VIII ಎಂಬ ವಿಷಯದ ಮೇಲೆ 50ರಿಂದ 60 ನಿಮಿಷಗಳ ಕಾಲ ಉಪನ್ಯಾಸವನ್ನ ನೀಡಲಿದ್ದಾರೆ. ನಾವೆಲ್ಲರೂ ಆಡಿಯೋ ವಿಡಿಯೋ ಮ್ಯೂಟ್ ಮಾಡಿ ಅವರ ಒಂದು ಉಪನ್ಯಾಸಕ್ಕೆ ನಾವು ಅನುವು ಮಾಡಿಕೊಡ್ಬೇಕು. ಏನಾದರೂ ಪ್ರಶ್ನೆಗಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು. ಕೊನೆಯಲ್ಲಿ ಚರ್ಚೆ ಇರುತ್ತೆ, ಅಲ್ಲಿಯೂ ಕೂಡ ನೇರವಾಗಿ ಕೇಳ್ಬಹುದು ಅಂತ ಹೇಳಿ ನಂದೊಂದು ವಿನಂತಿ. ಹೀಗೆ ನಾನು ಮೇಡಮ್ ಅವ್ರಿಗೆ ಈ ವೇದಿಕೆಯನ್ನ ಬಿಟ್ಕೊಡ್ತೇನೆ.
ಮೇಡಮ್ ನಮಸ್ತೆ, ನೀವು ಪ್ರಾರಂಭಿಸಬಹುದು ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡಿ ಮೇಡಮ್. ಧಾರವಾಡ ಕಟ್ಟೆಯ ಕರ್ತೃ ಆದಂತಹ ಪ್ರೊಫೆಸರ್ ಬಸವರಾಜ್ ಡೋನರ್ ಸರ್ ಅವರು ಮತ್ತೆ ತಮ್ಮೆಲ್ಲ ಬಳಗ, ಧಾರವಾಡ ಕಟ್ಟೆಯ ಸಂಪೂರ್ಣ ಬಳಗ ಬಹಳ ಆರಂಭದಲ್ಲಿ ಹೇಗೆ ಇವತ್ತು ಬಹಳ ದೊಡ್ಡ ಬಳಗವಾಗಿ ಬೆಳೆದಿದೆ ಇವತ್ತದು. ಸೊ ಎಲ್ಲರಿಗೂ ಕೂಡ ಮತ್ತೆ ಇಲ್ಲಿರುವಂತ ಎಲ್ಲ ಹಿರಿಯರು, ಎಲ್ಲ ವಿದ್ಯಾರ್ಥಿಗಳು, ಸಂಶೋಧಕರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ನನ್ನ ಕೈಯಲ್ಲಿರುವಂತಹ ಈ ಒಂದು ನಾಟಕ ಏನಿದೆ, ಶೇಕ್ಸ್ಪಿಯರ್ದು, ವಿಲಿಯಂ ಶೇಕ್ಸ್ಪಿಯರ್ ಅವ್ರ ನಾಟಕ. ಇದು ಕಾಮಿಡಿನೂ ಅಲ್ಲ, ಟ್ರಾಜಿಡಿನೂ ಅಲ್ಲ. ಬಹಳಷ್ಟು ಟ್ರಾಜಿಕ್ ಇವೆಂಟ್ಸ್ ಗಳನ್ನ ಹೊಂದಿರುವಂತ ಒಂದು ಐತಿಹಾಸಿಕ ನಾಟಕ ನನ್ನ ಕೈಯಲ್ಲಿ ಇದೆ. ಇದು ಬಹುಶಃ ಶೇಕ್ಸ್ಪಿಯರ್ ಆರಂಭದಲ್ಲಿ ನಾಟಕದ ಪ್ರಿಲ್ಯೂಡ್ ನಲ್ಲಿ ಮತ್ತು ಕೊನೆಯಲ್ಲಿ ಎಪಿಲಾಗ್ ನಲ್ಲೂ ಕೂಡ ಶೇಕ್ಸ್ಪಿಯರ್ ಸ್ವತಃ ಹೇಳೋ ಹಾಗೆ ಒಂದ್ ರೀತಿ ಎಂಜಾಯ್ಮೆಂಟ್ ಸಲುವಾಗಿ ಬರೆದದ್ದಾಗ್ಲಿ, ಓದೋದಕ್ಕಾಗ್ಲಿ ಅಥವಾ ಆಟಕ್ಕಾಗ್ಲಿ ಬರೆದಂತ ನಾಟಕ ಇದಲ್ಲ. ಇದೊಂದು ಐತಿಹಾಸಿಕ ನಾಟಕ. ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಬೋದು, ಓದೋದಕ್ಕಾಗ್ಬೋದು. ಅದಕ್ಕೆ ಒಂದಿಷ್ಟು ಹಿನ್ನೆಲೆ, ಐತಿಹಾಸಿಕ ಜ್ಞಾನದ ಒಂದು ಹಿನ್ನೆಲೆ, ಅರಿವಿನ ಒಂದು ಹಿನ್ನೆಲೆ ಈ ನಾಟಕಕ್ಕೆ ಬೇಕಾಗುತ್ತೆ ಅನ್ನುವಂಥದ್ದು ಒಂದು. ಆಮೇಲೆ ಈ ನಾಟಕ ಎಷ್ಟು ಮುಖ್ಯವಾಗುತ್ತೆ ಎರಡು ಕಾರಣಕ್ಕಾಗಿ ಅಂದ್ರೆ, ಒಂದು ಹೆನ್ರಿ ಏಟ್ 8ನೇ ಹೆನ್ರಿ ಅವರನ್ನ ಇಟ್ಕೊಂಡು ಆ ಯುರೋಪಿನ ಇತಿಹಾಸವನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹೆನ್ರಿ 8 ಅವರು 6 ಜನ ಹೆಂಡತಿಯರನ್ನ ಮದುವೆ ಆಗ್ತಾನೆ. ಆ 6 ಜನ ಹೆಂಡತಿಯರಿಗೂ ಒಂದು ಎಳೆಯನ್ನ ಹಿಡ್ಕೊಂಡು ಹೋಗ್ಬಿಟ್ರೆ ಒಂದು ದೊಡ್ಡ ಇತಿಹಾಸ ತೆರೆದುಕೊಳ್ಳುತ್ತೆ. 6 ಜನ ಹೆಂಡತಿಯರಿಗೂ ಒಂದೊಂದು ಮೂಲದಿಂದ ಬಂದವರು. ಜೊತೆಗೆ ಹೆನ್ರಿ 8ಗೆ ಇರುವಂತಹ ಮಂತ್ರಿ ಇರಬಹುದು, ಅವರ ಹಿನ್ನೆಲೆ ಎಲ್ಲವನ್ನು ಅಧ್ಯಯನ ಮಾಡ್ತಾ ಹೋದ್ರೆ ಬಹಳ ಮುಖ್ಯವಾಗಿ ಯುರೋಪಿನ ಒಂದು ಬಹಳ ದೊಡ್ಡ ಐತಿಹಾಸಿಕ ಭಾಗ ತೆರೆದುಕೊಳ್ಳುತ್ತೆ ನಮ್ಮ ಮುಂದೆ ಅಂತ ಹೇಳ್ಬೋದು. ಮತ್ತೆ ಶೇಕ್ಸ್ಪಿಯರ್ನ ದೃಷ್ಟಿಯಿಂದ ನೋಡೋದಾದ್ರೆ ಹೆನ್ರಿ 8 ಯಾಕೆ ಮುಖ್ಯ ಆಗ್ತಾನೆ ಅಂತ ಹೇಳಿದ್ರೆ, ಹೆನ್ರಿ 8 ನಂತರದಲ್ಲಿ ಬರುವಂತ ಹೆನ್ರಿಯ ಮಗ ಎಡ್ವರ್ಡ್, ನಂತರದಲ್ಲಿ ಮೇರಿ ಮತ್ತು ಎಲಿಜಾಬೆತ್, ಇವರು 3 ಜನ ಬರ್ತಾರೆ. ಅಲ್ಲಿ ಎಲಿಜಾಬೆತ್ ಆಳುವಂತ ಆಳ್ವಿಕೆಯ ಕಾಲ 45 ವರ್ಷ ಆಗುತ್ತೆ. ಹೆನ್ರಿ 8 6 ಜನ ಹೆಂಡತಿಯರನ್ನ ಮದುವೆ ಆಗೋದಕ್ಕೆ ಮುಖ್ಯ ಕಾರಣನೇ ಗಂಡು ಮಗು ಬೇಕು ಅನ್ನುವಂತ ಒಂದು ಆಸೆ ಮತ್ತು ಒಂದು ನಂಬಿಕೆ. ಏನಪ್ಪಾ ಅಂದ್ರೆ, ಗಂಡು ಮಗ ಆಳ್ತಾನೆ ಅನ್ನುವಂಥದ್ದು, ಅದು ತನ್ನ ವಂಶವನ್ನ ಮುಂದುವರಿಸ್ಕೊಂಡು ಹೋಗುತ್ತೆ ಅನ್ನೋದು ಬಹುಶಃ ಬಹಳಷ್ಟು ಕೃತಿಗಳಲ್ಲಿ ನಮ್ಮ ಸಾಮಾಜಿಕ ಏನೋ ಒಂದು ವ್ಯವಸ್ಥೆ ಇದೆ, ಅದು ಭಾರತದಲ್ಲಿ ಇರಬಹುದು, ಲಂಡನ್ ನಲ್ಲಿ ಇರಬಹುದು, ಎಲ್ಲಿ ಹೋದ್ರೂ ಕೂಡ ಈ ಗಂಡು ಮಗುವಿನಾಗಾಗಿ ಪಡುವಂತ ಒಂದು ಆಸೆ ಏನಿದೆಯಲ್ಲ, ಅದು ಬಹುಶಃ ಹೆಣ್ಣಿನ ಜೀವನವನ್ನ ಒಂದು ನರಕಕ್ಕೆ ದುಗ್ಸುತ್ತೆ ಅನ್ನುವಂಥದ್ದು, ನರಕ ಸದೃಶವಾಗಿ ಮಾಡುತ್ತೆ ಅನ್ನೋದು ಈ ಹೆನ್ರಿ 8ನ ಈ ಇಡೀ ಇತಿಹಾಸ. ಅವನು 6 ಜನರನ್ನ ಮದುವೆ ಆಗ್ತಾನಲ್ಲ, 6 ಜನ ಪಡುವಂತ ಪಾಡು ಏನಿದೆ, ಅದರಲ್ಲಿ 2ರನ್ನ ದಂಡನೆಗೆ ಗುರಿ ಆಗ್ತಾರೆ. ಸೊ ಹೀಗೆ ಒಂದಿಷ್ಟು ಅವನ ಆಸೆಗೆ ಏನು 8 ಜನರು ಈ ನರಕ ಏನು ಯಾತನೆಯನ್ನ ಪಡ್ತಾರೆ. ಇದನ್ನ ನೋಡ್ಬಿಟ್ರೆ ಎಲಿಜಾಬೆತ್ ಏನಿರ್ತಾಳೆ, ಆನ್ 2ನೇ ಹೆಂಡತಿಯ ಮಗಳು ಎಲಿಜಾಬೆತ್, ಅವಳು ಚಿಕ್ಕನ್ನಲ್ಲೇ ಇದನ್ನೆಲ್ಲ ಕಣ್ಣಿಂದ ನೋಡ್ಬಿಟ್ಟು ತಾಯಿಗೆ ಹೇಳ್ತಾಳೆ, ನಾನು ಮದುವೆ ಆಗೋದಿಲ್ಲ, ಇಡೀ ಜೀವನ ಹೀಗೆ ಇರ್ತೀನಿ ಅಂತ ಹೇಳ್ತಾಳೆ. ಸೊ ಹಾಗಾಗಿ ನಮಗೆ ಎಲಿಜಾಬೆತ್ ಇವತ್ತಿಗೂ ವರ್ಜಿನ್ ಕ್ವೀನ್ ಅಂತ ಕರಿತೀವಿ. 45 ವರ್ಷ ನೋಡ್ರಿ. ಹೆನ್ರಿ 8 6 ಜನ ಹೆಂಡತಿಯರನ್ನ ಮದುವೆ ಆಗೋದು, ಒಬ್ಬರಾದ ನಂತರ ಒಬ್ರು. ಮೊದಲನೇವನ್ನ ಮದುವೆ ಆದಾಗ ಒಂದು ಹೆಣ್ಮಗು ಆಗುತ್ತೆ, ಗಂಡ್ಮಗು ಆಗಲ್ಲ. ಮತ್ತೆ 2ನೇದವಳು, ಅವಳಿಗೂ ಹೆಣ್ಮಗು ಆಗುತ್ತೆ, ಗಂಡ್ಮಗು ಆಗಲ್ಲ. ಮತ್ತೆ 3ನೇ ಹೆಂಡತಿ, ಅವಳಿಗೆ ಗಂಡ್ಮಗು ಆಗುತ್ತೆ, ಎಡ್ವರ್ಡ್. ಮತ್ತೆ ಅದ್ರ ನಂತರ ಅವಳಿಗೆ ಆ ಮಗ ಅಷ್ಟು ಶಕ್ತಿಯುತ ಆಗಿರೋದಿಲ್ಲ, ಮತ್ತೆ ಮಕ್ಕಳು ಬೇಕಾಗುತ್ತೆ. ಮತ್ತೆ ಇನ್ನೊಬ್ಬಳನ್ನ ಮದುವೆ ಆಗ್ತಾನೆ, ಅಲ್ಲೆಲ್ಲ ಮಿಸ್ಕ್ಯಾರೇಜಸ್ಗಳಾಗ್ತವೆ. ಸೊ ಹೀಗಾಗಿ ಒಟ್ಟಿಗೆ 6 ಜನ ಹೆಂಡತಿಯರಾದ್ಮೇಲೆ ಜೀವಂತ ಉಳಿಯುವ 3 ಮಕ್ಕಳು ಅಂತಂದ್ರೆ ಇವ್ರು 3 ಜನ ಮಾತ್ರ, ಎಡ್ವರ್ಡ್, ಮೇರಿ ಮತ್ತು ಎಲಿಜಾಬೆತ್. ಸೊ ಶೇಕ್ಸ್ಪಿಯರ್ಗೆ ಯಾಕೆ ಹೆನ್ರಿ 8 ಮುಖ್ಯ ಆಗ್ತಾನೆ ಅಂದ್ರೆ, ಹೆನ್ರಿ 8ನ ಕಾಲದಲ್ಲಿ ಘಟಿಸುವ ಕೆಲವೊಂದು ಘಟನೆಗಳಿದಾವೆ. ಅದನ್ನ ನಾವು ಈ ನಾಟಕದಲ್ಲಿ ನೋಡ್ತಾ ಹೋಗ್ತೀವಿ.
ಈ ನಾಟಕ ಸಂಪೂರ್ಣವಾಗಿ ಹೆನ್ರಿ ಏಡ್ತ್ನ ಕಥೆಯನ್ನ ಹೇಳೋದಿಲ್ಲ. ಅದು ಆರಂಭ ಆಗುವುದು ಮೊದಲನೆಯ ಹೆಂಡತಿಯ ಕಿರೀಟ ಧಾರಣೆಯಿಂದ, ಜೊತೆಗೆ ಎರಡನೆಯ ಹೆಂಡತಿಗೆ ಕಿರೀಟ ಧಾರಣ ಆಗುತ್ತೆ. ಮತ್ತೆ ಅಲ್ಲಿ ಮೂರನೇ ಹೆಂಡತಿಯ ಪ್ರವೇಶ ಇಲ್ಲ ಇಲ್ಲಿ. ಈ ನಾಟಕ ಕೊನೆಯಾಗುವುದು ಎರಡನೆಯ ಹೆಂಡತಿಯ ಮಗಳು ಹುಟ್ಟುವ ಕಾಲ. ಅದು ಕ್ವೀನ್ ಎಲಿಜಾಬೆತ್ ಪ್ರಿನ್ಸೆಸ್, ಅವಳು ಹುಟ್ಟುವವರೆಗೆ ಮಾತ್ರ ಇದೆ. ಮೂರನೇ ಹೆಂಡತಿಗೆ ಮಗ ಹುಟ್ಟುತ್ತಾನೆ, ಅಲ್ಲಿಯವರೆಗೂ ಈ ನಾಟಕ ಬೆಳೆದಿಲ್ಲ. ಶೇಕ್ಸ್ಪಿಯರ್ ಇದನ್ನ ಬಹುಶಃ ಅವನ ಬಹಳ ಮೆಚ್ಚಿನ ಕ್ವೀನ್ ಎಲಿಜಾಬೆತ್ ಅಥವಾ ಇಡೀ ಜಗತ್ತಿಗೆ ಬಹುಶಃ ಕ್ವೀನ್ ಎಲಿಜಾಬೆತ್ನ ಪಿರಿಯಡ್ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು. ಇಂಗ್ಲಿಶಿನ ಒಂದು ಸಾಹಿತ್ಯದ ಅಧ್ಯಯನವನ್ನು ಮಾಡಿದವರಿಗೆ ನಾವೆಲ್ಲ ಅದನ್ನ ನೆಸ್ಟ್ ಆಫ್ ಸಿಂಗಿಂಗ್ ಬರ್ಡ್ಸ್ ಅಂತ ಹೇಳ್ತೀವಿ, ಗೋಲ್ಡನ್ ಎರಾ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಅಂತ ಕರಿತೀವಿ. ಸಾಕಷ್ಟು ಭೂಖಂಡಗಳು, ಡಿಸ್ಕವರೀಸ್, ಬೇರೆ ಬೇರೆ ಭೂಮಿಯ ಅದನ್ನೆಲ್ಲ ಒಂದು ಅಡ್ವೆಂಚರ್ಸ್ ಕೂಡ ವಸಾಹತುಗಳನ್ನ ಬೆಳೆಸೋದಕ್ಕೆ ಮುಂದಿನ ಕಾಲಘಟ್ಟಗಳಲ್ಲಿ ಏನು ಇಂಗ್ಲೆಂಡ್ ಇಡೀ ಜಗತ್ತನ್ನ ಆಳುತ್ತಲ್ಲ, ಅದಕ್ಕೆ ಬೇಕಾಗುವಂತ ನೆಲ ಇಲ್ಲಿ ಹದಗೊಳ್ಳೋದಕ್ಕೆ ಆರಂಭ ಆಗುತ್ತೆ ಅನ್ನೋದು ಒಂದು. ಅದಕ್ಕೂ ಇದು ವಸಾಹತುಗಳ ಸ್ಥಾಪನೆಗೆ ಹದಗೊಳ್ಳುತ್ತೆ ನೆಲ, ಇದು ಒಂದು. ಇನ್ನೂ ಒಂದಂದ್ರೆ ಧಾರ್ಮಿಕವಾಗಿ ಎಡ್ವರ್ಡ್ನ ಕಾಲದಲ್ಲಿ ಕೆಥೋಲಿಕ್ ನಿಂದ ಪ್ರೊಟೆಸ್ಟೆಂಟ್ಗೆ ಬರುವಂತ ಒಂದು ಘಟ್ಟ. ಸೊ ಎಡ್ವರ್ಡ್ನ ಕಾಲಘಟ್ಟ ಏನಿದೆ ಇದು ಬಹಳ ಮುಖ್ಯ. ಧಾರ್ಮಿಕ ಸಂಚಲನೆ ಉಂಟಾಗತ್ತೆ, ಪ್ರೊಟೆಸ್ಟೆಂಟ್ ಕಡೆಗೆ ತೆರೆದುಕೊಳ್ತಾ ಹೋಗುತ್ತೆ ಒಂದು. ಆದ್ರೆ ಎಡ್ವರ್ಡ್ನ ಮಗಳು ಮೇರಿ ಏನಿದ್ದಾಳೆ ಅವಳು ಪಕ್ಕ ಕೆಥೋಲಿಕ್ ಆಗಿರ್ತಾಳೆ. ಹಾಗಾಗಿ ಅಪ್ಪನ ಬಹಳ ಕ್ರೈನ್ವೆಲ್ ಅನ್ನುವಂಥ ಒಬ್ಬ ಸ್ನೇಹಿತರು ಇರ್ತಾರೆ, ಸ್ವತಃ ಅವರನ್ನೇ ಜೀವಂತ ಸುಟ್ಟಾಕುವಂತ ಒಂದು ಸಂದರ್ಭ ಮೇರಿ ನ ಕಾಲದಲ್ಲಿ ಬರುತ್ತೆ. ಯಾಕಂದ್ರೆ ಅವಳ ನಂಬಿಕೆ ಕೆಥೋಲಿಕ್ ಆಗಿರುತ್ತೆ. ಸೊ ಹೀಗೆ ಒಂದು ಧಾರ್ಮಿಕ ಕಾರಣಗಳಿಗಾಗಿ, ಐತಿಹಾಸಿಕ ಕಾರಣಗಳಿಗಾಗಿ ಮತ್ತು ಭೂಖಂಡಗಳ ಒಂದು ಹೊಸ ಹುಡುಕಾಟ ಏನು ಆರಂಭ ಆಗುತ್ತೆ, ಅದೆಲ್ಲವೂ ಇವರ ಕಾಲದಲ್ಲಿ ಹೆಚ್ಚಿನ ಜೋರಾಗಿ ಅಂತ ಏನ್ ಹೇಳ್ತೀವಿ ಅದು ನಡೆಯುತ್ತೆ. ಮತ್ತು ಶೇಕ್ಸ್ಪಿಯರ್ನ ಬೇರೆ ನಾಟಕಗಳೆಲ್ಲ ನೋಡಿದಂಗೆ ಭಾರತದ ಬಗ್ಗೆ ಉಲ್ಲೇಖ ಬರುತ್ತೆ. ಅಲ್ಲಿ ಮಿಡ್ಸಮರ್ ನೈಟ್ಸ್ ಡ್ರೀಮ್ ಅಲ್ಲಿ ಗೋ ಟು ಇಂಡಿಯಾ ಅಂಡ್ ಬ್ರಿಂಗ್ ಗ್ರೇಪ್ಸ್ ಅಂತ ಹೇಳಿ ಬರುತ್ತೆ, ಮತ್ತೆ ಬೇರೆ ಬೇರೆ ನಾಟಕದಲ್ಲೆಲ್ಲ ಬರುತ್ತೆ. ಹಾಗಾಗಿ ವಸಾಹತುಗಳ ಬಗ್ಗೆ ಅಲ್ಲಿ ಎಲಿಜಾಬೆಥನ್ ಏಜ್ ಅಲ್ಲಿ ನಡೆಯುವ ಸಂಭಾಷಣೆಗಳಿರಬಹುದು, ಅಲ್ಲಿ ನಡೆಯುವಂತ ಸಂಶೋಧನೆಗಳ ಹೋಗೋದು ಹುಡುಕಾಟ, ಅದೆಲ್ಲವೂ ಕೂಡ ಶೇಕ್ಸ್ಪಿಯರ್ ಮೇಲೆ ಪ್ರಭಾವ ಆಗುತ್ತೆ. ಮತ್ತು ಎಲಿಜಾಬೆತ್ ರಾಣಿಯ ಬಗ್ಗೆ ಶೇಕ್ಸ್ಪಿಯರ್ಗೆ ಇರುವಂತ ಒಂದು ಬಹಳ ದೊಡ್ಡ ಹೆಮ್ಮೆ ಅಂತ ಹೇಳ್ಬೋದು. ಅದು ಬೇರೆ ಬೇರೆ ಪಾತ್ರಗಳ ಮೂಲಕ ಬೇರೆ ನಾಟಕಗಳಲ್ಲಿ ಕಾಣ್ತಾ ಹೋಗುತ್ತೆ. ಮತ್ತು ಈ ನಾಟಕದಲ್ಲಿ ಅವಳ ಹುಟ್ಟಿನೊಂದಿಗೆ ನಾಟಕ ಕೊನೆಗೊಳ್ಳುತ್ತೆ. ಜೊತೆಗೆ ನಾಟಕದ ಕೊನೆಗೆ ನಾನು ಅದನ್ನ ಆಮೇಲೆ ನಾಟಕದ ಕೆಲವು ಭಾಗಗಳನ್ನ ಓದ್ತಾ ಹೋದಂಗೆ ನಿಮಗೆ ಅಲ್ಲಿ ಕಾಣ್ಬರುತ್ತೆ ಹೇಗೆ ಅಲ್ಲಿ ಒಂದು ಪಾತ್ರದ ಮೂಲಕ ಕ್ಯಾನ್ವೆಲ್ನ ಪಾತ್ರಗಳ ಮೂಲಕ ಒಂದು ಭವಿಷ್ಯವಾಣಿಯನ್ನ, ಎಲಿಜಾಬೆತ್ನ ಭವಿಷ್ಯವಾಣಿಯನ್ನ ಅಲ್ಲಿ ಶೇಕ್ಸ್ಪಿಯರ್ ಆಡಿಸ್ತಾನೆ. ಹಾಗಾಗಿ ಇದು ಶೇಕ್ಸ್ಪಿಯರ್ಗೆ ಹೆನ್ರಿ ಏಡ್ತ್ನ ಪಿರಿಯಡ್. ಅವನು ಹೆನ್ರಿ ಏಡ್ತ್ ಕಾಲದಲ್ಲಿ ಶೇಕ್ಸ್ಪಿಯರ್ ಇಲ್ಲ, ಆದ್ರೂ ಹೆನ್ರಿ ಏಡ್ತ್ ಕಾಲ ಯಾಕೆ ಶೇಕ್ಸ್ಪಿಯರ್ ಇಲ್ಲಿ ಮುಖ್ಯವಾಗಿ ತಗೊಳ್ತಾರೆ ಅಂದ್ರೆ ಅಲ್ಲಿ ಎಲಿಜಾಬೆತ್ ರಾಣಿ ಜನನ ಆಗುತ್ತಲ್ಲ, ಅದು ಆ ಕಾಲಘಟ್ಟ ಬಹಳ ಮುಖ್ಯವಾಗಿ ಶೇಕ್ಸ್ಪಿಯರ್ಗೆ ಕಾಣುತ್ತೆ. ಅವನ ರಾಜಾಶ್ರಯವನ್ನ ನೀಡಿದಂತ ನಾಟಕಗಳಿಗೆ, ಥಿಯೇಟರ್ಗೆ ರಾಜಾಶ್ರಯನ ನೀಡುವಂತ ಎಲಿಜಾಬೆತ್ ಮತ್ತು ಎಲಿಜಾಬೆತ್ನ ನಂತರದಲ್ಲಿ ಜೇಮ್ಸ್ ಸಿಕ್ಸ್ತ್ ಜಕೋಬಿಯನ್ ಕಾಲ ಆರಂಭ ಆಗುತ್ತೆ. ಜೇಮ್ಸ್ ಕೂಡ ಇವನು ಶೇಕ್ಸ್ಪಿಯರ್ ಆಡುವಂತ ನಾಟಕಗಳ ಗುಂಪಿರುತ್ತಲ್ಲ, ಟೀಮ್ ಆಫ್ ಮೆನ್, ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾನೆ. ಅಂದ್ರೆ ಹಿ ಸ್ಪಾನ್ಸರ್ಸ್ ಕಿಂಗ್ಸ್ ಮೆನ್ ಅಂತ ಕರೀತಾರೆ ಅವನ ಕಾಲದಲ್ಲಿ ಅದನ್ನ. ಶೇಕ್ಸ್ಪಿಯರ್ನ ಟ್ರೂಪ್ ಏನಿರುತ್ತೆ. ಹಾಗಾಗಿ ಶೇಕ್ಸ್ಪಿಯರ್ ಎಲಿಜಾಬೆತ್ ಬಹಳ ಪ್ರೀತಿಯ ಮತ್ತು ಅಭಿಮಾನದ ಒಂದು ಹೆಮ್ಮೆ ಪಡುವಂತ ಒಂದು ರಾಣಿಯವಳು. ಹಾಗಾಗಿ ಅವಳ ಹುಟ್ಟಿಗೆ ಈ ನಾಟಕ ಕೊನೆಗೊಳ್ಳುವಂತ ಇದು ಇಷ್ಟು ಒಂದು ಸ್ಕೋಪ್ ಆಫ್ ದ ನಾಟಕ. ಈ ವ್ಯಾಪ್ತಿ ಏನಪ್ಪಾ ಈ ನಾಟಕದ್ದು ಅಂತ ಹೇಳಿದ್ರೆ, ಆರಂಭ ಆಗುವುದು ಅಲ್ಲಿ ಒಂದು ಪ್ರೊಲಾಗ್ ಇದೆ, ಮತ್ತೆ ನಾರ್ಫ್ಲಾಕ್ಸ್ ನ ಡ್ಯೂಕ್ ಆಫ್ ನಾರ್ಫ್ಲಾಕ್ಸ್ ಅಲ್ಲಿ, ಮತ್ತೆ ಬಕ್ಕಿಂಗ್ ಹ್ಯಾಮ್ ಅವರ
ಸಂಭಾಷಣೆಯೊಂದಿಗೆ ಆರಂಭವಾಗುವಂತ ನಾಟಕ ಇದು. ಇಲ್ಲಿ ಮುಖ್ಯ ಪಾತ್ರಗಳು ಏನು ಬರ್ತವೆ ಅಂತ ಹೇಳಿದ್ರೆ, ಒಂದಿಷ್ಟು ಹಿನ್ನೆಲೆಯನ್ನ ನಾನು ಈಗ ಮಾತನಾಡಿದೆ. ಬಹುಶಃ ಇದನ್ನ ಬಿಟ್ಟು ಕೂಡ ಇದಿಷ್ಟು ದೊಡ್ಡ ಹಿನ್ನೆಲೆಯನ್ನ ತಗೊಂಡ್ರೆ ಬಹಳ ದೊಡ್ಡ ವ್ಯಾಪ್ತಿ ಇದೆ. ನನಗೆ ಗೊತ್ತಿಲ್ಲದೆ ಇರೋ ಬಹಳಷ್ಟು ಕೂಡ ಇಲ್ಲಿ ಹಿರಿಯರಿದ್ದೀರಿ, ಗೊತ್ತಿರಬಹುದು. ಅದನ್ನ ನಂತರದಲ್ಲಿ ನನಗೆ ಹೇಳ್ಬೋದು ಇನ್ನು ಏನಾದ್ರು ಎಡಿಷನ್ ಇದ್ರೆ. ಲಾರ್ಡ್ ಚೆಂಬರ್ಲೆನ್ಸ್ ಮೆನ್ ಅಂತ ಮೊದಲು ಶೇಕ್ಸ್ಪಿಯರ್ ಟೀಮ್ ಅನ್ನ ಕರೀತಾರೆ, ಎಲಿಜಾಬೆತ್ ಕಾಲದಲ್ಲಿ. ಆ ನಂತರದಲ್ಲಿ ಜೇಮ್ಸ್ ಬಂದ ನಂತರ ಅದು ಕಿಂಗ್ಸ್ ಮೆನ್ ಅಂತ ಅದನ್ನ ಕರೀತಾರೆ. ಒಟ್ಟು 17 ಕಾಮಿಡೀಸ್, 10 ಟ್ರಾಜಿಡೀಸ್, 10 ಐತಿಹಾಸಿಕ ನಾಟಕಗಳು, 6 ಕವನಗಳು, 154 ಸಾನೆಟ್ಸ್ ಗಳನ್ನ ಏನು ಶೇಕ್ಸ್ಪಿಯರ್ ಬರೀತಾನೆ, ಎಲ್ಲದರ ಮೇಲೂ ಕೂಡ ನಾವು ಇತಿಹಾಸದ ಶೇಕ್ಸ್ಪಿಯರ್ನ ಜೀವನದಲ್ಲಿ ಬರುವಂತ ಪಾತ್ರಗಳು ಅವರ ಮೇಲೆ ಸಾನೆಟ್ಸ್ ಗಳಲ್ಲೂ ನೋಡಬಹುದು ನಾವು. ಹಾಗಾಗಿ ಈ ನಾಟಕ ಶೇಕ್ಸ್ಪಿಯರ್ನ ವೈಯಕ್ತಿಕ ಜೀವನದ ದೃಷ್ಟಿಯಿಂದ ಕೂಡ ಬಹಳ ಮುಖ್ಯ ಆಗುತ್ತೆ. ಮತ್ತೆ ನಾವು ನಟರಾಜ್ ಹುಳಿಯಾರ್ ಅವರ ನಾಟಕ ಶೇಕ್ಸ್ಪಿಯರ್ ಮನೆಗೆ ಬಂದ ಅದನ್ನ ನೋಡ್ತಾ ಇರ್ಬೇಕಾದ್ರೆ ಹೇಗೆ ಪಾತ್ರಗಳನ್ನ ಅಲ್ಲಿ ಒಂದು ಪಾತ್ರ ಬರುತ್ತೆ, ರಾಣಿಯನ್ನ ಮೆಚ್ಚೋದಕ್ಕಾಗಿ ಈ ಪಾತ್ರ ಬರದೆ ಅಂತೆಲ್ಲ ಬರ್ತದೆ. ಸೊ ಹಾಗಾಗಿ ಇಲ್ಲಿ 2 ಕಾರಣಕ್ಕೆ ನಮಗೆ ಹೆನ್ರಿ VIII ಮುಖ್ಯ ಆಗ್ತಾನೆ. ಹೆನ್ರಿ VIII ಇವನ ಈ ವಂಶ ಟ್ಯೂಡರ್ ಫ್ಯಾಮಿಲಿ. ಹೆನ್ರಿ VIII ಅಪ್ಪ ಮತ್ತು ಅಮ್ಮ ಹೆನ್ರಿ VII ಮತ್ತೆ ಎಲಿಜಾಬೆತ್ ಆಫ್ ಯಾರ್ಕ್. ಇಲ್ಲಿ ನಾಟಕದಲ್ಲಿ ಕೂಡ ಯಾರ್ಕ್ ಅನ್ನೋ ಫ್ಯಾಮಿಲಿಯ ಸಂಬಂಧಿಕರಲ್ಲಿ ಬರ್ತಾ ಹೋಗ್ತಾರೆ. ಹೆನ್ರಿ VIII ಒಬ್ಬ ಅಣ್ಣ ಇರ್ತಾನೆ, ಆರ್ಥರ್. ಅವನು ಕೂಡ ಮುಖ್ಯ. ಬಹಳ ಮದುವೆ ಆದ 2 ವರ್ಷದಲ್ಲಿ ಅವನು ತೀರ್ಕೊಳ್ತಾನೆ, 2.5-3 ವರ್ಷದಲ್ಲಿ. ಅವನ ಹೆಂಡತಿ ಕ್ಯಾಥರಿನ್, ಅವಳನ್ನ ಇವನು ಮದುವೆ ಆಗ್ತಾನೆ ನಂತರದಲ್ಲಿ. ಸೊ ಮೊದಲ ಹೆಂಡತಿ ಎಡ್ವರ್ಡ್ನ ಹೆಂಡತಿ ಏನಿದ್ದಾಳೆ, ಅವಳು ಆಕ್ಚುಲಿ ಎಡ್ವರ್ಡ್ನ ಅಣ್ಣ ಆರ್ಥರ್ನ ಅವನು ರಾಜ ಆಗೋಕ್ಕಿಂತ ಮುಂಚೆ ಪ್ರಿನ್ಸ್ ಆಫ್ ವೇಲ್ಸ್ ಅಂತ ಆಗಿರ್ತಾನೆ. ಸೊ ಅವನ ಇನ್ನೊಬ್ಳು ಅಕ್ಕ ಇರ್ತಾಳೆ ಮಾರ್ಗ್ರೆಟ್, ಮತ್ತೆ ಒಬ್ಳು ತಂಗಿ ಮೇರಿ ಟ್ಯೂಡರ್. ಸೊ ಇಲ್ಲಿ ಇವರಿಬ್ರು ಕೂಡ ಇಂಪಾರ್ಟೆಂಟ್ ಯಾಕ ಅಂತ ಹೇಳಿದ್ರೆ, ಇಬ್ರು ಹೆಣ್ಮಕ್ಳು ಆಳ್ತಾರೆ, ರಾಜ್ಯವನ್ನ ಆಳ್ತಾರೆ. ಸಾಕಷ್ಟು ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ನೋಡ್ತೀವಿ. ಮೆರ್ಚೆಂಟ್ ಆಫ್ ವೆನಿಸ್ ಅಲ್ಲಿ ನೋಡ್ತೀವಿ, 12th ನೈಟ್ ಅಲ್ಲಿ ನೋಡ್ತೀವಿ. ಹೆಣ್ಣು ಪಾತ್ರಗಳು ಎಷ್ಟು ಒಂದು ನ್ಯಾಯವನ್ನ ನೀಡೋದಕ್ಕೆ ಎಷ್ಟು ಇಂಟೆಲೆಕ್ಚುಯಲ್ ಪಾತ್ರಗಳಿದಾವೆ ಅಂತ ನೋಡ್ತೀವಿ. ಹಾಗೆ ನೋಡ್ತಾ ಇರಬೇಕಾದ್ರೆ ಬಹುಶಃ ಈ ತರದ ಎಲ್ಲ ಪಾತ್ರಗಳು ಇಲ್ಲಿ ಆಗೋಗಿದ್ದಾವೆ, ಶೇಕ್ಸ್ಪಿಯರ್ಗಿಂತ ಮುಂಚಿನ ಇತಿಹಾಸದಲ್ಲಿ ಆಗೋಗಿದ್ದಾವೆ. ಅದರಲ್ಲಿ ಮಾರ್ಗ್ರೆಟ್ ಅನ್ನುವಂಥ ಪಾತ್ರ ಕೂಡ ಮುಖ್ಯ ಆಗತ್ತೆ. ಮಾರ್ಗ್ರೆಟ್ನ ಪಾತ್ರ ಇನ್ನೊಂದು ಕಾರಣಕ್ಕೆ ಯಾಕೆ ಮುಖ್ಯ ಅಂದ್ರೆ, ಎಲಿಜಾಬೆತ್ ಮದುವೆ ಆಗೋದಿಲ್ಲ. ಅವಳ ನಂತರದಲ್ಲಿ ಬರುವಂತ ಜೇಮ್ಸ್ VI ಇದ್ದಾನೆ, ಇವನು ಈ ಮಾರ್ಗ್ರೆಟ್ ಮದುವೆ ಆಗೋದು ಜೇಮ್ಸ್ IV. ಜೇಮ್ಸ್ IV ಸತ್ತ ನಂತರ ಈ ಮಾರ್ಗ್ರೆಟ್ಗೆ ಒಬ್ಳು ಮಗಳಿರ್ತಾಳೆ, ಮತ್ತೆ ಒಬ್ಬ ಮಗ ಇರ್ತಾನೆ ಜೇಮ್ಸ್ IV ಮದುವೆ ಆಗ್ತಾಳೆ. ಜೇಮ್ಸ್ V ಇವಳ ಮಗ, ಜೇಮ್ಸ್ V ಇವಳ ಮಗ. ಅವನು ಬಹಳ ಚಿಕ್ಕವನಿರ್ತಾನೆ. ಮತ್ತೆ ರಾಜ ಸತ್ಯ ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದು, ಭಾರತದಲ್ಲಿ ಎಲ್ಲೆಲ್ಲಿ ನೋಡಿದ್ರು ಕೂಡ ಚಿಕ್ಕ ಮಕ್ಕಳನ್ನ ಕೊಂದು ತಾವು ಗದ್ದಿಗೆಗೆ ಬರೋದಕ್ಕೆ ನೋಡ್ತಾ ಇರ್ತಾರೆ. ಇಂಥ ತನ್ನ ರಕ್ಷಣೆಗೋಸ್ಕರ ಮತ್ತು ಆ ಮಗನ ರಕ್ಷಣೆಗೋಸ್ಕರ ಮಾರ್ಗ್ರೆಟ್ ಮತ್ತೊಂದು ಮದುವೆ ಆಗ್ತಾಳೆ. ಒಟ್ಟು ಮಾರ್ಗ್ರೆಟ್ ಮದುವೆ ಆಗೋದು 3 ಜನರನ್ನ. ಅದು ಯಾವುದೊಂದು ಅಟ್ರಾಕ್ಷನ್ಗೋಸ್ಕರ ಆಗ್ಲಿ, ಪ್ರೀತಿಗಾಗ್ಲಿ, ಯಾವುದಕ್ಕೂ ಅಲ್ಲ, ಒಂದು ರಾಜನೀತಿ. ಅದಕ್ಕೋಸ್ಕರವಾಗಿ ಅವಳು ಆ ಥರದ ಸಂದರ್ಭ ಬರುತ್ತೆ. ಸೊ ಇಲ್ಲಿ ಜೇಮ್ಸ್ V ಏನಂತ ಹೇಳ್ತೀವಿ, ಮಾರ್ಗ್ರೆಟ್ನ ಮಗ. ಅವನ ಮಗಳು ಮೇರಿ. ಅವಳ ಮಗ ಜೇಮ್ಸ್ VI ಎಲಿಜಾಬೆತ್ನ ನಂತರದಲ್ಲಿ ಜಕೋಬಿಯನ್ ಪೀರಿಯಡ್ ಅಂತ ಏನು ಇಂಗ್ಲೆಂಡ್ ಅಲ್ಲಿ ಆರಂಭ ಆಗತ್ತೆ. ಅದಕ್ಕೆ ಮೂಲ ಅಂದ್ರೆ ಹೆನ್ರಿ VIII ಅಕ್ಕನ ಮರಿಮೊಮ್ಮಗ ಇವನು ಜೇಮ್ಸ್. ಸೊ ಅವನನ್ನೇ ಇವಳು ಸ್ಕಾಟ್ಲೆಂಡ್ ಮತ್ತು ಇಂಗ್ಲೆಂಡ್ಗೆ ಬಹಳ ಒಂದು ಒಳ್ಳೆಯ ಸಂಬಂಧ. ಮೊದಲೆಲ್ಲ ಸ್ವಲ್ಪ ಇರುತ್ತೆ, ನಡುವೆ ಸ್ವಲ್ಪ ಜಗಳಗಳೆಲ್ಲ ಆಗ್ತದೆ, ಬಟ್ ಬಹಳ ಒಳ್ಳೆಯ ಸಂಬಂಧವನ್ನ ಎಲಿಜಾಬೆತ್ ಕಾಲದಲ್ಲೂ ಆಗುತ್ತೆ. ಎಲಿಜಾಬೆತ್ನ ಕಾಲ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅವಳು ಸುತ್ತಮುತ್ತಲಿನ ಎಲ್ಲಾ ರಾಜ್ಯಗಳ ಜೊತೆಗೂ ಫ್ರಾನ್ಸ್ ಜೊತೆಗೆ ಹೆನ್ರಿ VIII ಸ್ವಲ್ಪ ಜಗಳ ಇರುತ್ತೆ, ವಾರ್ ಆಫ್ ರೋಸಸ್ ಆಗುತ್ತೆ. ಬಟ್ ಎಲ್ಲವನ್ನೂ ಸರಿದೂಗಿಸ್ಕೊಂಡು ಹೋಗುವಂತ ಕೆಲಸವನ್ನ ಎಲಿಜಾಬೆತ್ ಮಾಡ್ತಾಳೆ. ಸೊ ಹಾಗಾಗಿ ಎಲಿಜಾಬೆತ್ ನಂತರದಲ್ಲಿ ಜೇಮ್ಸ್ ಅನ್ನ ಯಾಕೆ ಚಾಯ್ಸ್ ಮಾಡ್ತಾಳೆ ಅಂದ್ರೆ,
ಇಲ್ಲಿ ಹೆನ್ರಿ ಏಡ್ತ್ಗೆ ಗಂಡು ಮಕ್ಕಳು ಇಲ್ಲ, ಅಂದ್ರೆ ಒಬ್ನು ಸತ್ತೋಗ್ಬಿಡ್ತಾನೆ. ನಂತರದಲ್ಲಿ ಇಲ್ಲಿ ಮೇರಿ ಒನ್ ಅಂದ್ರೆ ಈ ಯಾರು ಹೆನ್ರಿ ಏಡ್ತನ ಅಕ್ಕನ ಮೊಮ್ಮಗಳು ಇರ್ತಾಳೆ. ಅವ್ರೆಲ್ಲರನ್ನ ಬಿಟ್ಟು ಇಲ್ಲಿ ಕ್ವೀನ್ ಆಗೋದು ಯಾರು ಅಂದ್ರೆ ಮೇರಿ ಒನ್ ಮತ್ತೆ ಎಲಿಜಾಬೆತ್. ಸೊ ಎಲಿಜಾಬೆತ್ನ ನಂತರದಲ್ಲಿ ಅವಳು ಆಯ್ಕೆ ಮಾಡೋದು ಯಾರನ್ನ ಅಂದ್ರೆ ಅವಳ ಆಂಟ್, ಅತ್ತೆಯ ವಂಶದ ಹುಡುಗನನ್ನ. ಸೊ ಇದು ಕೂಡ ಹೀಗೆ ಹುಡುಕಾಡ್ತಾ ಹೋದ್ರೆ ಬಹಳ ದೊಡ್ಡ ಕ್ಯಾನ್ವಾಸ್ ಇದೆ ಈ ನಾಟಕಕ್ಕೆ. ಅವನ ಹೆಂಡತಿಯರು ಯಾರು ಅಂತ ಹೇಳಿದ್ರೆ 6 ಜನ. ಮತ್ತೆ ನಾನು ಇನ್ನೊಂದು ಹೇಳೋದು, ಮಾರ್ಗರೆಟ್ನ ಟೈಮ್ದಲ್ಲಿ ಆಂಗ್ಲೋ ಸ್ಕಾಟಿಷ್ ಪೀಸ್ ಅಗ್ರಿಮೆಂಟ್ ಕೂಡ ಆಗುತ್ತೆ. ಸೊ ಇದೊಂದು ರೀತಿಯ ಪೊಲಿಟಿಕಲಿ ಸರ್ವೈವಲ್ ಸಲುವಾಗಿ ಇದೊಂದು ಅಗ್ರಿಮೆಂಟ್ ಕೂಡ ಮಾರ್ಗರೆಟ್ ಟೈಮಲ್ಲಿ ಆಗುತ್ತೆ. ಸೊ 6 ಜನರಲ್ಲಿ ಮೊದಲನೇ ಹೆಂಡತಿ ನಾನು ಈಗಾಗಲೇ ಹೇಳಿರೋ ಹಂಗೆ ಆರ್ಥರ್ ಅಥವಾ ಹೆನ್ರಿ ಏಟ್ನ ಅಕ್ಕನ ಹೆನ್ರಿ ಏಟ್ನ ಅಣ್ಣನ ಹೆಂಡತಿ ಕ್ಯಾಥರಿನ್. ಅವಳು ಕ್ಯಾಥರಿನ್ ಆಫ್ ಅರಗಾನ್. ಇವಳನ್ನ ಮದ್ವೆ ಆಗ್ತಾನೆ. ಅವಳು ಹೆನ್ರಿ ಏಟ್ಗಿಂತ 6 ವರ್ಷ ದೊಡ್ಡವಳಿರ್ತಾಳೆ. ಆದ್ರೆ ಆತರ ಸಂದರ್ಭ ಬರುತ್ತೆ. ಡೊವೇಜರ್ ಅನ್ನುವಂತ ವರ್ಡ್ ಇದೆ, ಅಂದ್ರೆ ಅವಳು ರಾಣಿ, ಇಡೀ ಇಂಗ್ಲೆಂಡಿನ ರಾಣಿ, ಇಡೀ ಇಂಗ್ಲೆಂಡ್ಗೆ ಅರಸೊತ್ತಿಗೆಗೆ ಅವಳ ಪ್ರಾಪರ್ಟಿ ಅದು. ಸೊ ಅದನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವಳನ್ನ ಮದುವೆ ಆಗ್ಬೇಕು. ಸೊ ಈಗ ಹೆನ್ರಿ ಏಟ್ ಮದುವೆ ಆಗೋದು ಅವಳನ್ನ. ಶಿ ಇಸ್ ಅ ಡೊವೇಜರ್, ಶಿ ಇಸ್ ಓನರ್ ಆಫ್ ದಟ್ ಇಡೀ ಅರಸೊತ್ತಿಗೆ. ನಂತರದಲ್ಲಿ 2ನೇ ಅವಳು ಏನ್ ಬರ್ತಾಳೆ, ಆನ್ ಬುಲೀನ್. ಸೊ ಇವಳು ಬಹಳ ಮುಖ್ಯ ಮತ್ತು ಬಹಳ ದೊಡ್ಡ ಪಾತ್ರ ಇದು. ಯಾವ ದೃಷ್ಟಿಯಿಂದ ಅಂದ್ರೆ ಆ ವ್ಯಕ್ತಿತ್ವದ ದೃಷ್ಟಿಯಿಂದ ಕೂಡ ಬಹಳ ದೊಡ್ಡ ಪಾತ್ರ ಇದು. ಇವಳು ಮತ್ತೆ ಎಡ್ವರ್ಡ್ಗೆ 5ನೇ ಹೆಂಡತಿಯಾಗಿ ಬರುವಂತ ಕ್ಯಾಥರಿನ್ ಹವಾರ್ಡ್, ಇವರಿಬ್ರು ಕೂಡ ಒಂದೇ ವಂಶಕ್ಕೆ ಸಂಬಂಧಪಡ್ತಾರೆ. ಅದು ಹವಾರ್ಡ್ ಫ್ಯಾಮಿಲಿ, ಅಥವಾ ಇಲ್ಲಿ ಬರುವಂತ ನಾರ್ಫ್ಲಾಕ್ಸ್ ಅಂತ ಏನು ಇಲ್ಲಿ ಆರಂಭದಲ್ಲಿ ಇಬ್ರು ಡೈಲಾಗ್ ಬರ್ತವೆ, 2 ಪಾತ್ರಗಳು ಬರ್ತವೆ. ಆ ಒಂದು ಮತ್ತೆ ಅದೇ ವಂಶದ 2 ಹೆಣ್ಮಕ್ಳಿಗೆ ಅವರು ದ್ರೋಹ ಕೂಡ ಮಾಡ್ತಾ ಇದ್ರು. ಡ್ಯೂಕ್ ಆಫ್ ನಾರ್ಫ್ಲಾಕ್ಸ್ ಇಲ್ಲಿ ಆರಂಭದಲ್ಲಿ ಫಸ್ಟ್ ಆಕ್ಟ್ ನಲ್ಲಿ ಬರುವಂತ 2 ಪಾತ್ರಗಳೇನಿದಾವೆ ಅವು ಇಲ್ಲಿ ಈ ಆನ್ ಬುಲಿನ್ ಸಾವಿಗೆ ಕೂಡ ಕಾರಣ ಆಗ್ತಾ ಇದ್ದಾರೆ ಈ ನಾಟಕದಲ್ಲಿ. ಸೊ ಆನ್ ಬುಲಿನ್ ಯಾಕೆ ಮುಖ್ಯ ಅಂದ್ರೆ ಅವಳಿಗೆ ರಾಣಿ ಆಗ್ಬೇಕು ಅಂತ ಆಸೆ ಇರಲ್ಲ. ಬಹಳ ದೊಡ್ಡ ಆಸೆಗಳು, ಕನಸುಗಳು, ಅಂದ್ರೆ ಮೆಟೀರಿಯಲಿಸ್ಟಿಕ್ ಆಸೆಗಳಿಲ್ಲ ಅವಳಿಗೆ. ಅವಳು ಬಹಳ ಒಬ್ಬ ಇಂಟೆಲೆಕ್ಚುಯಲ್ ಆದಂತ ಪಾತ್ರ ಅಷ್ಟೇ ಅಲ್ಲ, ಒಂದು ವ್ಯಕ್ತಿತ್ವ. ಅವಳ ಮಗಳಾಗಿ ಏನು ಎಲಿಜಬೆತ್ ಬರ್ತಾಳೆ, ಅವಳು ಕೂಡ ನೋಡಿ ತನ್ನ ವಂಶ ಮುಂದುವರಿಬೇಕು ಅನ್ನೋ ಆಸೆ ಅವಳಿಗಿಲ್ಲ, ಮದುವೆನೇ ಆಗಲ್ಲ ಅವಳು. ಅವಳಿಗೆ ಮುಖ್ಯವಾದದ್ದು ಏನು ಅಂದ್ರೆ ಇಡೀ ದೇಶದಲ್ಲಿ ಸಾಮ್ರಾಜ್ಯದಲ್ಲಿ ಶಾಂತಿ ನೆಲೆಸ್ಬೇಕು, ಒಂದು ಆರ್ಡರ್ನ ತರಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿರುತ್ತೆ ಹೊರತು ಅವಳಿಗೆ ಅದನ್ನ ಕೈಕೊಳ್ಳೋದು ಮುಖ್ಯ. ಹಾಗಾಗಿ ಇಲ್ಲಿ ಅವಳನ್ನ ಮಗಳನ್ನ ಆತರ ಬೆಳೆಸ್ಬೇಕಾದ್ರೆ ಬುಲಿನ್ನ ವ್ಯಕ್ತಿತ್ವ ಯಾವ ತರ ಇತ್ತು ಅನ್ನೋದು ಕೂಡ ನಾವು ನೋಡ್ಬೋದು. ಬುಲಿನ್ ಬಹಳಷ್ಟು 10 ಪುಸ್ತಕಗಳನ್ನ ಬರೀತಾಳೆ, ಇವತ್ತು ಕೂಡ ನಮಗೆ ಸಿಗ್ತಾವೆ ಆ ಪುಸ್ತಕಗಳು. ವೈಚಾರಿಕ ಪುಸ್ತಕಗಳು, ಅಂದ್ರೆ ಸ್ವತಂತ್ರ ದೃಷ್ಟಿಕೋನವನ್ನ ಉಳ್ಳವಳಾಗಿ ಅವಳು ಆ ಪುಸ್ತಕಗಳನ್ನ ಬರೀತಾಳೆ. ಮತ್ತು ಸಾಕಷ್ಟು ಹೆನ್ರಿ ಏಟ್ ಜೊತೆಗೆ ಅವಳು ವೈಚಾರಿಕ ಸಂವಾದಗಳನ್ನ ಮಾಡ್ತಾ ಇರ್ತಾಳೆ. ಬಹುಶಃ ಸಂವಾದಗಳೇ ಅವಳಿಗೆ ಮುಳುವಾಗ್ತವೆ ಕೊನೆಗೆ ಅನ್ನುವಂಥದ್ದು. 3ನೆಯ ಹೆಂಡತಿ ಜೇನ್ ಸೇಮರ್, ಇವಳು ಗಂಡು ಮಗುವನ್ನ ಕೊಡ್ತಾಳೆ. 4ನೇವಳು ಆನ್ ಕ್ಲೀವ್ಸ್, 5ನೇವಳು ಕ್ಯಾಥರಿನ್ ಹವಾರ್ಡ್, 6ನೇವಳು ಕ್ಯಾಥರಿನ್ ಪಾರ್. ಕೊನೆಯವಳು ಮಾತ್ರ ಉಳಿತಾಳೆ ಹೆನ್ರಿ ಏಟ್ನ ಸಾವಿನ ನಂತರ. ಉಳಿದವರೆಲ್ಲ ಮುಂಚೆನೆ ಸತ್ತು ಹೋಗ್ತಾರೆ. ಸೊ ಇದು ನಮಗೆ ಇಷ್ಟು ಒಂದು ಔಟ್ಲೈನ್ ಹೆನ್ರಿ ಏಟ್ಗೆ ಸಂಬಂಧಪಟ್ಟ ಪಾತ್ರಗಳು ಅವನ ಜೀವನದಲ್ಲಿ ಮತ್ತು ಇತಿಹಾಸದಲ್ಲಿ ಕಾಣ್ಬರುವಂತ ಇದಿಷ್ಟು ಪಾತ್ರಗಳು ನಮಗೆ. ಇನ್ನು ಬಹುಶಃ ನಾಟಕವನ್ನ ಶುರು ಮಾಡ್ತಾ ಹೋದಂಗೆ ಇನ್ನೊಂದಿಷ್ಟು ತೆರೆದುಕೊಳ್ತವೆ. ಹೆನ್ರಿ ಏಟ್ ನಾವೇನ್ ಹೇಳಿದ್ವಿ, ಕಿಂಗ್ ಎಡ್ವರ್ಡ್ ಏಟ್ ಅವನು 6 ಜನರನ್ನ ಮದುವೆ ಆಗೋದು ಬರೀ ಒಂದು ಗಂಡ ಸಂತಾನದ ಆಸೆಗೋಸ್ಕರ ಮತ್ತು ಒಂದು ನಂಬಿಕೆ, ಅದಾದ್ರೆ ನಮ್ಗೆ ಆಳತ್ತೆ ಅದೇನೋ ಒಂದು ನಂಬಿಕೆ, ಇದು ರಿಲಿಜಿಯಸ್ ಕೂಡ ನಂಬಿಕೆ. ಆದ್ರೆ ಕೊನೆಯಲ್ಲಿ 45 ವರ್ಷಗಳ ಕಾಲ, ಅಂದ್ರೆ ಬಹಳ ದೊಡ್ಡ ಪೀರಿಯಡ್ ಆಫ್ ರೂಲ್ ಇಂಗ್ಲೆಂಡಿನಲ್ಲಿ ಆಳೋದು ಕ್ವೀನ್ ಎಲಿಜಬೆತ್. ನಾವು ಆಕ್ಟ್ ವೈಸ್ ನೋಡ್ತಾ ಹೋದ್ರೆ
ಇಲ್ಲಿ ಮುಖ್ಯವಾಗಿ ನಮಗೆ ಹೆನ್ರಿ ಏಟ್ ಇದು ನಾಟಕದ ಹೆಸರು ಹೇಗಿದೆ ಅಂದ್ರೆ ದ ಫೇಮಸ್ ಹಿಸ್ಟ್ರಿ ಆಫ್ ದ ಲೈಫ್ ಆಫ್ ಕಿಂಗ್ ಹೆನ್ರಿ ಏಟ್ ಅಂತ ಇದೆ. ಲೈಫ್ ಆಫ್ ಕಿಂಗ್ ಹೆನ್ರಿ ಏಟ್, ಆದ್ರೆ ಇಡೀ ಜೀವನ ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಈ ನಾಟಕದಲ್ಲಿ. ಆಮೇಲೆ ಇದಕ್ಕೆ ಇನ್ನೂ ಒಂದು ಈ ನಾಟಕ ಬರೆಯೋದಕ್ಕಿಂತ ಮುಂಚೆ, ಫಸ್ಟ್ ಫೋಲಿಯೋದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮುಂಚೆ ಇದರ ಹೆಸರು ಆಲ್ ಈಸ್ ಟ್ರೂ ಅಂತ ಆಗಿರುತ್ತೆ. ಅದನ್ನ ಆಟ ಆಡ್ಬೇಕಾದ್ರೆ ಅಂದ್ರೆ ಕೋ ರೈಟರ್ ಜಾನ್ ಫ್ಲೆಚರ್ ಅವನ ಜೊತೆ ಕೂಡಿ ಇದ್ರ ಡೈಲಾಗ್ಸ್ಗಳೆಲ್ಲ ರಚನೆ ಆಗ್ತವೆ. ನಂತರದಲ್ಲಿ 1623 ಫಸ್ಟ್ ಫೋಲಿಯೋ ಏನು ಬರುತ್ತೆ ಒಂದು ಪ್ರಿಂಟೆಡ್ ಫಾರ್ಮ್, ಅದರಲ್ಲಿ ಇದರ ಹೆಸರು ಬದಲಾಗುತ್ತೆ. ಅದು ದ ಫೇಮಸ್ ಹಿಸ್ಟ್ರಿ ಆಫ್ ದ ಲೈಫ್ ಆಫ್ ಕಿಂಗ್ ಹೆನ್ರಿ ಏಟ್ ಅಂತ. ಇದರಲ್ಲಿ ಪಾತ್ರಗಳು ಕಾರ್ಡಿನಲ್ ಉಲ್ಸಿ ಅಂತ ಬರುತ್ತೆ. ಬಹಳ ಮಹತ್ವಾಕಾಂಕ್ಷೆಯನ್ನು ಉಳ್ಳಂತ ಪಾತ್ರ ಇದು, ಉಲ್ಸಿ ಪಾತ್ರ, ಕಾರ್ಡಿನಲ್ ಉಲ್ಸಿ. ನಂತರದಲ್ಲಿ ಕಾರ್ಡಿನ್ ಕ್ಯಾಂಪೆಲಿಯಸ್, ಕಂಪೆಕ್ಟಸ್, ಕ್ರಾನ್ಮರ್, ಇದು ಹೇಳಿದಂಗೆ ಆರ್ಕ್ ಬಿಷಪ್ ಆಫ್ ಕ್ಯಾಂಟರ್ಬರಿ. ಇವನು ಕಿಂಗ್ ಹೆನ್ರಿಯ ಒಳ್ಳೆಯ ಸ್ನೇಹಿತ ಆಗಿರ್ತಾನೆ. ಕೊನೆಗೆ ಅವನು ಸಾಯೋದು ಮೇರಿ ಅವನ ಮಗಳ ಕಾಲದಲ್ಲಿ. ಅವನ ಏನು ಪ್ರೋಗ್ರೆಸಿವ್ ಥಾಟ್ಸ್ ಗಳಿಂದಾಗಿ ಅವನನ್ನ ಜೀವಂತವಾಗಿ ಸುಟ್ಟಾಕುವಂತ ಒಂದು ಕತೆ. ಡ್ಯೂಕ್ ಆಫ್ ಫ್ಲಾಕ್ಸ್, ಈಗಾಗಲೇ ಹೇಳಿರುವಂತೆ ಡ್ಯೂಕ್ ಆಫ್ ನಾರ್ಫ್ಲಾಕ್ಸ್ ನ ಈಸ್ ಅಂಕಲ್ ಟು ಆನ್ ಬುಲಿನ್ ಅಂಡ್ ಕ್ಯಾಥರಿನ್ ಹೊವಾರ್ಡ್. ಹೆನ್ರಿಯ 5ನೇ ಹೆಂಡತಿ ಮತ್ತು 2ನೇ ಹೆಂಡತಿಗೆ ರಿಲೇಟಿವ್, ಇವನು ಅಂಕಲ್ ಆಗ್ತಾನೆ. ಡ್ಯೂಕ್ ಆಫ್ ಬಕಿಂಗ್ ಹ್ಯಾಮ್, ಇವನು ಬಹಳ ಮುಖ್ಯ ಪಾತ್ರ. ಇಲ್ಲಿ ಪಿತೂರಿಗಳಿಂದಾಗಿ ಸತ್ತು ಹೋಗುವಂತ ಒಂದು ಪಾತ್ರ, ಅಂದ್ರೆ ಬಹಳ ಇನ್ನೋಸೆಂಟ್ ಪಾತ್ರ. ಬಟ್ ಇಲ್ಲಿ ಇತಿಹಾಸದಲ್ಲಿ ನೋಡ್ತೀವಿ ಈ ತರ ಎಲ್ಲ ಆಗುವುದನ್ನ. ಡ್ಯೂಕ್ ಆಫ್ ಸಫಾಕ್ಸ್, ಅರ್ಲ್ ಆಫ್ ಸರೇ, ಲಾರ್ಡ್ ಚಾನ್ಸಲರ್, ಗಾರ್ಡಿನರ್, ಬಿಷಪ್ ಆಫ್ ಲಿಂಕನ್, ಹೀಗೆ ಸಾಕಷ್ಟು ಪಾತ್ರಗಳು ಇಲ್ಲಿದ್ದಾವೆ. ಹೆನ್ರಿ ಗಿಲ್ಫರ್ಡ್, ಥಾಮಸ್ ಲವೆಲ್ ಅನ್ನುವಂತ ಒಂದು ಚಿಕ್ಕ ಪಾತ್ರ ಬರುತ್ತೆ. ಸೆಕ್ರೆಟರೀಸ್ ಟು ಉಲ್ಸಿ. ಕ್ರಾಮ್ವೆಲ್ ಅನ್ನುವಂತ ಪಾತ್ರ ಏನಿದೆ, ಇದು ಬಹಳ ಮುಖ್ಯವಾದ ಪಾತ್ರ. ಇದು ಎಲ್ಲಿ ಮುಖ್ಯ ಅಂತ ಹೇಳಿದ್ರೆ ಇಡೀ ಲಂಡನ್ನಿನ ಒಂದು ಪೊಲಿಟಿಕ್ಸ್ ನಲ್ಲಿ, ಇತಿಹಾಸ ಅನ್ನೋಕ್ಕಿಂತ ನಾನು ಪೊಲಿಟಿಕ್ಸ್ ಅಂತ ಕರಿತಾ ಇದ್ದೇನೆ. ಈ ಕ್ರಾಮ್ವೆಲ್ ಪಾತ್ರ ಯಾಕೆ ಮುಖ್ಯ ಅಂದ್ರೆ ಅವರಪ್ಪ ಕುಡಿತಾ ಇರ್ತಾನೆ, ಇವನು ಬಡಿಸ್ಕೊಳ್ತಾ ಇರ್ತಾನೆ. ಹಂಗೆ ಓಡಿ ಹೋಗಂತ ಒಬ್ಬ ಹುಡುಗ ಮುಂದೆ ಕಲ್ತು ದೊಡ್ಡವನಾಗಿ ಒಬ್ಬ ಈ ರಾಜರಿಗೆ ಸಲಹೆಗಾರನಾಗಿ ಕೊನೆಗೆ ಇವನ ಮಂತ್ರಿಯಾಗಿ ಎಷ್ಟು ದೊಡ್ಡ ಹುದ್ದೆಗೆ ಏರ್ತಾನೆ ಅಂತಂದ್ರೆ ಅವನಿಗೆ ಅಲ್ಲಿಗೆ ಸಮಾಧಾನ ಆಗೋದಿಲ್ಲ. ಅವನು ಹಿ ಹ್ಯಾಸ್ ಅ ಕ್ರಿಯಲ್ ಮೆಂಟಾಲಿಟಿ. ಅವನು ತನ್ನ ಸ್ವಂತಕ್ಕಾಗಿ, ಸ್ವ ಉದ್ದೇಶಕ್ಕಾಗಿ ಆ ಎಲ್ಲ ತನ್ನ ಜ್ಞಾನವನ್ನ, ಬಹಳ ಸ್ಕಿಲ್ಡ್ ಇರ್ತಾನೆ, ಬಹಳ ಜಾಣ ಇರ್ತಾನೆ, ಆದ್ರೆ ಅದನ್ನ ತಪ್ಪಾಗಿ ಅದನ್ನ ಬಳಸ್ಕೊಂಡದಕ್ಕೆ ಕಾರಣವಾಗಿ ಕೊನೆಗೆ ಕ್ರಾಮ್ವೆಲ್ ಕೂಡ ಒಂದು ಹೆನ್ರಿ ಏಟ್ ಪನಿಷ್ಮೆಂಟ್ಗೆ ಒಳಗಾಗ್ತಾನೆ ಅನ್ನುವಂಥದ್ದು. ಹಾಗಾಗಿ ಕ್ರಾಮ್ವೆಲ್ ಎಷ್ಟು ಮುಖ್ಯ ಅಂದ್ರೆ ಇನ್ನೂ ಒಂದು ಕೆಲಸ ಮಾಡ್ತಾನೆ ಅವನು. ಈ ಎಲಿಜಾಬೆತ್ನ ತಾಯಿಯ ಸಾವಿಗೂ ಅವನು ಕಾರಣ ಆಗ್ತಾನೆ. ಆ ಸಾವು ಎಷ್ಟು ಇಫೆಕ್ಟ್ ಆಗುತ್ತೆ ಅಂದ್ರೆ ಎಲಿಜಾಬೆತ್ ಮದುವೆ ಆಗಲ್ಲ, ಎಲಿಜಾಬೆತ್ನ ಮನಸ್ಸಿನ ಮೇಲೆ ಸಾಕಷ್ಟು ಪ್ರಭಾವ ಆಗುತ್ತೆ. ಸೊ ಹಾಗಾಗಿ ಈ ಕ್ರಾಮ್ವೆಲ್ನ ಪಾತ್ರ ನಮ್ಗೆ ಐತಿಹಾಸಿಕವಾಗಿ ಮತ್ತು ಇಲ್ಲೂ ಕೂಡ ಈ ಘಟನೆಗಳ ಹಿಂದೆ ಅವನ ಕೈವಾಡ ಇರೋದ್ರಿಂದಾಗಿ ಕ್ರಾಮ್ವೆಲ್ ಪಾತ್ರ ನಮ್ಗೆ ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ನಾವು ಆಕ್ಟ್ ವೈಸ್ ಸ್ವಲ್ಪ ಯಾಕೆ ನೋಡ್ಬೇಕು ಅಂದ್ರೆ ಶೇಕ್ಸ್ಪಿಯರ್ ನ ಒಂದು ಇತಿಹಾಸ ಅನ್ನೋದು ಇವರಿಗೆ, ಶೇಕ್ಸ್ಪಿಯರ್ಗೆ ಒಂದು ವಸ್ತುವನ್ನ ಕೊಟ್ಟಿದೆ. ಆ ವಸ್ತುವನ್ನ ಇಟ್ಕೊಂಡು ಶೇಕ್ಸ್ಪಿಯರ್ ನಾಟಕವನ್ನ ಬರಿತಾ ಇರಬೇಕಾದ್ರೆ ಆ ನಾಟಕದಲ್ಲಿ ಬರುವಂತ ಭಾಷೆಯನ್ನ ನೋಡ್ಬೇಕು, ಅವನ ಕಲಾ ಪ್ರತಿಭೆಯನ್ನ ನೋಡ್ಬೇಕು, ಮತ್ತೆ ಅದನ್ನ ರೂಪಕಗಳನ್ನ ಹೇಳ್ತಾನೆ. ಮತ್ತೆ ಎಷ್ಟೋ ಇಲ್ಲಿ ಡೈಲಾಗ್ಸ್ಗಳು ಹೇಗಿದ್ದಾವೆ ಅಂದ್ರೆ ಇವತ್ತು ನಾವು ಅವನ್ನ ಬಳಸ್ತೀವಿ, ನಮ್ಗೆ ಗೊತ್ತಿಲ್ದಂಗೆ. ಇವು ಶೇಕ್ಸ್ಪಿಯರ್ನ ನಾಟಕದಲ್ಲಿ ಬಂದಿದ್ದು ಅಂತ ಗೊತ್ತಿಲ್ದಂಗೆ, ಹೆನ್ರಿ ಏಟ್ ನಾಟಕದಲ್ಲಿ ಬಂದಿದ್ದು ಅಂತ ಗೊತ್ತಿಲ್ದಂಗೆ ಬಳಸ್ತಾ ಇದ್ದೀವಿ. ಅವುಗಳನ್ನ ನೋಡೋದಕ್ಕಾಗಿ ಮತ್ತು ಹೇಗೆ ಅವನ ಪ್ರೆಸೆಂಟೇಶನ್ ಇದೆ, ಈ ನಾಟಕದ ಪ್ರೆಸೆಂಟೇಶನ್ ಅನ್ನು ನೋಡೋದಕ್ಕಾಗಿ ಒಂದಿಷ್ಟು ಅಲ್ಲಲ್ಲೇ ನೋಡ್ತಾ ಹೋಗ್ಬೇಕು. ಆರಂಭದಲ್ಲಿ ಒಂದು ಪ್ರೊಲಾಗ್ ಇದೆ. ಈ ಪ್ರೊಲಾಗ್ದಲ್ಲಿ ಶೇಕ್ಸ್ಪಿಯರ್ ಏನ್ ಹೇಳ್ತಾನ ಅಂದ್ರೆ, ಐ ಕಮ್ ನೋ ಮೋರ್ ಟು ಮೇಕ್ ಯು ಲಾಫ್, ನಿಮ್ಮನ್ನ ನಗಿಸುವುದಕ್ಕಾಗಿ ನಾವು ಇಲ್ಲಿ ಬಂದಿಲ್ಲ ಅಂತ ಹೇಳ್ತಾನೆ. ಹಾಗೆ ಕೊನೆಯಲ್ಲಿ ಪ್ರೊಲಾಗ್ನ ಕೊನೆಯಲ್ಲಿ ಬಿ ಸ್ಯಾಡ್ ಆಸ್ ವಿ ವುಡ್ ಮೇಕ್ ಎ ಥಿಂಕ್ ಎ ಸಿ,
ದ ವೆರಿ ಪರ್ಸನ್ಸ್ ಆಫ್ ಯುವರ್ ನೋಬಲ್ ಸ್ಟೋರಿ, ನಿಜವಾಗ್ಲೂ ನಡೆದಿರುವಂತ ನೋಬಲ್ ಸ್ಟೋರಿ ಏನಿದೆ ಅದರಲ್ಲಿ ನಡೆದಿರೋದನ್ನ ಹೇಳ್ತಾ ಇದೀವಿ. ಅದನ್ನ ಹೇಳ್ಬೇಕಾದ್ರೆ ನಿಮ್ಮನ್ನ ನಗ್ಸಲ್ಲ, ನೀವು ಅಳ್ತೀರಿ ಅಂತ ಹೇಳ್ತಾ ಪ್ರೊಲಾಗ್ ಅನ್ನ ಆರಂಭ ಮಾಡ್ತಾನೆ. ಆಕ್ಟ್ 1, ಒಟ್ಟು 5 ಆಕ್ಟ್ ಇದಾವೆ, ಇಲ್ಲಿ 5 ಅಂಕಗಳಿರುವಂತ ಒಂದು ನಾಟಕ. ಆರಂಭದಲ್ಲಿ ಇಲ್ಲಿ ನಡೆಯೋದು ಲಂಡನ್ ನಲ್ಲಿ ಒಂದು ಆಂಟಿ ಚೇಂಬರ್, ಆ ಪ್ಯಾಲೇಸಿನ ಒಂದು ಕೊಠಡಿಯಲ್ಲಿ ನಡೆಯುತ್ತದೆ. ಇಲ್ಲಿ ಡ್ಯೂಕ್ ಆಫ್ ನಾರ್ಫ್ಲಾಕ್ಸ್, ಇವರು ಎಲಿಜಬೆತ್ತಿನ ಎರಡನೆಯ ಹೆಂಡತಿಯ ರಿಲೇಷನ್ ನಾರ್ಫ್ಲಾಕ್ಸ್ ಇದ್ದಾನೆ. ಡ್ಯೂಕ್ ಆಫ್ ನಾರ್ಫ್ಲಾಕ್ಸ್ ಮತ್ತೆ ಡ್ಯೂಕ್ ಆಫ್ ಬಕಿಂಗ್ಹ್ಯಾಮ್ ಅಂಡ್ ದ ಲಾರ್ಡ್ ಅಬೆರ್ ಗೆವೆನಿ. ಸೊ ಇಲ್ಲಿ ಇವರ ನಡುವೆ ಮಾತುಗಳು ನಡೀತಾ ಇದ್ದಾವೆ. ಇಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ಬೇಕಾದ್ರೆ ಇಲ್ಲಿ ಸಂವಾದಗಳು, ಅಂದ್ರೆ ಬೇರೆ ಬೇರೆ ಜೆಂಟ್ಲ್ಮೆನ್ ಕೂಡ ಇದ್ದಾರೆ. ಬಕಿಂಗ್ಹ್ಯಾಮ್ ಹೇಳ್ತಾನೆ, ದ ಡೆವಿಲ್ ಸ್ಪೀಡ್ ಹಿಮ್, ನೋ ಮ್ಯಾನ್ ಈಸ್ ಫ್ರೀಡ್. ಯಾರಿಂದ ಅಂದ್ರೆ ಇಲ್ಲಿ ನಾರ್ಫ್ಲಾಕ್ಸ್ ಏನಿದಾನೆ ಇವನ ಈ ಪಿತೂರಿಯಿಂದ ಯಾರು ಎಸ್ಕೇಪ್ ಆಗಕ್ ಆಗಲ್ಲ, ಅವನನ್ನ ಅದಕ್ಕೆ ದ ಡೆವಿಲ್ ಸ್ಪೀಡ್ ಹಿಮ್ ಅಂತ ಹೇಳ್ತಾನೆ. ಫ್ರಮ್ ಹೀಸ್ ಅಂಬಿಷಿಯಸ್ ಫಿಂಗರ್ ವಾಟ್ ಹ್ಯಾಡ್ ಹಿ ಟು ಡೂ ಇನ್ ದೀಸ್ ಫಿಯರ್ಸ್ ವ್ಯಾನಿಟೀಸ್? ಐ ವಂಡರ್ that such a keen can with his very bulk take up the rays of the beneficial sun and ಅದನ್ನ ತಾನು ಮಾತ್ರ ಬಳಸ್ಕೊಳ್ತಾನೆ, ಅಷ್ಟು ಸ್ವಾರ್ಥಿ ಇದ್ದಾನೆ ಅಂತ. ಸೊ ನಂತರದಲ್ಲಿ ಶ್ಯೂರ್ಲಿ ಸರ್ ಅಂದ್ರೆ ಉಲ್ಸಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶ್ಯೂರ್ಲಿ ಸರ್, ದೇರ್ ಇಸ್ ಇನ್ ಹಿಮ್ ಸ್ಟಫ್ ದಟ್ ಪುಟ್ಸ್ ಹಿಮ್ ಟು ದಿ ಎಂಡ್ಸ್. Chalk successors their way, nor called upon for high feats done to the crown, neither added to eminent assistance, but spider like. ಸೊ ಇವನಿಗೆ ಯಾವ ತರ ಸ್ಪೈಡರ್ ತರ ಇವನು ಉಲ್ಸಿ ಮುಂದೆ ಹೋಗ್ತಾನೆ, ತನ್ನ ಸ್ವಾರ್ಥಕ್ಕೋಸ್ಕರ ಸಿಚುವೇಶನ್ಸ್ ಗಳನ್ನ ಹೇಗೆ ಬಳಸ್ಕೊಳ್ತಾನೆ ಅನ್ನೋದನ್ನ ಇಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ನಂತರ ಬಕಿಂಗ್ಹ್ಯಾಮ್, ಕಾರ್ಡಿನಲ್ ಬಕಿಂಗ್ಹ್ಯಾಮ್ ಇಲ್ಲಿ ಬರ್ತಾನೆ. ಎವ್ರಿ ಮ್ಯಾನ್ ಆಫ್ಟರ್ ಹೀಸ್ ದ ಹೈಡಿಯಸ್ ಸ್ಟಾರ್ಮ್ ದಟ್ ಫಾಲೋಡ್ ವಾಸ್ ಅ ಥಿಂಗ್ ಇನ್ಸ್ಪೈರ್ಡ್ ಅಂಡ್ ನಾಟ್ ಕನ್ಸಲ್ಟಿಂಗ್. ಅಲ್ಲಿ ಚರ್ಚೆಗಳಾಗ್ತಾ ಇಲ್ಲ. ಕ್ರಾಮ್ವೆಲ್ ಮತ್ತು ಉಲ್ಸಿ ಏನ್ ಮಾಡ್ತಾ ಇದಾರೆ ಅಂದ್ರೆ ತಾವೇ ಡಿಸಿಷನ್ಸ್ ಗಳನ್ನ ತಗೊಳ್ತಾ ಇದಾರೆ, ಅಲ್ಲಿ ಕನ್ಸಲ್ಟೇಷನ್ ಇಲ್ಲ ಅನ್ನುವಂಥದ್ದನ್ನ ಬಕಿಂಗ್ಹ್ಯಾಮ್ ಹೇಳ್ತಾನೆ. ಬ್ರೋಕ್ ಇನ್ ಟು ಅ ಜನರಲ್ ಪ್ರೊಫೆಸಿ ದಟ್ ದಿಸ್ ಟೆಂಪೆಸ್ಟ್, ಇದೊಂದು ದೊಡ್ಡ ಬಿರುಗಾಳಿ, dashing the garment of this peace aboded the sudden breach on it. ಶಾಂತಿಯನ್ನ ಕದಡಿ ಇವರೇನು ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸ್ಲಿಕ್ಕೆ ಹೊರಟಿದ್ದಾರೆ. ಸೊ ಇದು ಯಾವುದೇ ತರ ಸಂವಾದ ಇಲ್ಲ, ಕ್ರಾಮ್ವೆಲ್ ಮತ್ತು ಉಲ್ಸಿ. ದ ಪ್ರಾಪರ್ ಟೈಟಲ್ ಆಫ್ ಪೀಸ್ ಅಂಡ್ ಪರ್ಚೇಸ್ಡ್ ಅಟ್ ಅ ಸೂಪರ್ಫ್ಲುವಸ್ ರೇಟ್, ಅದು ಶಾಂತಿಯನ್ನ ಇವರು ಕದಡ್ತಾ ಇದ್ದಾರೆ ಅನ್ನೋದನ್ನ ಅಲ್ಲಿ ಬರುವಂತ ಎಲ್ಲ ಪಾತ್ರಗಳು ಇಲ್ಲಿ ಮಾತಾಡ್ತವೆ. ಮತ್ತೊಂದು ಬಕಿಂಗ್ಹ್ಯಾಮ್ ಹೇಳುವಂತ ಒಂದು ಮಾತು, ಬಹುಶಃ ಇದು ನಮಗೆ ನಾವೆಲ್ಲ ಯೂಸ್ ಮಾಡುವಂತ ಬಳಸುವಂತ ಒಂದು ಡೈಲಾಗ್ ಇಲ್ಲಿದೆ. ದ ಬಚ್ಚರ್ಸ್ ಕರ್ ಈಸ್ ವೆನಮ್ ಮೌತ್ ಅಂಡ್ ಐ ಹ್ಯಾವ್ ನಾಟ್ ದ ಪವರ್ ಟು ಮಜಲ್ ಹಿಮ್, therefore best not wake him up in his slumber. A beggar's book outwards a noble blood. ಇದು ಈ ಸಾಲು ಬಹಳ ಫೇಮಸ್ ಆಗಿ ಕಾಣಿಸ್ಕೊಳ್ಳುವಂಥದ್ದು. ಅ ಬೆಗರ್ಸ್ ಬುಕ್ ಔಟ್ವರ್ಡ್ಸ್ ಅ ನೋಬಲ್ಸ್ ಬ್ಲಡ್ ಅನ್ನುವಂಥದ್ದು ಬಕಿಂಗ್ಹ್ಯಾಮ್ ಹೇಳುವಂತ ಒಂದು ಡೈಲಾಗ್ ಅಲ್ಲಿ ಮೊದಲನೇ ಆಕ್ಟ್ ನ ಮೊದಲೇ ಸೀನ್ ಅಲ್ಲಿ ಬರುವಂತದ್ದು. ಯಾಕಂದ್ರೆ ಇವರನ್ನ ತಡು ಬಿಟ್ರೆ, ಯಾರು ಉಲ್ಸಿ ಮತ್ತು ಕ್ರಾಮ್ವೆಲ್ ತಡು ಬಿಟ್ರೆ ಅದು ಮೈ ಮೇಲೆ ಬರುತ್ತೆ. ನಮ್ಮ ವಿಚಾರಗಳಿರ್ಬೋದು, ನಮ್ಮ ವ್ಯಾಲ್ಯೂಸ್ಗಳು, ಅದು ಯಾವುದಕ್ಕೂ ಬೆಲೆ ಇಲ್ಲ ಅನ್ನುವಂಥದ್ದನ್ನ ಈ ಒಂದು ಡೈಲಾಗ್ ಅಲ್ಲಿ ನೋಡ್ಬೋದು. ಅವನು ಅಡ್ವೈಸ್ ಮಾಡ್ತಾನೆ. ನಾರ್ಫ್ಲಾಕ್ ಈಸ್ ಅಡ್ವೈಸಿಂಗ್, ಬಿ ಅಡ್ವೈಸ್ಡ್, ಹೀಟ್ ನಾಟ್ ಅ ಫರ್ನೇಸ್. ಈ ಸಾಲು ಕೂಡ, ಹೀಟ್ ನಾಟ್ ಅ ಫರ್ನೇಸ್ ಫಾರ್ ಯುವರ್ ಫೋ ಸೋ ಹಾಟ್ ದಟ್ ಇಟ್ ಡೂ ಸಿಂಚ್ ಯುವರ್ ಸೆಲ್ಫ್. ವೈರಿಗಾಗಿ ಹಾಕುವಂತ ಬಲೆ ಅದು ನಮ್ಮನ್ನೇ ಸುಡುತ್ತೆ ಅನ್ನುವಂಥದ್ದನ್ನ, ಅಲ್ಲಿ ಒಂದು ಲಿಮಿಟ್ ಇರಬೇಕು, ಬಹಳ ಕಾಳಜಿಯಿಂದ ಇರಬೇಕು ಅನ್ನುವಂಥದ್ದನ್ನ. ವಿ ಮೇ ಔಟ್ ರನ್ ಬೈ ವೈಲೆಂಟ್ ಸ್ವಿಫ್ಟ್ನೆಸ್. ಸೊ ಈ ತರ ಇದು ಒಂದು, ಮತ್ತೆ ಈ 2 ಸಾಲುಗಳನ್ನ ಹೇಳಿದೆ. ಇವೆರಡು ನಮಗೆ ಬಹಳ ಫೇಮಸ್ ಆಗಿ ಬರುವಂತ ಸಾಲುಗಳು.
ಹಾಗೇನೆ ಬಕಿಂಗ್ಹ್ಯಾಮ್ ಮುಂದೆ ಹೇಳ್ತಾನೆ, Now this follows to the old dam present Charles the emperor under pretense to see the queen his aunt. He makes visitation here were that the interview between breed him some prejudice. ಅಂದ್ರೆ ಇಲ್ಲಿ ಬಕಿಂಗ್ಹ್ಯಾಮ್ ಬಗ್ಗೆ ಕೆಲವೊಂದು ಮಾತುಗಳನ್ನ, ಅಂದ್ರೆ ಪಿತೂರಿಯ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಹೇಗೆ ಅವನು ರಾಜ ಮತ್ತು ರಾಣಿಯ ನಡುವೆ ಬಿರುಕನ್ನ ಉಂಟು ಮಾಡ್ಲಿಕ್ಕೆ ನೋಡ್ತಾನೆ ಅನ್ನುವಂಥದ್ದು ಒಂದಿದೆ. ಮತ್ತೆ ತಾನು ರಾಜನಿಗೆ ಗಂಡು ಮಕ್ಕಳು ಆಗದೆ ಹೋದ್ರೆ ಬಕಿಂಗ್ಹ್ಯಾಮ್ ಇವನು ತಾನೇ ರಾಜ ಆಗುವ ಒಂದು ವಿಚಾರವನ್ನು ಹೊಂದಿದ್ದಾನೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸ್ಪ್ರೆಡ್, ಆ ಸುದ್ದಿಯನ್ನ ಹಂಚ್ತಾ ಇದ್ದಾರೆ. ಬಹುಶಃ ಶೇಕ್ಸ್ಪಿಯರ್ ನಮಗೆ ಯಾಕೆ ಇಲ್ಲಿ ನೋಡ್ತೀವಿ ಅಂದ್ರೆ, ಭಾರತದ ನಮ್ಮ ಎಲ್ಲಾ ನಾಟಕಗಳಲ್ಲಿ, ಚೆನ್ನಮ್ಮನ ನಾಟಕದಲ್ಲಿ ಇರ್ಬೋದು, ನಮ್ಮ ರಕ್ತಾಕ್ಷಿ ನಾಟಕದಲ್ಲಿ ಇರ್ಬೋದು, ಎಲ್ಲಾ ಕಡೆಗೂ ಈ ತರದ ಪಿತೂರಿಗಳು ನಡೀತಾ ಇದ್ದಾವೆ. ಅದೇ ತರದ ಒಂದು ಪಿತೂರಿನ ಬಕಿಂಗ್ಹ್ಯಾಮ್ನ ವಿರುದ್ಧ ಕೂಡ ಇಲ್ಲಿ ಡ್ಯೂಕ್ ಆಫ್ ಬಕಿಂಗ್ಹ್ಯಾಮ್ನ ವಿರುದ್ಧ ನೋಡ್ತಾ ಇದೀವಿ. ಇಲ್ಲಿ ಬ್ರ್ಯಾಂಡನ್ ಬಂದು ಇವರು ಮೂರನ್ನ ಇಂಪ್ರಿಸನ್ ಮಾಡ್ತಾ ಇದ್ದಾನೆ. ಡ್ಯೂಕ್ ಆಫ್ ಬಕಿಂಗ್ಹ್ಯಾಮ್, ಅರ್ಲ್ ಆಫ್ ಹೆರ್ಫೋರ್ಡ್, ಸ್ಟ್ಯಾಟ್ಫೋರ್ಡ್, ನಾರ್ಥ್ಯಾಂಪ್ಟನ್. ಸೊ ಈ ಮೂರು ಜನರನ್ನ ಅವನು ಇಂಪ್ರಿಸನ್ ಮಾಡ್ತಿದ್ದಾನೆ. ಯಾಕೆ ಅಂದ್ರೆ ಇಲ್ಲಿ ಬಕಿಂಗ್ಹ್ಯಾಮ್ ಅವನ ಸ್ನೇಹಿತರಿಬ್ರು, ಅವನು ಏನೋ ಮಹತ್ವಾಕಾಂಕ್ಷೆನ ಉಳ್ಳವನಾಗಿದ್ದಾನೆ, ಅವನಿಗೆ ರಾಜನಿಗೆ ಗಂಡ್ಮಕ್ಳು ಇಲ್ಲದೆ ಇರೋದ್ರಿಂದ ಮುಂದೆ ಇವನು ತಾನೇ ರಾಜ ಆಗುವ ವಿಚಾರವನ್ನು ಹೊಂದಿದ್ದಾನೆ ಅನ್ನುವ ಒಂದು ಪಿತೂರಿಯನ್ನ ಇಲ್ಲಿ ಹರಡ್ತಾರೆ. ಇದಕ್ಕೂ ಒಂದು ಹಿನ್ನೆಲೆ ಇದೆ. ಇದು ಯಾಕಾಗುತ್ತೆ ಅಂದ್ರೆ, ಬಕಿಂಗ್ಹ್ಯಾಮ್ ಹಿಂದೆ ಈ ಮುಂಚೆ ಒಬ್ಬ ಸರ್ವಂಟ್ ಅನ್ನ ತೆಗೆದುಹಾಕಿರ್ತಾನೆ, ಬೇರೆ ಯಾವುದೋ ಒಂದು ಕಾರಣಕ್ಕೆ ಬೈದು ಹೊರಗಾಕಿರ್ತಾನೆ. ಸರ್ವೇಯರ್ ಅನ್ನುವಂತ ಒಂದು ಪಾತ್ರ ಬರ್ತದೆ, ಚಿಕ್ಕ ಪಾತ್ರ, ಸಾಧಾರಣವಾದ ಪಾತ್ರ. ಅವನು ಬಂದು ಇಲ್ಲಿ ಈ ಒಂದು ಏನು ಬಕಿಂಗ್ಹ್ಯಾಮ್ನ ಸಾವಿಗೆ ಕಾರಣ ಆಗ್ತಾನೆ. ಪಿತೂರಿಯನ್ನ ಮಾಡೋದೇ ಅವನು ಕೇಳ್ತಾನೆ. ಅವನು ಈಗ ಇವನ ಸಾವಿಗೆ ಕಾರಣ ಆಗುವಂತ ಒಂದು ಪಾತ್ರ ಸರ್ವೇಯರ್. ಸೊ ಈ ತರದ ಪಾತ್ರವನ್ನ ಭಾರತದಲ್ಲಿ ಸಾಕಷ್ಟು ನಾವು ನೋಡ್ತೀವಿ, ನಾಟಕಗಳಲ್ಲಿ, ಕಾದಂಬರಿಗಳಲ್ಲಿ, ಇತಿಹಾಸದಲ್ಲಿ. ಶೇಕ್ಸ್ಪಿಯರ್ನ ನಾಟಕಗಳಲ್ಲೂ ಕೂಡ ಈ ತರ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಶೇಕ್ಸ್ಪಿಯರ್ ನಮ್ಗೆ ಯಾಕೆ ಆಪ್ತ ಆಗ್ತಾನೆ ಅಂದ್ರೆ, ಬಹುಶಃ ಎಲ್ಲ ಕಡೆಗೂ ನಡೆಯುವಂತ ವಿಷಯಗಳೇ ಇವು. ಅದಕ್ಕಾಗಿ ಶೇಕ್ಸ್ಪಿಯರ್ ನಮ್ಗೆ ಯೂನಿವರ್ಸಲ್ ಆಗಿ ಕಾಣ್ತಾನೆ. ಸೀನ್ 2 ನಲ್ಲಿ ದ ಕೌನ್ಸಿಲ್ ಚೇಂಬರ್, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಯಾಥರಿನ್ ಬರ್ತಾಳೆ, ಕ್ಯಾಥರಿನ್ ಆಫ್ ಅರಾಗಾನ್, ಹೆನ್ರಿ VIII ನ ಮೊದಲನೆಯ ಹೆಂಡತಿ, ಅವನ ಅಣ್ಣನ ಡೋವೇಜರ್. ಅವಳು ಹೇಳ್ತಾಳೆ, ಅವಳು ಎಷ್ಟು ಜಾಣ ಇರ್ತಾಳೆ ಅಂದ್ರೆ ಅವಳಿಗೆ ಅಬ್ಸರ್ವೇಷನ್ ಚೆನ್ನಾಗಿರುತ್ತೆ. ಇವಳು ಸುಮ್ಮನೆ ಮದುವೆ ಆಗಿ ಮನೆಯಲ್ಲಿ ಕೂತ್ಕೊಂಡು, ಒಳಗಡೆ ಕೂತ್ಕೊಂಡು, ಪರದಾದಲ್ಲಿ ಕೂತ್ಕೊಂಡು ಆ ಥರದ ಅವಳಲ್ಲ, ಅವೇರ್ನೆಸ್ ಇರುತ್ತೆ. ಅವಳು ರಾಜನಿಗೆ ಹೇಳ್ತಾಳೆ, ಇದು ಸಾಧ್ಯ ಇಲ್ಲ, ಅವನು ಆ ಥರದ ಮನುಷ್ಯ ಅಲ್ಲ, ನಂಬಿಗಸ್ಥ, ಅವನು ಹಿಂದಿನ ರಾಜನ ಕಾಲದಲ್ಲೂ ಕೂಡ ಬಹಳ ನಿಷ್ಠಾವಂತನಾಗಿ ನಡ್ಕೊಂಡಿದ್ದ, ಬಹಳ ಹಿಂದಿನಿಂದ ಅವನು ನಿಷ್ಠಾವಂತನಾಗಿ ಬಂದಿದ್ದಾನೆ. ಹಾಗಾಗಿ ಈಗ ಅವನು ಅವರ ಅಪ್ಪನ ಕಾಲದಿಂದಲೂ ಕೂಡ ಅವರು ನಮ್ಮ ಈ ವಂಶಕ್ಕೆ ನಿಷ್ಠಾವಂತರಾಗಿ ನಡ್ಕೊಂಡಿರುವಂತ ವಂಶ ಅದು, ಅವರು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಕ್ಯಾಥರಿನ್ ಹೇಳ್ತಾಳೆ. ಯಾರಿಗೆ? ಹೆನ್ರಿ VIII. ಆದ್ರೆ ಹೆನ್ರಿ VIII ಈ ಕ್ರಾಮ್ವೆಲ್ ಮತ್ತು ವೂಲ್ಸಿಯನ್ನ ಬಹಳಷ್ಟು ನಂಬಿ ಬಿಟ್ಟಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಹೆನ್ರಿ ಇವಳು ಎರಡನೆಯ ದೃಶ್ಯದಲ್ಲಿ ಯಾರು ಕ್ಯಾಥರಿನ್ ಏನ್ ಹೇಳ್ತಾಳೆ ಅನ್ನೋದನ್ನ, ಥ್ಯಾಂಕ್ ಯುವರ್ ಮೆಜೆಸ್ಟಿ ದಟ್ ಅವಳು ಸಭೆಯಲ್ಲಿ ಹೋದಾಗ ಅವನವಳನ್ನ ಕಿಂಗ್ ಹೆನ್ರಿ VIII ಅವಳನ್ನ ಕರೆದು ಕೂಡಿಸ್ತಾನೆ ವಿತ್ ಆಲ್ ರೆಸ್ಪೆಕ್ಟ್ಸ್. ಸೊ ಶಿ ಈಸ್ ಥ್ಯಾಂಕ್ ಮಾಡ್ತಾಳೆ. ಆಮೇಲೆ, ಮೈ ಗುಡ್ ಲಾರ್ಡ್ ಕಾರ್ಡಿನಲ್, ದೇ ವೆಂಟ್ ರಿಪ್ರೋಚಸ್ ಮೋಸ್ಟ್ ಬಿಟರ್ಲಿ ಆನ್ ಯು. ನಿನ್ನ ಬಗ್ಗೆ ಜನರು ಆಡ್ಕೊಳ್ತಾ ಇದ್ದಾರೆ, ಬಹಳ ಒಳ್ಳೆಯ ಜನರು ಈ ಸಾಮ್ರಾಜ್ಯದಲ್ಲಿದ್ದಾರೆ. ಆದ್ರೆ ಅವರೆಲ್ಲರಿಗೂ ಏನ್ ಬೇಜಾರಾಗ್ತಾ ಇದೆ ಅಂದ್ರೆ, ಕೆಲವೊಂದು ನಿರ್ಣಯಗಳು ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ರಾಜನಿಗೆ ಅಲ್ಲಿ ಅವಳು ಗಮನಕ್ಕೆ ತಗೊಂಡು ಬರ್ತಾ ಇದ್ದಾಳೆ. ಆಮೇಲೆ ಹೇಳ್ತಾಳೆ, ಮೋಸ್ಟ್ ಪೆಸ್ಟಿಲೆಂಟ್ ಟು ದ ಹಿಯರಿಂಗ್ ಅಂಡ್ ಟು ಬಿಯರ್ ದೆಮ್, ದ ಬ್ಯಾಕ್ ಈ ಸ್ಯಾಕ್ರಿಫೈಸ್ ಟು ದ ಲೋಡ್. ದೇ ಸೇ ದೇ ಆರ್ ಡಿವೈಸ್ಡ್ ಬೈ ಯು, or else you suffer too hard an exclamation. ಇವಳಿಗೆ ಏನು ಕಂಡು ಬರುತ್ತೆ,
ಅದು ಬಹುಶಃ ರಾಜನಿಗೆ ಕಂಡು ಬಂದಿಲ್ಲ. ಹಾಗಾಗಿ ಬಟ್ ಒಂದು ಏನು, ರಾಜ ಅವಳ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದಾನೆ. ಆದ್ರೆ ಕೊನೆಯಲ್ಲಿ ಆಗುವ ದ ಏರ್ ವಿಲ್ ಡ್ರಿಂಕ್ ದ ಸ್ಯಾಪ್, ಇದು ನಿರ್ಣಯ ಆಗ್ಲಿ ಅಂತ ಹೇಳ್ತಾನೆ. ಕೊನೆಗೆ ಉಲ್ಸಿ ಮೇಲೆ ಇವಳು ಆಪಾದನೆ ಮಾಡ್ತಾಳೆ ಈ ಸಭೆಯಲ್ಲಿ. ಉಲ್ಸಿ, ನೀನು ಬಹಳ ಏನು ಮಿಸ್ಯೂಸ್ ಮಾಡ್ಕೊಳ್ತಾ ಇದೆಯಾ ಸಂದರ್ಭಗಳನ್ನ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಇಫ್ ಐ ಆಮ್ ಟ್ರಡ್ಯೂಸ್ಡ್ ಬೈ ಇಗ್ನೋರೆಂಟ್ ಟಂಗ್ಸ್ ವಿಚ್ ನೀದರ್ ನೋ ಮೈ ಫೆಕಲ್ಟೀಸ್ ನಾರ್ ಪರ್ಸನ್, ನಾನು ಸತ್ಯದಲ್ಲಿದ್ದೀನಿ, ಯಾರಿಗೂ ಇದು ಗೊತ್ತಿಲ್ಲ, ನಾನು ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ ತಾನೆ ಆರ್ಗ್ಯುಮೆಂಟ್ ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿಯ ಮತ್ತು ಈ ಮುಂದಿನ 2 ದೃಶ್ಯಗಳಲ್ಲಿ ಉಲ್ಸಿ ತನ್ನ ಪರವಾಗಿ ತಾನು ಹೇಳ್ತಾನೆ, ಬಕಿಂಗ್ಹ್ಯಾಮ್ ಕೂಡ ಮಾತಾಡ್ತಾನೆ. ಬಕಿಂಗ್ಹ್ಯಾಮ್ನ ಪರವಾಗಿ ಕ್ಯಾಥರಿನ್ ಮಾತಾಡ್ತಾ ಇದ್ದಾಳೆ. ಕೊನೆಯಲ್ಲಿ ಹಿ ವಾಸ್ ಸರ್ವೇಯರ್ ಬಂದು ತನ್ನ ಹೇಳ್ತಾನೆ, ಇಲ್ಲ ಅಂದ್ರೆ ತಾನು ನೋಡಿದ್ದನ ಅಂದ್ರೆ ನೋಡಿರೋದಿಲ್ಲ, ಕ್ರಿಯೇಟ್ ಮಾಡಿ ಹೇಳ್ತಾನೆ. ಯಾಕಂದ್ರೆ ಅವನಿಗೆ ದ್ವೇಷವನ್ನ ಹಗೆಯನ್ನ ಸಾಧಿಸ್ಕೊಳ್ಳೋದಿರುತ್ತೆ ಬಕಿಂಗ್ಹ್ಯಾಮ್ನ ವಿರುದ್ಧ. ಏನು ಫ್ರಾನ್ಸ್ಗೆ ಹೋದಾಗ, ರೋಸ್ ಆಫ್ ವಾರ್ದಲ್ಲಿ ಹೋದಾಗ ಇಲ್ಲಿ ಏನು ನಡೀತು ಅಂದ್ರೆ, ತಾನೇ ರಾಜನಾಗೆ ಬಕಿಂಗ್ಹ್ಯಾಮ್ ನೋಡ್ಕೊಳ್ತಾ ಇದ್ದಾನೆ, ನಿನ್ನನ್ನ ರಿಪ್ಲೇಸ್ ಮಾಡೋದಕ್ಕೆ ನೋಡ್ತಾ ಇದ್ದಾನೆ ಅಂತ ಒಂದು ಸುಳ್ಳು ವಿಷಯವನ್ನ ಸರ್ವೇಯರ್ ಯಾರಿಗೆ, ಕಿಂಗ್ ಹೆನ್ರಿ VIII ಹೇಳ್ತಾನೆ. ಸೊ ಇಲ್ಲಿ ಕಿಂಗ್ ಹೇಳ್ತಾನೆ, ಈ ತರ ಇದ್ರೆ ಲೆಟ್ ಹಿಮ್ ನಾಟ್ ಸಿಟ್ ಆಫ್ ಅಸ್ ದ ಡೇ ಅಂಡ್ ನೈಟ್, ಹಿ ಈಸ್ ಟ್ರೇಟರ್ ಟು ದ ಹೈಟ್. ಇದು ಏನು ಟ್ರೇಟರ್ ಟು ದ ಹೈಟ್, ಅವನು ಆಗ್ಲಿ ನಿರ್ಣಯ ಆಗಿ ಹೋಗ್ಲಿ ಅಂತ ಹೇಳಿ. ಸೊ ಮತ್ತೆ 3ನೆಯ ಸೀನ್ ಅಲ್ಲಿ ಒಂದು ನಿರ್ಣಯ ಆಗುತ್ತೆ, ದಟ್ ಹೀಸ್ ಅವನು ತಪ್ಪು ಮಾಡಿದಾನೆ ಅನ್ನುವಂಥ ನಿರ್ಣಯವನ್ನ, ಅಂದ್ರೆ ಒಂದು ಸುಳ್ಳು ಆಪಾದನೆ ಅದೇ ಪ್ರೂವ್ ಆಗ್ಬಿಡುತ್ತೆ. ಸೊ ಸೀನ್ ಆದ್ರೂ ಕೂಡ ಇವ್ರು ಹೇಳ್ತಾಳೆ, ಸಾಕಷ್ಟು ಬುದ್ಧಿ ಹೇಳ್ತಾಳೆ ಕ್ಯಾಥರಿನ್, ಆದ್ರೆ ಅದಕ್ಕೆ ಯಾವುದು ಸಾಕ್ಷಿ ಇಲ್ವಾಗುತ್ತೆ. ಸೀನ್ ಫಾರ್ ಅ ಹಾಲ್ ಇನ್ ಯಾರ್ಕ್ ಪ್ಲೇಸ್, ಇದು ಬಹಳಷ್ಟು ಘಟನೆಗಳಿಗೆ ಸಾಕ್ಷಿ ಆಗುವಂತ ಒಂದು ಪ್ಲೇಸ್ ಲಂಡನ್ ನಲ್ಲಿ. ಇವನ್ ಕಾಲದವರೆಗೂ ಕೂಡ ಇದು ಬಹಳ ಒಂದು ಘಟನೆಗಳಿಗೆ ಸಾಕ್ಷಿ ಆಗುತ್ತೆ. ಇಲ್ಲಿ ಉಲ್ಸಿ ಬರ್ತಾನೆ. ವಾಟ್ warlike voice and to what end is this? Ladies, fear not. By all the laws of war you are privileged. ಅನ್ನುವಂಥದ್ದು. ಒಂದು ನಿಮಿಷ, ನಾನು ಎಲ್ಲಿ ಬಿಟ್ಟೆ ಅಂದ್ರೆ, ಇಲ್ಲಿ ಒಂದು ಉಲ್ಸಿಗೆ ಮಾತುಗಳನ್ನ ಕೇಳಿಕೊಂಡು ಇವನ ಯಾರು ಬಕಿಂಗ್ಹ್ಯಾಮನ ಸಾವು ಆಗುತ್ತೆ. ಬಕಿಂಗ್ಹ್ಯಾಮ್ ಒಂದು ಸ್ಪೀಚ್ ಕೊಡ್ತಾನೆ, ಒಂದು ಸ್ಪೀಚ್ ಕೂಡ ನಮ್ಗೆ ಬಹಳ ಮುಖ್ಯ ಆಗುತ್ತೆ. ಅವನು ಹೇಳ್ತಾನೆ, ನಾನು ಇಡಿಯಾಗಿ ಏನು ಸ್ಪೀಚ್ ಅನ್ನ ಹೇಳ್ತಾ ಇಲ್ಲ, ಕೆಲವು ಮಾತುಗಳು ಅದು ಬರೋದು ಆಕ್ಟ್ 2 ಬರುತ್ತೆ. ಎಟ್ ಐ ಆಮ್ ರಿಚರ್ ದ್ಯಾನ್ ಮೈ ಬೇಸ್ ಅಕ್ಯೂಸರ್ಸ್, ನನ್ನನ್ನು ಏನು ಅಕ್ಯೂಸ್ ಮಾಡ್ತಾ ಇದ್ರೆ ಅದಕ್ಕಿಂತ ರಿಚ್ ಇದನ್ನ, ಸಾವಿನ ಮುಂದೆ ನಿಂತ್ಕೊಂಡು ಅವ್ನು ಮಾತಾಡ್ತಾನೆ. ದಟ್ ನೆವರ್ ನ್ಯೂ ವಾಟ್ ಟ್ರುತ್ ಮೀನ್ಟ್, ಐ ನೌ ಸೀಲ್ ಇಟ್ and with that blood will make them one day groan for it. ನಾನೇನು ಸಾಯ್ತಾ ಇದ್ದೀನಿ, ಇದು ಒಂದಿಲ್ಲ ಒಂದಿನ ಎಲ್ರಿಗೂ ಗೊತ್ತಾಗತ್ತೆ ಏನು ಸತ್ಯ ಅಂತ ಹೇಳಿ. ಸತ್ಯ ಗೊತ್ತಾದ ನಂತರ ಅದ್ರ ಪಶ್ಚಾತ್ತಾಪ ಕೂಡ ಆಗುತ್ತೆ ಅಂತ ಹೇಳ್ತಾನೆ. ಮೈ ನೋಬಲ್ ಫಾದರ್ ಹೆನ್ರಿ ಆಫ್ ಬಕಿಂಗ್ಹ್ಯಾಮ್ ಹೂ ಫಸ್ಟ್ ರೇಸ್ಡ್ ಹೆಡ್ ಅಗೇನ್ಸ್ಟ್ ಅಸರ್ಪಿಂಗ್ ರಿಚರ್ಡ್, ಅಂದ್ರೆ ಈ ಹಿಂದೆ ಕೂಡ ಇದೇ ತರದ ಪಿತೂರಿಯಿಂದಾಗಿ ಈ ಬಕಿಂಗ್ಹ್ಯಾಮ್ನ ಅಪ್ಪ ಕೂಡ ಸಾವಿಗೆ ಈಡಾಗಿರ್ತಾನೆ. ನಂತರ ಏನ್ ಹೇಳ್ತಾನೆ, ಲೈಕ್ ವಾಟರ್ ಫ್ರಮ್ ಎ ನೆವರ್ ಫೌಂಡ್ ಅಗೇನ್, ಬಟ್ ವೇರ್ ದೇ ಮೀನ್ ಟು ಸಿಂಕ್ ಎ, ಆಲ್ ಗುಡ್ ಪೀಪಲ್ ಪ್ರೇ ಫಾರ್ ಮೀ. ಐ ಮಸ್ಟ್ ನೌ ಫೋರ್ಸೇಕ್ ಎ, ದ ಲಾಸ್ಟ್ ಅವರ್ ಆಫ್ ಮೈ ಲಾಂಗ್ ವೆರಿ ಲೈಫ್ ಈಸ್ ಕಮ್ ಅಪಾನ್ ಮೀ, ಫೇರ್ವೆಲ್. ಅಂಡ್ ವೆನ್ ಯು ವುಡ್ ಸೇ ಸಮಥಿಂಗ್ ದಟ್ ಈಸ್ ಸ್ಯಾಡ್, ಸ್ಪೀಕ್ ಹೌ ಐ ಫೆಲ್, ಐ ಹ್ಯಾವ್ ಡನ್, ಅಂಡ್ ಗಾಡ್ ಫಾರ್ ಯು ಮೀ. ಸೊ ದುಃಖ ಅನ್ನೋದು ಹೇಗಿರುತ್ತೆ ಅಂದ್ರೆ, ನನ್ನ ಸಾವೇ ಒಂದು ದುಃಖ, ಯಾಕಂದ್ರೆ ನಾನು ಯಾವುದೇ ನಿಜವಾದ ಕಾರಣ ಅಂದ್ರೆ ತಪ್ಪು ಇಲ್ದೇನೆ ಸತ್ತು ಹೋಗ್ತಾ ಇದ್ದಾನೆ, ಹಾಗಾಗಿ ಇದೊಂದು ದುಃಖಕರ ವಿಷಯ ಹೇಳ್ತಾ ಅವನು ತನ್ನ ಸಾವನ್ನ ಅಪ್ಕೊಳ್ತಾ ಇದ್ದಾನೆ. ಇನ್ನು ಆಕ್ಟ್ 2 ಆಕ್ಟ್ 1 ಬಿಫೋರ್ ದ ಡೆತ್ ಆಫ್ ಬಕಿಂಗ್ಹ್ಯಾಮ್ ಇನ್ನೊಂದು ಆಗುತ್ತೆ. ಏನಂದ್ರೆ
ಈ ಕ್ಯಾಥರಿನ್ ಏನಿದ್ದಾಳೆ ಊಲ್ಸಿ ಬಗ್ಗೆ ಒಂದು ವಾರ್ನಿಂಗ್ ಕೊಟ್ಟಿರ್ತಾಳೆ, ಈ ಊಲ್ಸಿನ ನಂಬೋದಕ್ಕೆ ಹೋಗ್ಬೇಡ ಅಂತ ಹೇಳಿ. ಹಾಗಾಗಿ ಹೆನ್ರಿ ಏಟ್ ಮಾರುವೇಷ ಹಾಕೊಂಡು ಊಲ್ಸಿಯ ಮನೆಗೆ ಹೋಗ್ತಾನೆ. ಸೊ ಊಲ್ಸಿಯ ಮನೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಪಾರ್ಟಿ ನಡೆದಿರುತ್ತೆ. ಸೊ ಇದು ಆಗೋದು ಫಸ್ಟ್ ಆಕ್ಟ್ ನ 4th ಸೀನ್, 4ನೆಯ ದೃಶ್ಯದಲ್ಲಿ ಇದು ಆಗತ್ತೆ. ಆದ್ರೆ ಊಲ್ಸಿ ಎಷ್ಟು ಶಾಣೆ ಇರ್ತಾನೆ ಅಂತಂದ್ರೆ ಅವನಿಗೆ ಗುರ್ತ ಹಿಡಿತಾನೆ, ಅವನ ಗುರ್ತು ಸಿಗುತ್ತೆ, ಇದು ಹೆನ್ರಿ ಏಟ್ ಬಂದಿದ್ದಾನೆ ಅಂತ ಗೊತ್ತಾಗತ್ತೆ. ಸೊ ಆ ಒಂದು ಪಾರ್ಟಿನಲ್ಲಿ, ಈ ಒಂದು ಪಾರ್ಟಿ ಏನು ಊಲ್ಸಿಯ ಮನೆಯಲ್ಲಿ ನಡೀತಾ ಇದೆ, ಅಲ್ಲಿ ಬಹಳಷ್ಟು ರಾಯಲ್ ಈ ಅರಿಸ್ಟೋಕ್ರಾಟಿಕ್ ಜನರು ಕೂಡ ಇದ್ದಾರೆ. ಈ ಒಂದು ಪಾರ್ಟಿನಲ್ಲಿ ಆನ್ ಬುಲಿನ್ ಕೂಡ ಇದ್ದಾಳೆ. ಇಲ್ಲಿ ಫಸ್ಟ್ ಟೈಮ್ ಅಂದ್ರೆ 2ನೇ ಹೆಂಡತಿ ಏನಾಗ್ತಾಳೆ, ಎಲಿಜಾಬೆತ್ ರಾಣಿಯ ತಾಯಿ, ಅವಳನ್ನ ಕಿಂಗ್ ಹೆನ್ರಿ ಏಟ್ ನೋಡುವುದು ಊಲ್ಸಿನ ಮನೆಯಲ್ಲಿ ಈ ಒಂದು ಔತಣ ಕೂಟ ಇದರಲ್ಲಿ ನೋಡ್ತಾನೆ. ಮಾರುವೇಷದಲ್ಲಿ ಇರ್ತಾನೆ ಅವನು. ಅಲ್ಲಿ ಅವನು ನೋಡಿ ಅಲ್ಲೆಲ್ಲ ವಾಟ್ ಫೇರ್ ಲೇಡಿ ಇಸ್ ದ್ಯಾಟ್ ಅಂತ ಕೇಳ್ತಾನೆ. ಸೊ ಹೇಳ್ತಾರೆ, ಅವಳ ಜೊತೆಗೆ ಡಾನ್ಸ್ ಕೂಡ ಮಾಡ್ತಾನೆ ಆನ್ ಬುಲಿನ್ ಜೊತೆಗೆ. ಆನ್ ಬುಲಿನ್ಗೆ ಗೊತ್ತಿಲ್ಲ ಇವನು ರಾಜ ಅಂತ, ಇವನಿಗೆ ಗೊತ್ತಿಲ್ಲ ಅವಳು ಯಾರು ಅಂತ. ಈ ಸೀನ್ ನಂತರ 2ನೇ ಆಕ್ಟ್ 1ನೇ ದೃಶ್ಯದಲ್ಲಿ ಬಕಿಂಗ್ಹ್ಯಾಮ್ ಸತ್ತು ಹೋಗ್ತಾನೆ. ನಂತರದಲ್ಲಿ ಅಲ್ಲಿ ಕ್ಯಾಥರಿನ್ ಇದ್ದಾಳೆ. ಅದರ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜನರೆಲ್ಲ ಒಂದು ರೂಮರ್ ಈಗಾಗಲೇ ಸ್ಪ್ರೆಡ್ ಆಗಿರುತ್ತೆ, ಇಲ್ಲ ಕಿಂಗ್ ಏನು ಈ ಬಕಿಂಗ್ಹ್ಯಾಮ್ನ ಸಾವಿನ ನಂತರದಲ್ಲಿ ಅವನು ಒಂದು ತಪ್ಪು ನಿರ್ಣಯಗಳನ್ನ ಏನ್ ತಗೊಳ್ತಾ ಇರ್ತಾನೆ ಊಲ್ಸಿನ ಮಾತುಗಳನ್ನು ಕೇಳಿ. ಊಲ್ಸಿಗೆ ಏನು ಸಲಹೆಗಾರನಾಗಿ ಕ್ರಾಮ್ವೆಲ್ ಇರ್ತಾನೆ. ನಂತರದಲ್ಲಿ ಅವನು ಊಲ್ಸಿನ ಸಾವಿನ ನಂತರವೂ ಕೂಡ ಒಬ್ಬ ಮಿನಿಸ್ಟರ್ ಆಗಿ, ಸೆಕ್ರೆಟರಿ ಆಗಿ ಕಿಂಗ್ ಹೆನ್ರಿಗೆ ಅವನು ಉಳಿತಾನೆ ಕ್ರಾಮ್ವೆಲ್. ಸೊ ಇವರಿಬ್ಬರ ಮಾತನ್ನ ಕೇಳಿಕೊಂಡು ಹೇಗೆ ಇವನು ತಪ್ಪು ನಿರ್ಣಯಗಳನ್ನ ತಗೊಳ್ತಾ ಇದ್ದಾನೆ, ಅಲ್ಲಿ ವಾದಗಳಾಗ್ತವೆ. ಕ್ಯಾಥರಿನ್ ಆಫ್ ಅರೆಗಾನ್ ಮತ್ತು ರಾಜನ ನಡುವೆ ಒಂದಿಷ್ಟು ತಿಕ್ಕಾಟಗಳಾಗ್ತವೆ. ಆದ್ರೆ ಆಸ್ ಅ ಹಸ್ಬೆಂಡ್ ಅಂಡ್ ವೈಫ್ ಅವರು ಚೆನ್ನಾಗಿ ಇರ್ತಾರೆ. ಇದನ್ನ ಬಳಸ್ಕೊಳ್ಳೋದು ಯಾರು ಅಂತ ಹೇಳಿದ್ರೆ ಊಲ್ಸಿ ಮತ್ತೆ ಕ್ರಾಮ್ವೆಲ್ ಬಳಸ್ಕೊಳ್ತಾರೆ. ಮತ್ತೆ ಅಲ್ಲಿ ಇವಳು ಹೀಗೆ ಇದ್ಬಿಟ್ರೆ ಮುಂದೆ ನಮಗೆ ಕುತ್ ಆಗ್ಬಹುದು ಅಂತ ಊಲ್ಸಿಗೆ ಅನ್ಸುತ್ತೆ. ಊಲ್ಸಿ ಕೂಡ ಕ್ರಾಮ್ವೆಲ್ ಕೂಡ ಏನೋ ಹೊಸ ವಿಚಾರಗಳನ್ನ ಉಳ್ಳವನೇ ಆಗಿರ್ತಾನೆ ಊಲ್ಸಿ ಕೂಡ. ನಂತರ ಹೆನ್ರಿ ಏಟ್ಗೆ ಏನು ಅವನೇನು ಪ್ರೊಟೆಸ್ಟೆಂಟ್ಸ್ ಗಳನ್ನ ಸಾಯಿಸೋದಿಲ್ಲ, ಏನೋ ಮಾಡೋದಿಲ್ಲ. ಅವನು ಕೂಡ ಅವನ ಕಾಲದಲ್ಲಿ ಕ್ಯಾಥೋಲಿಕ್ಸು ತಂಪಡಿತಾವಿರ್ತಾರೆ, ಹೊಸ ವಿಚಾರಧಾರೆಗಳು ಹಾಗಾಗಿ ಬರ್ತಾ ಇರ್ತವೆ. ಇವನು ಅವುಗಳಿಗೆ ಏನೋ ಅಡ್ಡಿ ಮಾಡ್ದಂಗೆ ಹೋಗ್ತಾ ಇರ್ತಾನೆ. ಆದ್ರೆ ಇದು ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ, ಕಿಂಗ್ ಹೆನ್ರಿ ಏಟ್ಗೆ ಆಗಾಗ ವೈಚಾರಿಕವಾಗಿ ಇವಳೇನು ಮಾತಾಡ್ತಾ ಇರ್ತಾಳೆ ಅದನ್ನ ಬಳಸ್ಕೊಂಡು, ಅಂದ್ರೆ ಸಭೆಗಳಲ್ಲೂ ಕೂಡ ಏನು ವಾದಗಳು ನಡೀತಾ ಇರ್ತವೆ, ವಿಚಾರಗಳು ನಡೀತಾ, ಅದನ್ನ ಬಳಸ್ಕೊಂಡು ಇಲ್ಲ ನಿನ್ನ ಹೆಂಡತಿ ನಿನ್ನ ವಿರುದ್ಧ, ಅಂದ್ರೆ ಇಂಟೆಲೆಕ್ಚುಲಿ ಇವಳು ಒಂದಿಲ್ಲ ಒಂಥರ ಕುತ್ತಾಗ್ತಾಳೆ ಅನ್ನುವಂಥದ್ದು ಕೂಡ ಇವ್ರಿಗೆ ಎಲ್ಲ ಒಂದ್ ಕಡೆ ನಮ್ಮ ನಿರ್ಣಯಗಳಿಗೆ ಇವಳು ತೊಂದರೆ ಆಗ್ತಾಳೆ ಅನ್ನೋದನ್ನ ತಿಳಿದುಕೊಂಡು ಇವರಿಬ್ಬರ ಗಂಡ ಹೆಂಡತಿರ ನಡುವೆ ಒಂದು ಡಿಸ್ಪ್ಯೂಟ್, ಅಂದ್ರೆ ಒಂದು ಇವಳನ್ನ ದೂರ ಮಾಡೋದೇ ಒಳ್ಳೆಯದು ಅಂತ ಕ್ರಾಮ್ವೆಲ್ ಮತ್ತು ಇವರು ನಿರ್ಣಯ ತಗೊಳ್ತಾರೆ. ಅದೇ ಮುಂದೆ ಅದು ಫಲ ಕೊಡುತ್ತೆ ಕೂಡ. ಸೊ ಹಾಗಾಗಿ ಏನ್ ಹೇಳ್ತಾರೆ, ಅವಳಿಗೆ ಕ್ಯಾಥರಿನ್ಗೆ ಹುಟ್ಟುವ ಮಗಳು ಮೇರಿ, ದ ಫಸ್ಟ್ ಮೇರಿ 1. ಅವಳು ಹೆನ್ರಿ ಏಟ್ನ ನಂತರ ಎಡ್ವರ್ಡ್ ಬರ್ತಾನೆ. ನೋಡಿ ಹೇಗೆ ಅಂದ್ರೆ ಎಡ್ವರ್ಡ್ ಆಕ್ಚುಲಿ ಚಿಕ್ಕ ಮಗ, ಅವನು 3ನೇ ಹೆಂಡತಿ ಮಗ. ಆದ್ರೆ ಗಂಡ ಮಗ ಅನ್ನೋ ಕಾರಣಕ್ಕೆ ಅವನು ಹೆನ್ರಿ ಏಟ್ನ ನಂತರ ರಾಜ ಆಗ್ತಾನೆ. ಅವನು ಬಹಳ ಬೇಗ ಸತ್ತು ಹೋಗ್ತಾನೆ. ಹಿ ವಾಸ್ ಡಿಸೀಸ್ಡ್, ಅವನು ಅಷ್ಟು ಫಿಸಿಕಲಿ ಫಿಟ್ ಇರೋದಿಲ್ಲ. ಮೇಲಿನ ಮೇಲೆ ಅವನು ಇವನು ಮುಂಚೆ ಕೂಡ ಬೇರೆ ಗಂಡ್ಮಕ್ಳು ಸತ್ತು ಹೋಗಿರ್ತವೆ, ಅಲ್ಲಿ ಬೇರೆ ಇನ್ನೂ ಹುಟ್ಟಿರ್ತಾರೆ, ಅವರೆಲ್ಲ ಸತ್ತು ಹೋಗ್ತಾರೆ. ಉಳಿಯೋರು 3 ಜನ, ಅವ್ರು 3 ಜನ ಮಾತ್ರ ಅಲ್ಲಿ ರಾಜಸತ್ತಿಗೆ ಬರೋದು, ಬೇರೆ ಮಕ್ಳಿರ್ತಾರೆ ಸತ್ತು ಹೋಗಿರ್ತಾರೆ. ಆಮೇಲೆ ಹೆನ್ರಿ ಏಟ್ಗೆ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್ ಕೂಡ ಇರ್ತಾರೆ, ಅವುಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಇದೆ. ಎಡ್ವರ್ಡ್ನ ನಂತರದಲ್ಲಿ ಬರುವಂತ ರಾಣಿ ಏನಿದ್ದಾಳೆ ಮೇರಿ 1, ಅವಳ ತಾಯಿ ಯಾರು ಅಂದ್ರೆ ಈ ಮೊದಲನೇ ಕ್ಯಾಥರಿನ್ ಆಫ್ ಅರೆಗಾನ್.
ಕ್ಯಾಥರೀನ್ ಆಫ್ ಅರಗಾನ್ ಅವಳು ಹೊಸ ವಿಚಾರಗಳಿಗೆ ಓಪನ್ ಆಗಿರ್ತಾಳೆ. ಆದ್ರೆ ಅವಳ ಮಗಳು ಮೇರಿ ಒನ್ ಏನಿದ್ದಾಳ ಅವಳು ಕಂಪ್ಲೀಟ್ಲಿ ಕ್ಯಾಥೋಲಿಕ್ ದೃಷ್ಟಿಕೋನ ಮತ್ತೆ ಆರ್ಥೋಡಾಕ್ಸ್, ಅವಳ ಸ್ಟ್ರಿಕ್ಟ್ ಆಗಿ. ಅದಕ್ಕೆ ಕಾರಣಗಳು ಏನಪ್ಪಾ ಅಂದ್ರೆ ಅವಳ ಬಾಲ್ಯದಲ್ಲಿ ನಡೆಯುವಂತ ಘಟನೆಗಳೇ ಅವೆಲ್ಲವೂ ಇವರ ಒಂದು ಮೈಂಡ್ ಸೆಟ್ ಅನ್ನ, ಮಾನಸಿಕ ಸ್ಥಿತಿಯನ್ನ ರೂಪುಗೊಳ್ಳೋದಕ್ಕೆ ಅಲ್ಲಿ ನಡೆಯುವಂತ ರಾಜಕೀಯ ಏನು ಘಟನೆಗಳು ನಡೀತವೆ, ಧಾರ್ಮಿಕ ಘಟನೆಗಳು ನಡೀತವೆ. ಇವಳು ಡೈವರ್ಸ್ ಆಗುತ್ತೆ. ಅದಕ್ಕೆ ಅವಳು ಆಕ್ಚುಲಿ ಅಲ್ಲಿ 2 ಸೀನ್ ನಲ್ಲಿ ಈ ಘಟನೆ ನಡೆಯುತ್ತೆ. ಮೊದಲನೆಯ ಒಂದು ಸೀನ್ ಅಲ್ಲಿ ಆಕ್ಟ್ 2 1ನೇ ಸೀನ್ ಅಲ್ಲಿ ಇವಳು ಒಪ್ಕೊಳ್ತಾ ಇಲ್ಲ, ಅದಕ್ಕೆ ಅಲ್ಲಿ ಆರ್ಗ್ಯೂ ಮಾಡ್ತಾ ಇದ್ದಾಳೆ. ಇವಳನ್ನ ಒಪ್ಸೋದಕ್ಕೆ ಆಗಲ್ಲ. ಮತ್ತೆ ಅದಕ್ಕಿಂತ ಮುಂಚೆ ಏನಂದ್ರೆ ಇನ್ನೂ ಒಂದು ಧಾರ್ಮಿಕ ವಿಚಾರ ಏನಾಗುತ್ತಂದ್ರೆ ಪೋಪ್ ಇದಕ್ಕೆ ಒಪ್ಪಿಗೆನ ನೀಡಲ್ಲ. ಈ ಡೈವರ್ಸ್ ಯಾಕೆ ಬೇಕು ಅಂದ್ರೆ ಅವನಿಗೆ ಹೆನ್ರಿ 8 ಯಾಕೆ ಡೈವರ್ಸ್ ಬೇಕು ಅಂದ್ರೆ ಇವಳಿಂದ ಇನ್ನೂ ಅಂದ್ರೆ ಅವಳ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ, ಇನ್ನು ಅವಳು ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ, ಸಂತಾನವನ್ನ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಗಂಡ್ಮಗು ಬೇಕು ಅಂದ್ರೆ 2ನೇ ಮದುವೆನ ಆಗ್ಲೇಬೇಕಾದಂತ ಪರಿಸ್ಥಿತಿ. ಆದ್ರೆ ಪೋಪ್ ಅಂದ್ರೆ ಇವಳನ್ನ ಡೈವರ್ಸ್ ಮಾಡ್ಬಿಟ್ಟು 2ನೇವನ್ನ ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಪೋಪ್ ಅದಕ್ಕೆ ಒಪ್ಪಿಗೆ ಕೊಡಲ್ಲ. ಅದಕ್ಕೆ ಇಲ್ಲಿ ಉಲ್ಸಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಬ್ಬ ಹೊರಗಡೆಯಿಂದ ಒಬ್ಬ ಪೋಪ್ ಅನ್ನ ತೆಗೆದುಕೊಂಡು ಬಂದು ಅವನನ್ನ ನೇಮಿಸಿ ತಾನು ಮತ್ತೆ ಉಲ್ಸಿ ಮತ್ತು ಪೋಪ್ ಅವರಿಬ್ರು ಕೂಡಿ ಇಲ್ಲಿ ಜಡ್ಜ್ಮೆಂಟ್ ಒಂದು ಕೇಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಇಬ್ರು ಮಾತಾಡ್ಬೇಕು. ಯಾರು ಅಂದ್ರೆ ಕ್ಯಾಥರೀನ್ ಮತ್ತು ಕಿಂಗ್ ಹೆನ್ರಿ ಇಬ್ರು ಮಾತಾಡ್ಬೇಕು. ಯಾಕೆ ಈ ಡೈವರ್ಸ್ ಆಗ್ಬೇಕು ಅಥವಾ ಆಗ್ಬಾರ್ದು ಅನ್ನೋದನ್ನ ಮಾತಾಡ್ಬೇಕು. ಇಲ್ಲಿ ಉಲ್ಸಿ ತನ್ನ ಕೆಲಸವನ್ನ ಸಾಧಿಸಿಕೊಳ್ಳೋದಕ್ಕಾಗಿ ಅವನನ್ನ ಕರ್ಕೊಂಡು ಬಂದಿರ್ತಾನೆ. ಮತ್ತು ಅದು ಒಂದು ಸೀನ್ ಆಕ್ಟ್ 2ನ ಮೊದಲನೇ ಸೀನ್ ಅಲ್ಲಿ ಇವಳು ಆರ್ಗ್ಯುಮೆಂಟ್ ಕೂಡ ಅದನ್ನ ಇಲ್ಲಿ ಸಮಯ ಇಲ್ಲ, ನಾನು ಅದನ್ನ ಓದ್ತಾ ಇಲ್ಲ. ಅವಳು ಬಹಳ ಚೆನ್ನಾಗಿ ಅಲ್ಲಿ ಡೈಲಾಗ್ ಅಲ್ಲಿ ಅದನ್ನ ರಿಜೆಕ್ಟ್ ಮಾಡ್ತಾಳೆ, ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ತಾಳೆ. ಅದರ ನಂತರ ಮತ್ತೊಂದು ಸೀನ್ ನಲ್ಲಿ ಬಂದ್ಬಿಟ್ಟು ಇರಿಬ್ರು ಅವಳ ಮನೆಗೆ ಹೋಗಿ ಅವಳ ಜೊತೆಗೆ ಕುತ್ಕೊಂಡು ನೀನ್ ಯಾಕೆ, ನಿನ್ನನ್ನ ರಾಜ ಬಹಳ ಪ್ರೀತಿ ಮಾಡ್ತಾನೆ, ನಿನ್ನನ್ನ ಕೊನೆಯವರೆಗೂ ಅವನು ಕಾಳಜಿ ತಗೊಳ್ತಾನೆ, ನೀನ್ ಹೆದರ್ಬೇಡ. ಇದು ಡೈವರ್ಸ್ ಆದ್ರೂ ಕೂಡ ಇದು ಬರೀ ಟೆಕ್ನಿಕಲಿ, ಯಾಕೆ ಅಂದ್ರೆ 2ನೇ ಮದುವೆ ಆಗ್ಬೇಕಾಗಿರೋದ್ರಿಂದ, ಒಂದು ಗಂಡ ಸಂತಾನ ಈ ರಾಜ್ಯಕ್ಕೆ ಬೇಕಾಗಿರೋದ್ರಿಂದ ಅದಕ್ಕಾಗಿ ನೀನು ಒಪ್ಕೊ, ನಿನಗೆ ಯಾವುದೇ ತರ ತೊಂದರೆ ಆಗಲ್ಲ, ರಾಜನ ಪ್ರೀತಿ ಕೊನೆಯವರೆಗೂ ನಿನಗೆ ಇರುತ್ತೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಮತ್ತೊಂದು 2 ಸೀನಲ್ಲಿ ಇದು ಬರುತ್ತೆ. ಅವಳ ಡಿವೋರ್ಸ್ ಆಗುತ್ತೆ. ಅವಳನ್ನ ಮತ್ತೊಂದು ಪ್ಲೇಸ್ ಬರುತ್ತೆ, ಅಲ್ಲಿ ಅವಳು ಶಿಫ್ಟ್ ಆಗ್ತಾಳೆ. ಅವಳು ಕೊನೆಗೆ ಬರ್ತಾಳು ಶಿ ಬಿಕಮ್ಸ್ ಸಿಕ್. ಅವಳ ಒಂದು ಲೆಟರ್ ಬರೀತಾಳೆ. ನಂತರದ ಇದರಲ್ಲಿ ಕೂಡ ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂದ್ರೆ ಅವಳು ಮನಸ್ಸು ಕೂಡ ಎಷ್ಟು ಇಂಪಾರ್ಟೆಂಟ್, ಬಹಳ ಗ್ರೇಟ್ ಕ್ಯಾರೆಕ್ಟರ್ ಅನ್ನೋದಕ್ಕೆ ಕೂಡ ಇಲ್ಲಿ ಅವಳು ಏನ್ ಮಾಡ್ತಾಳೆ ಅಂದ್ರೆ ಸಾಯೋ ಮುಂಚೆ ಒಂದು ಲೆಟರ್ ಬರೆದು ಇದೇ ಪೋಪ್ ಏನು ಕ್ಯಾಪಿಸಿಯಸ್ ಅಂತ ಒಂದು ಪತ್ರ ಬರುತ್ತೆ, ಅವನ ಮೂಲಕ ಮತ್ತೊಂದು ಸೀನಲ್ಲಿ ಬರುತ್ತೆ. ಅದು ಸಾಯೋಕ್ಕಿಂತ ಮುಂಚೆ ಅವಳು ಏನ್ ಮಾಡ್ತಾಳೆ ಅಂದ್ರೆ, ನಾನು ಒಬ್ಬ ಲಾಯಲ್ ಹೆಂಡತಿಯಾಗಿ ಉಳಿದೆ, ಒಂದು ಒಳ್ಳೆಯ ಈ ನನ್ನ ಮಗಳು ಏನಿದ್ದಾಳೆ ಅವಳು ಒಂದು ಪ್ಯೂರ್ ಸೋಲ್, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಒಂದು ರಾಜ ಏನು ಮರ್ಯಾದೆ ಒಂದು ರಾಜಕುಮಾರಿಗೆ ಸಿಗ್ಬೇಕು, ಅದು ಅವಳಿಗೆ ಸಿಗಲಿ ಅಂತ ಹೇಳಿ ಪತ್ರ ಬರೀತಾಳೆ. ಅದನ್ನ ಇವನ ಮೂಲಕ ಕಳಿಸ್ಕೊಡ್ತಾಳೆ. ಮತ್ತೆ ಅವಳ ಆಸೆಯನ್ನ ಹೆನ್ರಿ 8 ಈಡೇರಿಸ್ತಾನೆ. ಇದೇ ನಾಟಕದಲ್ಲಿ ಇದು ಬರುತ್ತೆ. ಸೊ ಮೇರಿ 1 ಏನಿದ್ದಾಳೆ ಅವಳಿಗೆ ವಾಟ್ ಎವರ್ ಶಿ ಡಿಸರ್ವ್ಡ್, ಅವಳಿಗೆ ಸಿಗಬೇಕಾದಂತ ಒಂದು ಒಬ್ಬ ರಾಜಕುಮಾರಿಗೆ ಸಿಗ್ಬೇಕಾದಂತ ಎಲ್ಲ ಮರ್ಯಾದೆ, ಆರೈಕೆ, ಕಾಳಜಿ, ಎಜುಕೇಶನ್ ಎಲ್ಲವೂ ಕೂಡ ಹೆನ್ರಿ 8 ಕೊಡ್ತಾ ಇದ್ದಾನೆ. ಮುಂದೆ ಇನ್ನು 2ನೇ ನಾವು ಹೇಳಿದ್ವಿ, 2ನೇ ಹೆಂಡತಿಯನ್ನ ಇವನು ಫಸ್ಟ್ ನೋಡೋದು ಉಲ್ಸಿನ ಮದುವೆಯಲ್ಲಿ, ಉಲ್ಸಿನ ಮನೆಯಲ್ಲಿ ಒಂದು ಪಾರ್ಟಿನಲ್ಲಿ. ಆಮೇಲೆ ಅದರ ನಂತರ ಅವನು ಡೈವೋರ್ಸ್ಗೆ ಪ್ರಯತ್ನ ಪಡ್ತಾನೆ. ಕಾರ್ಡಿನಲ್ ಕ್ಯಾಂಪಿಯಸ್ ಬರ್ತಾನೆ ಒಬ್ಬ ಜಡ್ಜ್ ಆಗಿ, ಅವನು ಉಲ್ಸಿ ಜೊತೆಗೆ ಸೇರ್ಕೊಂಡು ಈ ಡೈವರ್ಸ್ಗೆ ಹೆಲ್ಪ್ ಮಾಡ್ತಾನೆ. ನಂತರದಲ್ಲಿ 2ನೇ ಆಕ್ಟ್ನ 3ನೇ ಸೀನ್ ನಲ್ಲಿ ಆನ್ ಬುಲಿನ್ ಮದುವೆ ಆಗ್ಬೇಕು ಅನ್ನುವಂತ ಒತ್ತಡವನ್ನ ತಂದಾಗ ಅವಳ ಮನೆಯಲ್ಲಿರುವಂತ ಒಬ್ಬ ಓಲ್ಡ್ ಲೇಡಿಗೆ ತನ್ನ ಮನಸ್ಸಿನಲ್ಲಿ ಬರುವಂತ ಎಲ್ಲವನ್ನು ಹೇಳ್ಕೊಳ್ತಾಳೆ. ಆ ಹೇಳ್ಕೊಳ್ಳುವಂತದ್ದು ಇದೆಯಲ್ಲ, ನಾನು ಯಾಕೆ ಅವನನ್ನ ಮದುವೆ ಆಗಿ ಆ ಹೆಣ್ಣಿಗೆ ತೊಂದರೆಯನ್ನ ಕೊಡ್ಬೇಕು, ಇದು ತಪ್ಪಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾಳಲ್ಲ, ಅದು ನಿಜವಾಗ್ಲು
ಆ ಬಹಳ ಮನಸ್ಸನ್ನ ಕರಗಿಸುವಂತ ಒಂದು ಇದು ಅಂತ ಹೇಳಬೇಕು. ಆಕ್ಟ್ 2 ಕೊನೆಯ ಒಂದು ಇದರಲ್ಲಿ ಅವಳು ಹೇಳ್ತಾಳೆ, ಇದನ್ನ ನಾನು ಹೇಳಲೇಬೇಕು. ಅವಳು ಹೇಳ್ತಾಳೆ, ಅಲಾಸ್ ಪುವರ್ ಲೇಡಿ, ಶಿ ಈಸ್ ಅ ಸ್ಟ್ರೇಂಜರ್ ನೌ ಅಗೈನ್. ಆನ್ ಹೇಳ್ತಾಳೆ, ಸೋ ಮಚ್ ದ ಮೋರ್ ಮಸ್ಟ್ ಪಿಟಿ ಡ್ರಾಪ್ ಅಪಾನ್ ಹರ್. ಅವಳು ಏನು ಕ್ಯಾಥರಿನ್ ಬಗ್ಗೆ ಶಿ ಇಸ್ ಫೀಲಿಂಗ್ ಪಿಟಿ. ವೆರಿಲಿ ಐ ಸ್ವಿಯರ್ ಇಟ್ಸ್ ಬೆಟರ್ ಟು ಬಿ ಲೋಲಿ ಬಾರ್ನ್ and range with humble livers in content and range than to be parked up in a glittering grief and wear a golden sorrow. ಇದೊಂದು ಈ ಮದುವೆ ಅನ್ನೋದು ಅವಳಿಗೆ ಗೊತ್ತಿದೆ, ಮದುವೆಗಿಂತ ಮುಂಚೆ ಗೊತ್ತಿದೆ ಒಂದು ಗೋಲ್ಡನ್ ಕೇಜ್ ನಲ್ಲಿ ಹೋಗಿ ಉಳಿಯೋದಾಗತ್ತೆ ಇವಳು ಅಂತ. ಒಬ್ಬ ಸಾಧಾರಣ ಜನರ ಜೊತೆಗೆ ಬದುಕಿ ಸಂತೃಪ್ತಿಯಿಂದ ಬದುಕುವುದು ಗ್ರೇಟ್. ಬಹುಶಃ ಈ ಲೈನ್ಗಳು ಕೂಡ ಬಹಳ ಫೇಮಸ್ ಅಂತ ಹೇಳ್ಬೋದು. ಬೆಟರ್ ಟು ಲೋಲಿ ಬಾರ್ನ್ ದ್ಯಾನ್ ರೇಂಜ್ ಇನ್ ಅಂತ ಹೇಳ್ತಾಳೆ. ಸೊ ಈ ಮಾತು ಬಹಳ ಮನಸ್ಸಿಗೆ ಹತ್ತುವಂತ ಪಾತ್ರ. ಅವಳು ಇನ್ನೂ ಹೇಳ್ತಾಳೆ, ಹೌ ಯು ಡೂ ಟಾಕ್, ಐ ಸ್ವಿಯರ್ ಅಗೇನ್ ಐ ವುಡ್ ನಾಟ್ ಬಿ ಅ ಕ್ವೀನ್ ಫಾರ್ ಆಲ್ ದ ವರ್ಲ್ಡ್. ನನಗೆ ರಾಣಿ ಆಗುವಂತ ಆಸೆ ಇಲ್ಲ, ನಾನು ರಾಣಿ ಆಗಲ್ಲ. ಅಂದ್ರೆ ಈ ಓಲ್ಡ್ ಲೇಡಿ ಅವಳ ಸೇವಕಿಯಾಗಿ ಅವಳ ಜೊತೆಯಲ್ಲಿ ಅವಳಿಗೆ ಹೇಳ್ತಾಳೆ. ಆದ್ರೆ ಅನಿವಾರ್ಯವಾಗಿ ಅವಳ ಸ್ವತಃ ಈ ನಾಟಕದಲ್ಲಿ ಬಂದಿಲ್ಲ, ಅವಳ ಬ್ರದರ್ಸ್ ಕೂಡ, ಅಂದ್ರೆ ಇವಳು ರಾಜನನ್ನ ಮದುವೆ ಆದ್ರೆ ನಮಗೂ ಲಾಭ ಅನ್ನುವಂತ ಒಂದು ಸ್ವಾರ್ಥ ಅವಳ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇರುತ್ತೆ ಮತ್ತು ಮದುವೆ ಆಗತ್ತೆ. ಸೊ ಆನ್ ಬುಲಿ ಇಲ್ಲಿ ಆಕ್ಟ್ ಸೀನ್ 4 ಸೀನ್ 4 ಆಫ್ ಆಕ್ಟ್ 2 ಡೈವರ್ಸ್ ಆಫ್ ಏನು ಮೊದಲನೇ ರಾಣಿದಾಗತ್ತೆ. ಆಕ್ಟ್ 3 ಆಕ್ಟ್ 3ನೇ ಆಕ್ಟ್ ಅಲ್ಲಿ ಸೀನ್ 1 ದೃಶ್ಯ 1ರಲ್ಲಿ ಉಲ್ಸಿ ಮತ್ತು ಕ್ಯಾಂಪಿಯಸ್ ಇದು ಮುಗೀತು. ಇದರಲ್ಲಿ ಸೀನ್ 2ದಲ್ಲಿ ಪೋಪ್ಪನಿಗೆ ಬರೆದ ಪತ್ರಗಳು. ಇಲ್ಲಿ ಉಲ್ಸಿ ಏನ್ ಮಾಡಿರ್ತಾನೆ ಅಂದ್ರೆ ಈ ಡೈವರ್ಸ್ ಆಗುವಂತ ಸಂದರ್ಭದಲ್ಲಿ ಇರಬಹುದು ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಪೋಪ್ ಮತ್ತು ಇಲ್ಲಿ ಇನ್ನೊಂದು ಏನು ಹಿಸ್ಟಾರಿಕಲಿ ಇಂಪಾರ್ಟೆಂಟ್ ಅಂದ್ರೆ ಚರ್ಚ್ ಆಫ್ ಇಂಗ್ಲೆಂಡ್ ಅಂದ್ರೆ ರಾಜನೇ ಅಲ್ಲಿ ಸುಪ್ರೀಂ ಅನ್ನುವಂಥದ್ದು ಒಂದು ರೂಲ್ ಹೊಸದು ಸ್ಟಾರ್ಟ್ ಆಗುತ್ತೆ. ಅದು ಉಲ್ಸಿ ಮತ್ತು ಕ್ರಾಮ್ವೆಲ್ನ ಬ್ರೈನ್ ಜಾಸ್ತಿ ಇರುತ್ತೆ ಇದರಲ್ಲಿ. ಅವನ ಪೇಪರ್ಸ್ ಗಳನ್ನೆಲ್ಲ ತಾನೇ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಅವನು ಲೀಗಲಿ ಯಾವ್ದನ್ನ ಹೇಗೆ ಪ್ರೂವ್ ಮಾಡ್ಬೇಕು ಅನ್ನೋದು ಕ್ರಾಮ್ವೆಲ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆಕ್ಟ್ 3ನಲ್ಲಿ ಏನಿದೆ ಅಂದ್ರೆ ಇವರು ಬಹಳ ಜಾಣರಾಗಿ ಪತ್ರಗಳನ್ನೆಲ್ಲ ಹ್ಯಾಂಡಲ್ ಮಾಡ್ತಿರ್ತಾರೆ. ಪೋಪ್ಗೆ ಒಂಥರ ಲೆಟರ್ ಬರೀತಿರ್ತಾರೆ. ಹೆನ್ರಿ 8ಗೆ ಪೋಪ್ಪನ ಕಡೆಯಿಂದ ಬಂದ ಪತ್ರ ಅನ್ನುವ ತರದಲ್ಲಿ ಕ್ರಿಯೇಟ್ ಮಾಡಿ ಹೆನ್ರಿ 8ಗೆ ಪತ್ರಗಳನ್ನ ಕೊಡ್ತಿರ್ತಾರೆ. ಸೊ ಇದು ಏನೋ ಒಂದು ಮಿಸ್ ಹ್ಯಾಂಡ್ಲಿಂಗ್ ಇದೆ ಇದು. ಮತ್ತೆ ಇನ್ನೊಂದು ಏನಂದ್ರೆ ಅಲ್ಲಿ ಕ್ಲಾತ್ ಆಫ್ ಗೋಲ್ಡ್ ಮಾರ್ಕೆಟಿಂಗ್ ಆಗ್ತಾ ಇರುತ್ತೆ. ಆ ಮಾರ್ಕೆಟ್ ನಲ್ಲಿ ಕೂಡ ಒಂದು ಭ್ರಷ್ಟಾಚಾರವನ್ನ ಈ ಉಲ್ಸಿ ಕ್ರಮೇಲ್ ಕೂಡಿ ಮಾಡ್ತಾ ಇರ್ತಾರೆ. ಅದೆಲ್ಲವೂ ಕೂಡ ರಾಜನಿಗೆ ಗೊತ್ತಾಗತ್ತೆ. ರಾಜನಿಗೆ ಇದನ್ನು ಗೊತ್ತಾಗೋ ತರ ಮಾಡಿರುವಂತವ್ರು ಯಾರಂದ್ರೆ ನಾರ್ಫ್ಲಾಕ್, ಸಫಾಲ್ಕ್, ಲಾರ್ಡ್ ಚಾಂಬರ್ಲೈನ್. ಸೊ ಇವರೆಲ್ಲ ಸೇರಿ ಈ ಪತ್ರಗಳು ಅಂದ್ರೆ ಏನು ತಪ್ಪು ಮಾಹಿತಿ ಅಂದ್ರೆ ಇವನು ನಿಜವಾಗ್ಲೂ ಪೋಪನಿಗೆ ಬರೆದಂತ ಪತ್ರನೇ ಬೇರೆ ಇರುತ್ತೆ, ಇವರು ಬಂದು ಹೆನ್ರಿಗೆ ಹೇಳುವಂತ ಮಾಹಿತಿನೇ ಬೇರೆ ಇರುತ್ತೆ. ಅದೆಲ್ಲವೂ ಮಾಹಿತಿಗಳು ಹೆನ್ರಿ 8ನ ಕೈಯಲ್ಲಿ ಸಿಗುವ ತರಹ ಈ 3 ಪಾತ್ರಗಳು ಮಾಡ್ತವೆ. ಮತ್ತೆ ಹಾಗಾಗಿ ಇಲ್ಲಿ ಸೀನ್ 2 ಆಕ್ಟ್ 3 ಏನಿದೆ ಅದು ಪಶ್ಚಾತ್ತಾಪ, ಏನು ಬಂಕಿಂಗ್ಹ್ಯಾಮ್ ಹೇಳ್ತಾನಲ್ಲ ಪಶ್ಚಾತ್ತಾಪ ಆಗುತ್ತೆ ಒಂದಿಲ್ಲ ಒಂದು ಕಾಲದಲ್ಲಿ ಅಂತ, ಆ ಒಂದು ಪಶ್ಚಾತ್ತಾಪ ಆಗುವಂತ ಕಾಲ ಸೀನ್ 2 ಸೀನ್ 3 ಆಫ್ ಆಕ್ಟ್ 3ರಲ್ಲಿ ಆಗುತ್ತೆ. ಹೆನ್ರಿ ಆಮೇಲೆ ಉಲ್ಸಿ ಇನ್ನೇನು ತನಗೆ ಪನಿಷ್ಮೆಂಟ್ ಸಿಗುತ್ತೆ ಅಂತ ಗೊತ್ತಾದಾಗ ಇವನು ಏನ್ ಮಾಡ್ತಾನೆ ಅಂದ್ರೆ ಅವನ ಅಸಿಸ್ಟೆಂಟ್ ಕ್ರಾಮ್ವೆಲ್ಗೆ ಹೇಳ್ತಾನೆ, ನೀನ್ ಇನ್ನೂ ಸೀನ್ಗೆ ಬಂದಿಲ್ಲ, ಇನ್ನು ಏನು ಅಷ್ಟು ಬೆಳಕಿಗೆ ನೀನ್ ಬಿದ್ದಿಲ್ಲ, ಈಗ ನೀನು ಹೋಗು ಇಲ್ಲಿಂದ, ನನ್ನ ಪನಿಷ್ಮೆಂಟ್ ಆಗುತ್ತೆ, ಹೋಗ್ಲಿ, ಇದೆಲ್ಲವೂ ಆರಿದ ನಂತರ ನನ್ನನ್ನ ಎಲ್ಲರೂ ಮಾರ್ತ ನಂತರದಲ್ಲಿ ನೀನು ಬಾ ವಾಪಸ್ ಅಂತ ಹೇಳ್ತಾನೆ. ಅಂದ್ರೆ ಉಲ್ಸಿ ಸಾಯೋವಾಗ್ಲೂ ಕೂಡ ತನ್ನ ಸಾವಿನ ನಂತರವೂ ಕೂಡ ಕ್ರಾಮ್ವೆಲ್ ವಾಪಸ್ ಬರ್ಬೇಕು. ಮತ್ತೆ ಇದೇನು ಒಂದು ಬೆಂಕಿ ಹಾಕಿರ್ತಾರಲ್ಲ
ಒಂದು ಕೆಟ್ಟ ಉದ್ದೇಶ ಇರುತ್ತೆ, ಅದು ಈಡೇರಿಸ್ಬೇಕು ಕ್ರಾಮ್ವೆಲ್ ಮೂಲಕ ಅನ್ನುವಂಥದ್ದು ಊಲ್ಸಿಗೆ ಎಷ್ಟು ಕೆಟ್ಟದಾಗಿ ಇರುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಅವನು ಕ್ರಾಮ್ವೆಲ್ ಕೊನೆಗೆ ಚೀಫ್ ಮಿನಿಸ್ಟರ್ ಕೂಡ ಆಗ್ತಾನೆ ಏಟ್ನ ನಂತರದಲ್ಲಿ. ಅಂದ್ರೆ ಈ ಎರಡು ಪಾತ್ರಗಳು, ಎರಡು ಮದುವೆಯ ನಂತರದ ಕಾಲದಲ್ಲಿ ಅವನು ಮತ್ತೆ ವಾಪಸ್ಸು ಬರ್ತಾ ಇದ್ದಾನೆ. ಸೊ ನಂತರ ಆಕ್ಟ್ 4 ಅಲ್ಲಿ ಸೀನ್ 1, ಬಹುಶಃ ನಾನು ಸಮಯ ಆಯ್ತು ಕಾಣಿಸುತ್ತೆ, ನಾನು ಸಮರೈಸ್ ಮಾಡ್ತಾ ಹೋಗ್ತೀನಿ. ಆನ್ ಬುಲಿನ್ಸ್ ಕರೋನೇಷನ್ ಆಗುತ್ತೆ, ಆನ್ ಬುಲಿನ್ ಕಿರೀಟ ಧಾರಣೆ ಆಗುತ್ತೆ. ಆನ್ ಬುಲಿನ ಕಿರೀಟ ಧಾರಣೆ ಏನಿದೆ ಅದನ್ನ ಎಲ್ರು ಏನು ಜನರಿಗೆ ಕ್ಯಾಥರಿನ್ ಬಗ್ಗೆ ಏನೋ ಒಂದು ದುಃಖ ಇರುತ್ತೆ, ಆ ದುಃಖವನ್ನ ಮರೆಸುವಂಥದ್ದು ಏನಂದ್ರೆ ಇವಳು ಆನ್ ಬುಲಿನ್ ಬಹಳ ಒಳ್ಳೆಯ ವ್ಯಕ್ತಿತ್ವದವಳಾಗಿರ್ತಾಳೆ, ಜನರ ಜೊತೆಗೆ ಒಳ್ಳೆಯವಳಾಗಿರ್ತಾಳೆ, ಮತ್ತು ಅವಳ ಮುಖವನ್ನ ನೋಡಿದ ತಕ್ಷಣ ಎಲ್ರಿಗೂ ಒಂದು ಒಳ್ಳೆಯ ಹೋಪ್ ಅಥವಾ ಒಳ್ಳೆಯ ಇದು ಮೂಡುತ್ತೆ. ಸೊ ಹಾಗಾಗಿ ಸೀನ್ ಆಕ್ಟ್ 4 ಅಲ್ಲಿ 2 ಸೀನ್ ಬರ್ತವೆ. ಕ್ಯಾಥರಿನ್ ಫಾಲ್ಸ್ ಇಲ್ ಇನ್ ಕಿಂಬಲ್ಟನ್ ಅನ್ನುವಂಥ ಪ್ಲೇಸ್ ಅಲ್ಲಿ ಅವಳನ್ನ ಸೀನ್ 2 ಕ್ಯಾಥರಿನ್ ಅಲ್ಲಿ ಸಾವನ್ನಪ್ತಾಳೆ. ವಿಲಿಯಂ ಗ್ರಿಫಿಥ್ಸ್ ಅನ್ನುವಂಥ ಒಬ್ಬ ಸೇವಕ ಇರ್ತಾನೆ ಅವಳಿಗೆ. ಅಲ್ಲಿ ಬಹಳಷ್ಟು ಸಾಯುವ ಸಂದರ್ಭದಲ್ಲಿ ಅವಳು ಒಂದು ಪತ್ರವನ್ನ ಒಂದು ಇದು ಬಹಳ ಏನ್ ಹೇಳ್ತಾಳೆ ಅಂದ್ರೆ ಕೊನೆಯದಾಗಿ, ಆಫ್ಟರ್ ಮೈ ಡೆತ್ ಐ ವಿಶ್ ನೋ ಅದರ್ ಹೆರಾಲ್ಡ್, ನೋ ಅದರ್ ಸ್ಪೀಕರ್ ಆಫ್ ಮೈ ಲಿವಿಂಗ್ ಆಕ್ಷನ್ಸ್ ಟು ಕೀಪ್ ಮೈನ್ ಆನರ್ ಫ್ರಮ್ ಕರಪ್ಷನ್, but such an honest chronicler as Griffith, whom I most hated living, thou hast made me with thy religious truth and modesty. Now in his ashes honor, peace be with him. ತನ್ನ ಸಾವಿಗೆ ಅಂದ್ರೆ ತಮ್ಮ ಈ ಡಿವೋರ್ಸ್ಗೆ ಕಾರಣ ಆದಂತವ್ರಿಗೂ ಕೂಡ ಅವಳು ಒಳ್ಳೆಯದನ್ನೇ ಬಯಸ್ತಾಳೆ. Patience be near me still and set me lower, I have not long to trouble thee. Good Griffith, ನಿನಗೆ ಇನ್ನೂ ಜಾಸ್ತಿ ತೊಂದರೆ ಕೊಡಲ್ಲ, ನಾನು ಇನ್ನೇನು ಸಾವನ್ನ ಅಪ್ತೀನಿ. Cause the musicians play me that sad note I named my knell, whilst I sit meditating on that celestial harmony I go. ಕೊನೆಯ ಪತ್ರವನ್ನ ಬರೆದು ಇವ್ರನ್ನ ಕರೀತಾಳೆ. ಗ್ರಿಫಿಥ್ ಯಾರನ್ನ ಕರ್ಕೊಂಡ್ ಬರ್ತಾನೆ ಅಂದ್ರೆ ಕ್ಯಾಪೆಸಿಯಸ್ ಅನ್ನ ಕರೀತಾನೆ. ಸೇ ಹಿಸ್ ಲಾಂಗ್ ಟ್ರಬಲ್ ನೌ ಈಸ್ ಪಾಸಿಂಗ್, ರಾಜನಿಗೆ ಹೇಳು, ಸೇ ಹಿಸ್ ಲಾಂಗ್ ಟ್ರಬಲ್ ನೌ ಈಸ್ ಪಾಸಿಂಗ್ ಔಟ್ ಆಫ್ ದಿಸ್ ವರ್ಲ್ಡ್, ಟೆಲ್ ಹಿಮ್ ಇನ್ ಡೆತ್ ಐ ಬ್ಲೆಸ್ಡ್ ಹಿಮ್. ಸೊ ಈ ತರದ ಡೈಲಾಗ್ ನಿಂದಾಗಿ ಇವಳು ಬಹಳ ದೊಡ್ಡ ಪಾತ್ರವಾಗಿ ಕಾಣ್ತಾರೆ. ಆಲ್ದೋ ಅನ್ಕ್ವೀನ್ಡ್ ಯಟ್ ಲೈಕ್ ಅ ಕ್ವೀನ್ ಅಂಡ್ ಡಾಟರ್ ಟು ಅ ಕಿಂಗ್, ಇಂಟರ್ ಮೀ ಐ ಕ್ಯಾನ್ ನೋ ಮೋರ್. ಸೊ ಆ ತರ ಒಂದು ರಾಜನ ಅನ್ಕ್ವೀನ್ ಆದ್ರೂ ಕೂಡ ಒಬ್ಬ ರಾಜನ ಮಗಳಾಗಿ ನಾನು ಇಲ್ಲಿ ಸಾಯ್ತಾ ಇದ್ದೇನೆ ವಿತ್ ಆಲ್ ಡಿಗ್ನಿಟಿ ಅನ್ನುವಂತ ಮಾತನ್ನ ಇವಳು ಹೇಳ್ತಾ ಇದ್ದಾಳೆ. ಸೊ ದಿಸ್ ಈಸ್ ಟು ಮೈ ಲಾರ್ಡ್ ಕಿಂಗ್ ಅಂತ ಅವಳು ಪತ್ರವನ್ನ ಬರೆದು ಅವನ ಕೈಗೆ ಕೊಡ್ತಾಳೆ. ದ ಮಾಡೆಲ್ ಆಫ್ ಅವರ್ ಚೇಸ್ಟ್ ಲವ್, ಹಿಸ್ ಯಂಗ್ ಡಾಟರ್, ದ ಡ್ಯೂಸ್ ಆಫ್ ಹೆವನ್ ಫೆಲ್ ಥಿಕ್ ಇನ್ ಬ್ಲೆಸ್ಸಿಂಗ್ಸ್ ಆನ್ ಹರ್. ಸೊ ಅವಳನ್ನ ಮೈ ನೆಕ್ಸ್ಟ್ ಪುವರ್ ಪೆಟಿಷನ್ ಈಸ್ ದಟ್ ಹಿಸ್ ನೋಬಲ್ ಗ್ರೇಸ್ would have some pity upon my wretched women. ಅವಳ ಬಗ್ಗೆ ಪ್ರೀತಿ ಇರ್ಲಿ ಅಂತ ಹೇಳ್ತಾ ಸಾಯ್ತಾಳೆ. ಸೊ ಕೊನೆಯ ಆಕ್ಟ್ 5 ಇದರಲ್ಲಿ ಹೆನ್ರಿ ಮತ್ತು ಕ್ರಾನ್ಮರ್ ಅವರಿಬ್ರು ಸ್ನೇಹಿತರು. ಹೆನ್ರಿಗೆ ಈಗ ಗೊತ್ತಾಗಿದೆ ಬಹಳಷ್ಟು ಮೋಸ ವಂಚನೆಗಳು ಆಗ್ತಾ ಇದಾವೆ ಅಂತ. ಒಬ್ಬ ಫ್ರೆಂಡ್ ಉಳ್ಕೊಂಡಿದ್ದಾನೆ, ಕ್ರಾನ್ಮರ್. ಅವನು ಸ್ಟೇಟ್ಸ್ಮ್ಯಾನ್, ಪೊಲಿಟಿಷಿಯನ್. ಇವನನ್ನು ಕೂಡ ನನ್ನಿಂದ ದೂರ ಮಾಡಬಹುದು ಅನ್ನುವಂತ ಒಂದು ಸಂದೇಹ ಹೆನ್ರಿ 8ಗೆ ಬಂದಿದೆ. ಸೊ ಹಾಗಾಗಿ ಅವನಿಗೆ ಒಂದು ಈ ತರ ಆಗ್ಬಹುದು ಅಂತ ಹೇಳಿ ಒಂದು ಉಂಗ್ರವನ್ನ ಕೊಡ್ತಾನೆ. ಇದನ್ನ ನಿನ್ನ ಹತ್ರ ಇಟ್ಕೋ, ಅಥವಾ ಸಂದರ್ಭ ಬಂದಾಗ ಇದನ್ನ ಬಳಸು, ನಿನ್ನ ಜೀವವನ್ನ ಉಳಿಸ್ಕೋ ಅಂತ ಕೊಡ್ತಾನೆ. ಇದರಲ್ಲಿ ಸೀನ್ 2 ಆಕ್ಟ್ 5 ಸೀನ್ 2ದಲ್ಲಿ ಬಿಫೋರ್ ದ ಕೌನ್ಸಿಲ್ ಮೆಂಬರ್ ಅಲ್ಲಿ ಎಲ್ರೂ ಬರ್ತಾರೆ. ಕ್ರಾನ್ಮರ್ ಇರ್ತಾನೆ, ಆರ್ಕ್ ಬಿಷಪ್. ಅದು ಹೇಳ್ದಂಗೆ ಅವನ ಮೇಲೆ ಪ್ರೊಟೆಕ್ಟ್. ಸೀನ್ 1ರಲ್ಲಿ ನೋಡಿ ಎಷ್ಟು ನಂಬಿಕೆ ಅಂದ್ರೆ, ಯುವರ್ ಎನಿಮೀಸ್ ಆರ್ ಮೆನಿ ಅಂಡ್ ನಾಟ್ ಸ್ಮಾಲ್, ಮೈಟ್ ಕರಪ್ಟ್ ಮೈಂಡ್ಸ್ ಪ್ರೊಕ್ಯೂರ್ ನೇವ್ಸ್ ಆಸ್ ಕರಪ್ಟ್,
to swear against you. Such things have been done, already ಆಗಿದಾವೆ, ಇನ್ನು ಮುಂದೇನೂ ಆಗ್ತವೆ. ಪ್ರೊಟೆಕ್ಟ್, ಅದಕ್ಕೆ ಕ್ರಾನ್ಮರ್ ಹೇಳ್ತಾನೆ, ಗಾಡ್ ಅಂಡ್ ಯುವರ್ ಮೆಜೆಸ್ಟಿ, ಪ್ರೊಟೆಕ್ಟ್ ಮೈನ್ ಇನ್ನೋಸೆನ್ಸ್ ಆರ್ ಐ ಫಾಲ್ ಇನ್ ಟು ದ ಟ್ರ್ಯಾಪ್ ಈಸ್ ಲೇಡ್ ಫಾರ್ ಮೀ ಅಂತ ಹೇಳ್ತಾನೆ. ಸೊ ಈ ಒಂದು ಸಂದರ್ಭದಲ್ಲಿ ಏನು ಕ್ರಾನ್ಮರ್ಗೆ ಉಂಗುರವನ್ನ ಕೊಡ್ತಾನೆ, ಅದೇ ಸಂದರ್ಭದಲ್ಲಿ ಅದೇ ಸೀನಲ್ಲಿ ನಡೆಯುವಂತ ಇನ್ನೊಂದು ಘಟನೆ ಏನು ಅಂದ್ರೆ, ಓಲ್ಡ್ ಲೇಡಿ, ಆ ಸರ್ವೆಂಟ್ ಒಂದು ಸುದ್ದಿಯನ್ನ ತರ್ತಾಳೆ, ರಾಣಿಗೆ ಒಬ್ಳು ಮಗಳು ಆಗಿದ್ದಾಳೆ ಅಂತ. ಎರಡನೆಯ ರಾಣಿ ಅವಳ ಮಗಳು. ಇಲ್ಲಿ ನೋಡಿ, ಇದು ಈ ಡೈಲಾಗ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನೌ ಬೈ ದೈ ಲುಕ್ಸ್ ಐ ಗೆಸ್ ದೈ ಮೆಸೇಜ್, ನೀನೇನ್ ಮೆಸೇಜ್ ತಂದಿದೀಯ ಅನ್ನೋದನ್ನ ನಾನು ಗೆಸ್ ಮಾಡ್ತಾ ಇದ್ದೀನಿ. ಈಸ್ ದ ಕ್ವೀನ್ ಡೆಲಿವರ್ಡ್? ಸೇ ಎಸ್, ಅಂಡ್ ಆಫ್ ಅ ಬಾಯ್, ಗಂಡು ಮಗುವಿನ ಜನ್ಮ ಕೊಟ್ಲಲ್ಲ ಅಂತ ಬಹಳ ಎಕ್ಸೈಟ್ ಆಗಿ ಅವಳಿಗೆ ಇದೇ ಸುದ್ದಿ ಎಲ್ಲ ನೀನ್ ತಂದಿದ್ದು ಅಂತ ಕೇಳ್ತಾ ಇದ್ದಾನೆ ಕಿಂಗ್. ಆದ್ರೆ ಓಲ್ಡ್ ಲೇಡಿ ಹೇಳ್ತಾಳೆ, ಬೋತ್ ನೌ ಅಂಡ್ ಎವರ್ ಬ್ಲೆಸ್ ಹರ್, ಇಟ್ಸ್ ಅ ಗರ್ಲ್ ಅಂತ ಹೇಳ್ತಾಳೆ. ಸೊ ಇಲ್ಲಿ ಈ ಡೈಲಾಗ್ ಅಲ್ಲಿ ಅವನು ಎಷ್ಟರ ಮಟ್ಟಿಗೆ ಒಂದು ಗಂಡ ಸಂತಾನದ ಆಸೆ ಇತ್ತು ಅನ್ನೋದನ್ನ ನಾವು ಈ ಎರಡನೇ ಸೀನಲ್ಲಿ ಆಕ್ಟ್ 5 ಅಲ್ಲಿ ನೋಡ್ತೀವಿ. ಸೀನ್ 2 ನಲ್ಲಿ ಮತ್ತು ಸೀನ್ 3 ಏನಾಗುತ್ತೆ ಅಂದ್ರೆ, ಕ್ರಾನ್ವೆಲ್ ಮೇಲೆ ದೋಷಾರೋಪಣೆ ಆಗುತ್ತೆ, ಅವನು ಬದುಕ್ತಾನೆ. ಮತ್ತೆ ಕೊನೆಯಲ್ಲಿ ಸ್ಕಿಪ್ ಮಾಡಿ ಬಹುಶಃ 7:14 ಆಯ್ತು, ಸಮಯ ಆಯ್ತಾ? ಹೌದು ಮೇಡಮ್, ಇನ್ನೊಂದು 5 ನಿಮಿಷದಲ್ಲಿ ನೀವು ಮುಕ್ತಾಯ ಮಾಡಬಹುದು. ಸರಿ, ಓಕೆ. ಒಂದು ಸೀನ್, 2 ಸೀನ್ ಮಾತ್ರ ಇದಾವೆ. ಆಗ್ಲಿ ಸರಿ. ಸೊ ಇಲ್ಲಿ ಬಿಷಪ್ ಆಫ್ ವಿಂಚೆಸ್ಟರ್ಗೆ ಏನು ಹೇಳ್ತಾನೆ, ದೋಷಾರೋಪಣೆ ಅದು ಕೇಸ್ ನಡೀತಾ ಇರುತ್ತೆ ಕ್ರಾನ್ಸ್. ಬಟ್ ಐ ನೋ ಐ ಕೇಮ್ ನಾಟ್ ಟು ಹಿಯರ್ ಸಚ್ ಫ್ಲಾಟರಿ ನೌ, ಅಂಡ್ ಇನ್ ಮೈ ಪ್ರೆಸೆನ್ಸ್ ದೇ ಆರ್ ಟೂ ಥಿನ್, ಅಂಡ್ ಆ ಫ್ಲಾಟರಿ ಬಗ್ಗೆ ನಾನು ಈಗ ತಲೆ ಕೆಡಿಸ್ಕೊಳ್ಳಲ್ಲ. whoever thou takest me for, I am sure thou hast a cruel nature and a bloody. ನನ್ನನ್ನು ಯಾರು ಹೊಗಳಿ ಬರ್ತಿರಲ್ಲ, ನೀವೆಲ್ಲ ಕ್ರಿಯಲ್ ಮೈಂಡ್ ಇದಾರು ಅಂತ ನನಗೆ ಗೊತ್ತಾಗಿದೆ ಅಂತ ಹೇಳಿ ಇವನು ಈಗ ಕ್ರಾನ್ಮರ್ ಅನ್ನ ಉಳಿಸ್ಕೊಳ್ತಾನೆ. ಅವನು ಆತರ ಇಲ್ಲ ಅನ್ನೋದನ್ನ ಆ ಉಂಗ್ರವನ್ನ ತೋರಿಸ್ತಾನೆ. ದ ಸೀನ್ 4 ಇನ್ ಆಕ್ಟ್ 5 ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇವನು ಕ್ರಾನ್ಮರ್ನು ಅವನು ದೋಷ ಮುಕ್ತ ಆಗ್ತಾ ಇದ್ದಾನೆ. ಸೀನ್ 5 ದ ಪ್ಯಾಲೇಸ್ ನಲ್ಲಿ, ಸೀನ್ 5 ಕೊನೆಯ ಆಕ್ಟ್, ಕೊನೆಯ ಸೀನ್. ಇಲ್ಲಿ ಕ್ರಾನ್ಮರ್ಗೆ ಕರೀತಾನೆ ಹೆನ್ರಿ 8th. ಅವನ್ಗೆ ಕರೆದು, ಅಂಡ್ ಯುವರ್ ರಾಯಲ್ ಗ್ರೇಸ್ ಅಂಡ್ ದ ಗುಡ್ ಕ್ವೀನ್ ಮೇ ನೋಬಲ್ ಪಾರ್ಟ್ನರ್ಸ್. ಇಲ್ಲಿ ಆಕ್ಚುಲಿ ಅವನಿಗೆ ಹಿಂದಿನ ದೃಶ್ಯದಲ್ಲಿ ಸ್ವಲ್ಪ ಬೇಜಾರಾಗುತ್ತೆ, ಹೆಣ್ಮಗು ಹುಟ್ಟಿದೆ ಅಂತ. ಆದ್ರೆ ಓಲ್ಡ್ ಲೇಡಿ ಅವನಿಗೆ ಏನ್ ಹೇಳ್ತಾ ಅಂದ್ರೆ, ಇಲ್ಲ ಅವಳಿಗೆ ಇನ್ನೂ ಶಕ್ತಿ ಇದೆ, ಇನ್ನೂ ಮುಂದೆ ಗಂಡ್ಮಕ್ಳು ಆಗ್ತವೆ. ಈ ಎಲಿಜಾಬೆತ್ ಅಂದ್ರೆ ಇನ್ನೂ ನಾಮಕರಣ ಆಗಿಲ್ಲ, ಹೆಣ್ಣಿನ ನಂತರ ಇನ್ನೂ ಸಾಕಷ್ಟು ಜನ ಮಕ್ಕಳನ್ನ ಕೊಡ್ತಾಳೆ ಅವಳು. ಈ ಮಗು ಹುಟ್ಟಿದ ಕಾಲ ಒಳ್ಳೇದಿದೆ, ಮತ್ತೆ ಮುಂದೆ ಗಂಡ್ಮಕ್ಳು ಹುಡ್ತಾರೆ, ಡೋಂಟ್ ವರಿ ಅನ್ನುವಂಥದ್ದನ್ನ ಹೇಳ್ತಾಳೆ. ಕ್ರಾನ್ಮರ್ ಏನಿದ್ದಾನೆ, ಇವನು ಬರ್ತಾನೆ ಕಿಂಗ್ ಕರೆದ ತಕ್ಷಣ, ಥ್ಯಾಂಕ್ ಯು ಗುಡ್ ಲಾರ್ಡ್ ಆರ್ಕ್ ಬಿಷಪ್. ಕ್ರಾನ್ಮರ್ ಇಸ್ ಆರ್ಕ್ ಬಿಷಪ್. ವಾಟ್ ಈಸ್ ಹರ್ ನೇಮ್? ಅವಳಿಗೆ ಒಂದು ನಾಮಕರಣವನ್ನ ಮಾಡು ಅಂತ ಈ ಕ್ರಾನ್ಮರ್ಗೆ ಕೇಳ್ಕೊಳ್ತಾನೆ. ಕ್ರಾನ್ಮರ್ ಸೇಸ್ ದ ಗರ್ಲ್ಸ್ ನೇಮ್ ಈಸ್ ಎಲಿಜಾಬೆತ್. ಸೊ ಕ್ರಾನ್ಮರ್ ಇಲ್ಲಿಗೆ ನಿಲ್ಲೋದಿಲ್ಲ. ಇಲ್ಲಿ ಎಲಿಜಾಬೆತ್ ಬಗ್ಗೆ ಒಂದು ಭವಿಷ್ಯವಾಣಿಯನ್ನ ನುಡಿತಾನೆ. ಅದು ಇತಿಹಾಸದಲ್ಲಿ ನುಡಿದಿದ್ನೋ ಅಥವಾ ಹೌದು, ಇತಿಹಾಸದಲ್ಲೂ ಕೂಡ ಆ ಥರ ಇದೆ. ಮತ್ತೆ ಇಲ್ಲಿ ಶೇಕ್ಸ್ಪಿಯರ್ನ ಮಾತುಗಳಲ್ಲಿ ನಾವು ಇದನ್ನ ನೋಡ್ತಾ ಇದ್ದೀವಿ. ಇದು ಒಂದು ಕೊನೆಯದಾಗಿ, ಲೆಟ್ ಮೀ ಸ್ಪೀಕ್ ಸರ್, ಫಾರ್ ಹೆವನ್ ನೌ ಬಿಡ್ಸ್ ಮೀ, ಅಂಡ್ ದ ವರ್ಡ್ಸ್ ಐ ಅಟರ್ ಲೆಟ್ ನನ್ ಥಿಂಕ್ ಫ್ಲಾಟ್ರಿ. ಯಾಕಂದ್ರೆ ಹಿಂದಿನ ಸೀನ್ನಲ್ಲಿ ಫ್ಲಾಟ್ರಿ ನನಗೆ ಬೇಡ ಅಂತ ಹೇಳಿರ್ತಾನೆ ಕಿಂಗ್ ಹೆನ್ರಿ. ಈಗ ಇದನ್ನ ನಾನು ಫ್ಲಾಟ್ರಿಗಾಗಿ ಹೇಳ್ತಾ ಇಲ್ಲ, ಇದು ನಿಜವಾಗ್ಲೂ ಆಗೇ ಆಗುತ್ತೆ ಅನ್ನೋ ಒಂದು ವಿತ್ ಕಾನ್ಫಿಡೆನ್ಸ್ ಹೇಳ್ತಾನೆ. For they, I shall find them truth. This royal infant, heaven still move about her, though in her cradle, yet now promises upon this land 1,000 blessings, which time shall bring to ripenness. She shall be but few now living can behold that goodness, a pattern to all princes living with her, and all that shall succeed.
how, I'm skipping here, holy and heavenly thoughts still concern her. She shall be loved and feared. ಅವಳ ಬಗ್ಗೆ ಎಲ್ರಿಗೂ ಭಯಾನೂ ಇರುತ್ತೆ, ಭಕ್ತಿನೂ ಇರುತ್ತೆ. ಹರ್ ಓನ್ ಶಾಲ್ ಬ್ಲೆಸ್ ಹರ್. ಅವಳಿಗೆ ಸಂಬಂಧಪಟ್ಟ ಎಲ್ಲರೂ ಕೂಡ ಅವಳಿಗೆ ಬ್ಲೆಸ್ಸಿಂಗ್ ಅನ್ನ ಮಾಡೋರು ಇರ್ತಾಳೆ, ಅವಳ ಹಿತವನ್ನ ಬಯಸುವವರೇ ಆಗಿರ್ತಾರೆ. ಅವಳು ಆ ತರದಲ್ಲಿ ಬೆಳಿತಾಳೆ ಅಂತ ಹೇಳ್ತಾನೆ. ಹರ್ ಫೋಸ್ ಶೇಕ್ ಲೈಕ್ ಅ ಫೀಲ್ಡ್ ಆಫ್ beaten corn and hang their heads with sorrow. Good grows with her. In her days every man shall eat in safety. ಎಲ್ಲರಿಗೂ ಅಭಯಹಸ್ತವನ್ನ ನೀಡುವವಳಾಗ್ತಾಳೆ. Under his own vine what he plants, and sing the merry songs of peace to all his neighbors. ಎಲ್ಲ ಹಕ್ಕಿಗಳು ಖುಷಿಯಿಂದ ಹಾಡುವ ಕಾಲ ಅದಾಗಿರ್ತದೆ. God shall be truly known, and those about her from her shall read the perfect ways of honor, and by those claim their greatness, not by blood, nor shall this peace sleep with her. But as when the bird of wonder dies, ಅವಳ ಸಾವಿನ ಬಗ್ಗೆನೂ ಕೂಡ ಅವನು ಹೇಳ್ತಾನೆ, ಅವಳು ತನ್ನ ರಕ್ತವನ್ನ ಬಿಟ್ಟು ಹೋಗೋದಿಲ್ಲ. ಮೇಡನ್ ಫಿನಿಕ್ಸ್ ತರ ಹೋಗ್ತಾಳೆ. ಫಿನಿಕ್ಸ್ ಅಂದ್ರೆ ಗೊತ್ತಲ್ವಾ, ಅದು ಹೋಗ್ಬಿಟ್ರೆ ಮತ್ತೆ ಅವಳ ಬೂದಿಯಿಂದ ಮತ್ತೆ ಒಂದು ಹೊಸ ಹುಟ್ಕೊಳತ್ತಲ್ಲ, ಆ ಥರದ ಬರ್ಡ್. ಹರ್ ಆಶಸ್ ನ್ಯೂ ಕ್ರಿಯೇಟ್ ಅನದರ್ ಹೇರ್ ಆಸ್ ಗ್ರೇಟ್ ಇನ್ ಅಡ್ಮಿರೇಷನ್ ಆಸ್ ಹರ್ ಸೆಲ್ಫ್. ಬಹುಶಃ ಇಲ್ಲಿ ಇದನ್ನ ನಾವು ಇಲ್ಲಿ ಫಿನಿಕ್ಸ್ ಅಂತ ಬಂತಲ್ಲ, ಅವಳ ಬೂದಿಯಿಂದ ಮತ್ತೆ ಒಂದು ಹೊಸ ರಾಣಿ ಹುಟ್ಕೊಳ್ತಾಳೆ ಅಂತ ಹೇಳ್ತಾರಲ್ಲ, ಇಲ್ಲಿ ಇವಳ ತಾಯಿ ಬುಲೀನ್ ಏನ್ ಸಾಯ್ತಾಳೆ, ಆನ್ ಬುಲೀನ್ ಸಾವು ಅಂದ್ರೆ ಅದು ಅವಳನ್ನ ಶಿರಚ್ಛೇದನ ಮಾಡ್ತಾರೆ. ಅದು ಎಷ್ಟು ಕೆಟ್ಟದಾಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಒಂದು ಕಾಫಿನ್ ಅನ್ನ ರೆಡಿ ಮಾಡಿ ಇಟ್ಟಿರೋದಿಲ್ಲ, ಯಾವುದೋ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಬಿಡ್ತಾರಂತೆ ದೇಹವನ್ನ. ಆ ಹೆಡ್ ಎಲ್ಲಿ ಹೋಯ್ತು ಗೊತ್ತಿಲ್ಲ ಅಂತೆ, ಅಷ್ಟು ಕೆಟ್ಟದಾಗಿ ನಡ್ಕೊಳ್ತಾರೆ. ಅವಳ ಸಾವಿನ ನಂತರ ಎಲಿಜಾಬೆತ್ ಅನ್ನು ಕೂಡ ಕೋಟೆಯಲ್ಲಿ ಕೂಡಾಗಿರ್ತಾರೆ. ಬಟ್ ಯಾವಾಗ ಮುಂದೆ ಗೊತ್ತಾಗತ್ತೆ ಇದು ಕೂಡ ಸುಳ್ಳು, ಆನ್ ಬೊಲಿನ್ನ ಮೇಲೆ ಇರುವಂತಹ ಆಪಾದನೆ ಕೂಡ ಸುಳ್ಳಾಗಿತ್ತು ಅಂತ ಪ್ರೂವ್ ಆದ ನಂತರದಲ್ಲಿ ಎಲಿಜಾಬೆತ್ ಹೊರಗಡೆ ಬರ್ತಾಳೆ, ಆ ಕೋಟೆಯ ಬಂದಿಯಾಗಿರ್ತಾಳೆ, ಹೊರಗಡೆ ಬರ್ತಾಳೆ. ಸೊ ಈ ತಾಯಿಯ ಮೇಲಿನ ಅದು ಆಪಾದನೆ ಸುಳ್ಳಂತ ಪ್ರೂವ್ ಆಗುತ್ತೆ. ಆಮೇಲೆ ಹೊರಗಡೆ ಬರ್ತಾಳೆ. ಈ ಎಲ್ಲವೂ ಕೂಡ ಎಲಿಜಾಬೆತ್ ಮೇಲೆ ಇಷ್ಟು ಪ್ರಭಾವ ಆಗುತ್ತೆ ಅನ್ನೋದು ಒಂದು. ಮತ್ತೆ ಇವಳು ಇದು ಮುಂದುವರಿಯೋದು ಬೇಡ, ಇದು ಇಲ್ಲಿಗೆ ಸಾಕು ಅಂತ ಏನು ಈ ಗಂಡು ಸಂತಾನಕ್ಕೋಸ್ಕರ ಇದೆಲ್ಲ ಆಗುತ್ತಲ್ಲ, ಬೇಡ ಅಂತ ಅವಳು ಯಾರನ್ನು ಮದುವೆನೇ ಆಗ್ದಂಗೆ ಉಳಿಯೋದು ಒಂದು. ಮತ್ತೆ ಈಗ ಇತ್ತೀಚೆಗೆ ನಮಗೆ ಗೊತ್ತಾಗಿರೋದು ಏನು ಅಂದ್ರೆ, ನಮ್ಗೆ ಡಯಾನನ ಸಾವು ಗೊತ್ತಲ್ಲ, ಆ ಡಯಾನ ಕೂಡ ಆನ್ ಬುಲೀನಿನ ಅದೇ ರಕ್ತ, ಅದೇ ವಂಶದಲ್ಲಿ ಬಂದವಳು. ಹೇಗೆ ಆನ್ ಬುಲೀನ್ ಬಹಳ ಹಂಬಲ್ ಆಗಿ ಬರ್ತಾಳೆ, ಅವಳಿಗೆ ರಾಣಿಯಾಗುವ ಆಸೆ ಇರಲ್ಲ. ಅವಳು ಸಮಾಜ ಸೇವೆನೇ ಅಂದ್ರೆ ಒಂದು ಪ್ರೋಗ್ರೆಸಿವ್ ಥಾಟ್ಸ್ ಗಳನ್ನ ಉಳ್ಳಂತವಳು. ಡಯಾನ ಕೂಡ ಮಕ್ಕಳಿಗೆ ಕಲಿಸೋದು ಸಮಾಜ ಸೇವೆ ಅಂತಾನೆ ಇದ್ದಂತ ಒಬ್ಬ ಅರಿಸ್ಟೋಕ್ರಾಟಿಕ್ ಫ್ಯಾಮಿಲಿ ಹೌದು, ಆದ್ರೆ ಸಮಾಜ ಸೇವೆಗೆ ಜಾಸ್ತಿ ಆಸೆಯನ್ನ ಉಳ್ಳಂತವ್ರು, ಬಹಳ ಮೆಟೀರಿಯಲಿಸ್ಟಿಕ್ ನಿಂದ ಬಹಳ ದೂರ ಇರುವಂತ ಈ ಆನ್ ಬುಲೀನ್ ಕೂಡ ಮತ್ತೆ ಡಯಾನ ಕೂಡ. ಬಹುಶಃ ಇಲ್ಲಿ ನೋಡ್ರಿ, ಇಲ್ಲಿ ಏನು ಈ ಕೊನೆಯಲ್ಲಿ ಇವನು ಭವಿಷ್ಯವಾಣಿ ನುಡಿತಾ ಇದ್ದಾನೆ. ದ ಬರ್ಡ್ ಆಫ್ ವಂಡರ್ ಡೈಸ್, ದ ಮೇಡನ್ ಫಿನಿಕ್ಸ್, ಹರ್ ಆಶಸ್ ನ್ಯೂ ಕ್ರಿಯೇಟ್ ಅನದರ್ ಹೇರ್. ಅದೆಲ್ಲೋ ಬಂದು ಗೊತ್ತಿಲ್ಲ ಅದು ಈ ಯಾವ ತರ ಇವನು ಭವಿಷ್ಯ ನುಡಿತಾನೆ, ಅದು ಏನಾಗುತ್ತೆ, ಆಗುದಾಗ್ಲೇಬೇಕು ಅಂತ ಫೇಟ್ ಅಂತ ಏನ್ ಕರಿತೀವಲ್ಲ, ಈ ವಂಶದಲ್ಲಿ ಏನೇನೋ ಆಗಿ ಹೋಗುತ್ತೆ ಅನ್ನುವಂಥದ್ದನ್ನ, ಆಸ್ ಗ್ರೇಟ್ in admiration as herself, so shall she leave her blessedness to one. When heaven shall call her from this cloud of darkness, heaven shall call her from this cloud of darkness. ಈಗ ಏನು ಇದೆಯಲ್ಲ ಇದೆಲ್ಲ ಡಾರ್ಕ್ನೆಸ್, ಇದೆಲ್ಲ ಮಿಥ್ಯ. Who from the sacred ashes of her honor shall star-like rise, she'll raise like star, as great in fame as she was ಅಂತ ಹೇಳ್ತಾನೆ. ಮುಂದೆ ಐ ಆಮ್ ಸ್ಕಿಪ್ಪಿಂಗ್, ಬಟ್ ಶಿ ಮಸ್ಟ್ ಡೈ.
ಅವಳು ಸಾಯ್ತಾಳೆ. ಸತ್ತ ನಂತರ ಶಿ ಮಸ್ಟ್ ದ ಸೇಂಟ್ಸ್, ಅವಳು ಯಾವ ತರ ವರ್ಷಿಪ್ಡ್ ಆಗ್ತಾಳೆ ಅಂದ್ರೆ ಸೇಂಟ್ಸ್ ಮಸ್ಟ್ ಹ್ಯಾವ್ ಹರ್, ಸಂತರು ಕೂಡ ಅವಳ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಕೊಳ್ಬೇಕು, ಅಷ್ಟು ಅವಳು ಜನರ ಮನಸ್ಸಲ್ಲಿ ಉಳ್ಕೊಳ್ತಾಳೆ. ಯಟ್ ಅ ವರ್ಜಿನ್ ಶಿ ವಿಲ್ ಡೈ ವರ್ಜಿನ್ ಅನ್ನುವಂಥದ್ದನ್ನ ಭವಿಷ್ಯವನ್ನ ಇಲ್ಲಿ ಯಾರು ಕ್ರಾನ್ಮರ್ ನುಡಿತಾ ಇದ್ದಾನೆ. ದ ಒರಾಕಲ್, ಕಿಂಗ್ ಹೇಳ್ತಾನೆ, ದಿಸ್ ಒರಾಕಲ್ ಆಫ್ ಕಂಫರ್ಟ್ ಹ್ಯಾಸ್ ಸೋ ಪ್ಲೀಸ್ಡ್ ಮೀ that when I am in heaven I shall desire to see what this child does. ನಾನು ಸತ್ತ ನಂತರ ಅಲ್ಲಿ ಹೆವನಲ್ಲಿ ಇದ್ಕೊಂಡು ಈ ಮಗು ಏನು ಮಾಡುತ್ತೆ ಅನ್ನೋದನ್ನ ಅಲ್ಲಿಂದಲೇ ನಿಂತ್ಕೊಂಡು ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ಬಹುಶಃ ಇದನ್ನ ಹೇಳಿದ್ನೋ ಇಲ್ವೋ, ಬಟ್ ಶೇಕ್ಸ್ಪಿಯರ್ ಇಲ್ಲಿ ಬಹುಶಃ ಈ ಡೈಲಾಗ್ ಅನ್ನ ತರಬೇಕಾದ್ರೆ ಲಾಸ್ಟಿಗೆ ಒಂದು ಎಪಿಲಾಗ್ ಇದೆ, 2 ಸಾಲದ್ರಿಂದ. ಇದು ಶೇಕ್ಸ್ಪಿಯರ್ನ ಮಾತು. It's 10-1, this play can never please all that are here. ಈ ನಾಟಕವನ್ನ ಆಡಿದ ನಂತರ ಇದು ಎಲ್ರಿಗೂ ಇಷ್ಟ ಆಗ್ಲಿಕ್ಕಿಲ್ಲ ಈ ನಾಟಕ. ಆದ್ರೆ for this play at this time is only in the merciful construction of good women. ಬಹಳ ವರ್ಚುವಸ್ ಆಗಿರುವಂತ ವಿಮೆನ್ ಏನಿದ್ದಾರೆ ಅವರಿಗೆ ಇದು ಇಷ್ಟ ಆಗುತ್ತೆ. For such a one we showed them, if they smile and it will do, if they hold when their ladies bid them clap. ಅಂದ್ರೆ ಹೆಣ್ಮಕ್ಳು ಇದಕ್ಕೆ ಕ್ಲಾಪ್ಸ್ ಹಾಕ್ತಾರೆ, ವರ್ಚುವಸ್ ವಿಮೆನ್ ಅಂತ ಹೇಳ್ತಾನೆ. ಸೊ ವಿತ್ ದಿಸ್ ದ ಪ್ಲೇ ಎಂಡ್ಸ್. ನನಗೆ ಒಂದಿಷ್ಟು ಇತಿಹಾಸವನ್ನ ನೋಡೋದಕ್ಕೆ ಓದುವುದಕ್ಕೆ ಹಚ್ಚಿರುವಂತ ಪ್ರೊಫೆಸರ್ ಬಸವರಾಜ್ ಹುನೂರ್ ಸರ್ಗೆ ನಾನು ಐ ಆಮ್ ಥ್ಯಾಂಕ್ಫುಲ್ ಸರ್. ಥ್ಯಾಂಕ್ ಯು. ಇಲ್ಲಿ ಬಹುಶಃ ನಾನು ಇಲ್ಲಿ ಪ್ರಶ್ನೆಗಳು ಇರಬಹುದು, ನನಗಿಂತ ಹಿರಿಯರು ನನಗಿಂತ ಚೆನ್ನಾಗಿ ಉತ್ತರ ಕೊಡ್ಬೋದೇನೋ, ನನಗೂ ಬಹಳಷ್ಟು ಪ್ರಶ್ನೆಗಳಿದ್ದಾವೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮೇಡಮ್. ಇವತ್ತಿನ ಉಪನ್ಯಾಸದಲ್ಲಿ 8ನೇ ಹೆನ್ರಿ ಅವರ ಒಂದು ಜೀವನ ಆಧಾರಿತ ನೈಜ ಘಟನೆಗಳ ಒಂದು ನಾಟಕ, ಶೇಕ್ಸ್ಪಿಯರ್ ಮತ್ತೆ ಫ್ಲೆಚರ್ ಅವರು ಕೂಡಿ ಬರೆದಿರುವಂತದ್ದನ್ನ ನೀವು ವಸ್ತುನಿಷ್ಠವಾಗಿ ಅಲ್ಲಿ ಬರುವಂತ ಅನೇಕ ಪಾತ್ರಗಳನ್ನ ಇಟ್ಕೊಂಡು ಸೂಕ್ಷ್ಮ ಸಂಗತಿಗಳನ್ನ ನೀವು ವಿಶ್ಲೇಷಣೆಗೊಳಪಡಿಸಿದ್ರಿ. ನಿಮ್ಗೆ ಮತ್ತೊಮ್ಮೆ ನಮ್ಮ ಧಾರವಾಡಕಟ್ಟೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಒಂದು ವಿನಂತಿ ಸಾಹಿತ್ಯಾಸಕ್ತರಲ್ಲಿ, ನಾವು ಚಾಟ್ ಬಾಕ್ಸ್ ಅಲ್ಲಿ ನಮ್ಮ ಧಾರವಾಡಕಟ್ಟೆ ನಡೆಸ್ತಾ ಇರುವಂತಹ ಪರುಷಕಟ್ಟೆ ಮಾಸ ಪತ್ರಿಕೆ ನಾವು ಲಿಂಕ್ ಅನ್ನ ಹಾಕಿದ್ದೀವಿ. ಒಂದ್ಸಲ ಭೇಟಿ ಕೊಡಿ. ನಿಮ್ಮ ಲೇಖನಗಳನ್ನ, ಕವಿತೆಗಳನ್ನ, ಕಥೆಗಳನ್ನ, ಪ್ರಬಂಧಗಳನ್ನ ನಮ್ಮ ಇದಕ್ಕೆ ಸಲ್ಲಿಸಬಹುದು ಅಂತ ಹೇಳ್ತಾ ಇವಾಗ ಅಧ್ಯಕ್ಷೆಯ ನುಡಿ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರಿಗೆ ನಾನು ವಿನಂತಿಸ್ಕೊಳ್ತೇನೆ. ಸರ್. ಎಲ್ಲರಿಗೂ ನಮಸ್ಕಾರ. ಬಸವಸ್ವಾಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ? ಸರ್, ಕೇಳಿಸ್ತದೆ ಸರ್. ಧಾರವಾಡಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತಿಗಳೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರೊಫೆಸರ್ ಕವಿತಾ ಕುಸ್ಕಲ್ ಅವರು ಶೇಕ್ಸ್ಪಿಯರ್ನ 8ನೇ ಹೆನ್ರಿ ನಾಟಕದ ಬಗ್ಗೆ ಆಡಿದ ಮಾತುಗಳನ್ನ ನಾವು ಕೇಳಿದ್ದೇವೆ. ಪ್ರೊಫೆಸರ್ ಕವಿತಾ ಕುಸ್ಕಲ್ ಅವರು ಇಂಗ್ಲಿಷ್ ಪ್ರಾಧ್ಯಾಪಕಿಯಾಗಿ, ಕನ್ನಡ ಲೇಖಕಿಯಾಗಿ ಎರಡೂ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನ, ತಮ್ಮ ಹೆಜ್ಜೆಗಳನ್ನ ಮೂಡಿಸಿದ್ದಾರೆ. ಶೇಕ್ಸ್ಪಿಯರ್ನ 8ನೇ ಹೆನ್ರಿ ನಾಟಕದ ಬಗ್ಗೆ ಅನೇಕ ನಾನು ಒಂದು ವಿಸ್ತೃತವಾದ ಉಪನ್ಯಾಸವನ್ನ ಕೇಳಿರ್ಲೇ ಇಲ್ಲ. ಮೊದಲ ಬಾರಿಗೆ ನಾನು ಈ ಉಪನ್ಯಾಸವನ್ನ ಕೇಳಿದೆ. ಹಾಗೆ ನೋಡಿದ್ರೆ ಶೇಕ್ಸ್ಪಿಯರ್ನ ಅನೇಕ ನಾಟಕಗಳ ಬಗ್ಗೆ ತುಂಬಾ ಗಂಭೀರವಾದ ಉಪನ್ಯಾಸಗಳನ್ನ ಕೇಳುವಂತ ಅವಕಾಶ ನಮ್ಗೆ ಹೀಗೆ ಇತ್ತೀಚೆಗೆ ಸಿಕ್ಕಿದೆ. ಏಕೆಂದ್ರೆ ನಾವು ಶೇಕ್ಸ್ಪಿಯರ್ನ ಕೆಲವು ನಾಟಕಗಳ ಬಗ್ಗೆ ಹೆಚ್ಚು ಉಪನ್ಯಾಸಗಳನ್ನ ಕೇಳಿದ್ದೇವೆ ಮತ್ತು ಅವುಗಳನ್ನ ಪಠ್ಯಗಳನ್ನಾಗಿ ಓದಿದ್ದೇವೆ. ಆದ್ರೆ ಅವನ ಐತಿಹಾಸಿಕ ನಾಟಕಗಳ ಬಗ್ಗೆ ನಾವು ಹೆಚ್ಚು ಚರ್ಚೆಯನ್ನ ಮಾಡಿರಲಿಲ್ಲ. ಇವತ್ತು ಕವಿತಾ ಕುಸ್ಕಲ್ ಅವರು ಶೇಕ್ಸ್ಪಿಯರ್ನ 8ನೇ ಹೆನ್ರಿ ನಾಟಕದ ಬಗ್ಗೆ ಸುಮಾರು 70 ನಿಮಿಷಗಳ ಕಾಲ ಬಹಳ ಅದ್ಭುತವಾಗಿ ಮಾತನಾಡಿದ್ರು. ನಾಟಕದ ಶಿಲ್ಪ, ಭಾಷೆ, ಪಾತ್ರಗಳು, ಪಾತ್ರ ಸಂಯೋಜನೆ ಮತ್ತು ನಾಟಕದ ದರ್ಶನ ಮತ್ತು ನಾಟಕದಲ್ಲಿ ಬರ್ತಕ್ಕಂಥ ಅನೇಕ ರಾಜಕೀಯ ಘಟನೆಗಳನ್ನ, ಪಿತೂರಿಗಳ ಬಗ್ಗೆ, ಘಟನೆಗಳ ಬಗ್ಗೆ, ತಂತ್ರ ಕುತಂತ್ರಗಳ ಬಗ್ಗೆ ಅವರು ಮಾತನಾಡಿದ್ರು. ಹೆನ್ರಿ VIII ಶೇಕ್ಸ್ಪಿಯರ್ನ ತುಂಬಾ ಮಹತ್ವದ ಐತಿಹಾಸಿಕ ನಾಟಕಗಳಲ್ಲಿ ಒಂದು.
ಪ್ರಾರಂಭದಲ್ಲಿ ಕವಿತಾ ಅವರು ಒಂದು ಮಾತನ್ನ ಹೇಳಿದ್ರು, ಇದರಲ್ಲಿ ಮನರಂಜನೆ ಕಡಿಮೆ ಎಂದು. ಏನು ಹೆಮ್ಲೆಟ್, ಮೆಕ್ಬೆತ್ ಅಥವಾ ಬೇರೆ ಬೇರೆ ನಾಟಕಗಳಿಗೆ ಹೋಲಿಸಿದ್ರೆ ಈ ನಾಟಕದಲ್ಲಿ ಮನರಂಜನೆ ಸ್ವಲ್ಪ ಕಡಿಮೆ ಇದೆ ಅಂತ ನಮಗೆ ಅನಿಸಬಹುದು. ಆದ್ರೆ ಎಂಟನೆಯ ಹೆನ್ರಿಯ ಪಾತ್ರ ಮತ್ತು ಕ್ಯಾಥರಿನ್ ಮತ್ತು ಹೆನ್ರಿಯ ನಡುವೆ ನಡೀತಕ್ಕಂಥ ಸಂಭಾಷಣೆಯನ್ನ ನಾವು ಬಹಳ ಗಂಭೀರವಾಗಿ ಓದಿದ್ರೆ ನಮಗೆ ಅಲ್ಲಿ ಅಮ್ಯೂಸ್ಮೆಂಟ್, ಎಂಟರ್ಟೈನ್ಮೆಂಟ್ ಸಿಗೋದಿಲ್ಲ. ಆದ್ರೆ ಒಂದು ಜೀವನದ ಒಂದು ತಿರುವಿನ ಬಗ್ಗೆ, ಒಂದು ಸಂಘರ್ಷದ ಬಗ್ಗೆ ನಮಗೆ ಅನೇಕ ಮಾಹಿತಿ ಈ ನಾಟಕದಲ್ಲಿ ಸಿಗ್ತದೆ. ಕವಿತಾ ಅವರ ಒಂದು ಮಾತನ್ನ ನಾನು ಖಂಡಿತವಾಗಿ ಒಪ್ಕೊಳ್ತೇನೆ. ಅವರ ಎಲ್ಲಾ ಮಾತುಗಳ ಬಗ್ಗೆ ನನ್ನ ಸಮ್ಮತಿ ಇದೆ. ಇಂದು ಈ ಕಟ್ಟೆಯ ಮೂಲಕ ಅವರು ಆಡಿದ ಎಲ್ಲಾ ಮಾತುಗಳನ್ನ ನಾನು ಸಮರ್ಥಿಸಿಕೊಳ್ಳುತ್ತೇನೆ. ಬಹಳ ಅದ್ಭುತವಾಗಿ ಅವರು ಮಾತನಾಡಿದ್ರು. ಅವರ ಸಾಹಿತ್ಯ ನಿಷ್ಠೆ, ಅಧ್ಯಯನಶೀಲತೆ ಮತ್ತು ಶೇಕ್ಸ್ಪಿಯರ್ನ ನಾಟಕಗಳ ಬಗೆಗಿನ ಅವರ ಒಂದು ತುಡಿತ ಮತ್ತು ಪ್ರೀತಿ, ವಿಶ್ವಾಸ ಅವರ ಮಾತುಗಳಲ್ಲಿ ಪ್ರಕಟ ಆಯ್ತು. ಅದೇನಂತಂದ್ರೆ ಶೇಕ್ಸ್ಪಿಯರ್ನ ಬ್ರಿಟಿಷ್ ಐತಿಹಾಸಿಕ ನಾಟಕಗಳನ್ನ ಅಧ್ಯಯನ, ಉಪನ್ಯಾಸಗಳನ್ನ ಅರ್ಥ ಮಾಡಿಕೊಳ್ಬೇಕು, ಆ ನಾಟಕಗಳನ್ನ ಓದ್ಬೇಕು ಅಂತಂದ್ರೆ ನಮಗೆ ಬ್ರಿಟಿಷ್ ಚರಿತ್ರೆಯ ಒಂದು ಅರಿವು, ತಿಳುವಳಿಕೆ ಇರಬೇಕು ಎಂಬ ಕವಿತಾ ಅವರ ಮಾತನ್ನ ನಾನು ಒಪ್ಕೊಳ್ತೇನೆ. ಯಾಕೆಂದ್ರೆ ಸಮಗ್ರವಾದ ಇತಿಹಾಸ ನಮ್ಗೆ ತಿಳಿದೇ ಹೋಗಿದ್ದರೆ ನಾಟಕಗಳನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಇದೊಂದು ಬಹಳ ಉಪಯುಕ್ತವಾದ, ಮಾಹಿತಿಪೂರ್ಣವಾದ, ಅಭ್ಯಾಸ ಯೋಗ್ಯವಾದ ಮತ್ತು ಸಾಕಷ್ಟು ಒಳನೋಟಗಳನ್ನ ಹೊಂದಿದ ನಾಟಕ ಆಗಿತ್ತು ಮತ್ತು ಉಪನ್ಯಾಸ ಆಗಿತ್ತು. 8ನೇ ಹೆನ್ರಿ 1509ರಿಂದ 1547ರವರೆಗೆ ಇಂಗ್ಲೆಂಡಿನ ರಾಜನಾಗಿ ಅಧಿಕಾರ ಮಾಡಿದ. ನಾನು ಹೆಚ್ಚು ಹೊತ್ತು ಮಾತನಾಡೋದಿಲ್ಲ, ಒಂದು 5-6 ನಿಮಿಷ ಅಥವಾ 7 ನಿಮಿಷಗಳಲ್ಲಿ ನನ್ನ ಮಾತುಗಳನ್ನ ನಾನು ಮುಗಿಸ್ತೇನೆ. ಆಗ್ಲೇ ಸಮಯ ಆಗಿದೆ, ನೀವು ಕವಿತಾ ಅವರೊಂದಿಗೆ ಚರ್ಚೆಯನ್ನ ಮಾಡ್ಬೋದು. ಅವ್ರು ಹೇಳಿದ ಹಾಗೆ ಅವನು 8 ಜನರನ್ನ ಮದುವೆಯಾಗಿದ್ದ ಅನ್ನೋದು ಬಹಳ, ಅದೊಂದು ಐತಿಹಾಸಿಕ ಫ್ಯಾಕ್ಟ್, ಇಟ್ಸ್ ಎ ಹಿಸ್ಟಾರಿಕಲ್ ಫ್ಯಾಕ್ಟ್. ಬಟ್ ಈ ನಾಟಕದಲ್ಲಿ ಇಬ್ಬರನ್ನ ನಾವು ಕಾಣ್ತೇವೆ. ಒಂದು ಕ್ಯಾಥರಿನ್ ಮತ್ತು ನಾಟಕದ ಮಧ್ಯದಲ್ಲಿ ಕಾಣಿಸಿಕೊಳ್ಳುವ ಎನ್ನ ಪಾತ್ರ. ಅವನು ಚರ್ಚ್ ಆಫ್ ಇಂಗ್ಲೆಂಡ್ ಅನ್ನ ಸ್ಥಾಪನೆ ಮಾಡಿದ. ನಾವು ಅಂತೀವಲ್ಲ, ಇಂಗ್ಲೆಂಡಿನ ಪ್ರಮುಖ ಕ್ರಿಶ್ಚಿಯನ್ ಚರ್ಚ್ ಅನ್ನ ಸ್ಥಾಪನೆ ಮಾಡಿದ. ತರುಣನಾಗಿದ್ದಾಗ ಹೆನ್ರಿ ಬಹಳ ಬಲಶಾಲಿ ಆಗಿರ್ತಾನೆ. ಆದ್ರೆ ರಾಜನಾಗಿ ತನ್ನ ಇಬ್ಬರ ಹೆಂಡಿಂದ್ರನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ತಾನೆ. ಅದರ ವಿವರ ಈ ನಾಟಕದಲ್ಲಿ ಇಲ್ಲ. ಅವನ ಜೀವನ ಚರಿತ್ರೆ ಓದಿದರೆ ಅಥವಾ ಇತಿಹಾಸ ಓದಿದರೆ ನಮ್ಗೆ ಗೊತ್ತಾಗ್ತದೆ. ಹೆನ್ರಿ 8ನೇ ಹೆನ್ರಿ ತನ್ನ ಇಬ್ಬರು ಪತ್ನಿಯರನ್ನ ಬಹಳ ಕ್ರೂರವಾಗಿ, ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿದ ಎಂದು ಇತಿಹಾಸ ನಮಗೆ ತಿಳಿಸ್ತದೆ. ಅವನ ಆಡಳಿತದ ಪ್ರಭಾವ ಕೇವಲ ಇಂಗ್ಲೆಂಡ್ ಮೇಲಾಗಿರ್ಲಿಲ್ಲ, ಅದು ಇಡೀ ಜಗತ್ತಿನ ಮೇಲೆ ಆಗಿತ್ತು. ಯಾಕಂದ್ರೆ ಅವನ ಅಧಿಕಾರ ಅವಧಿಯಲ್ಲಿನೇ ಅವನು ರಾಯಲ್ ನೇವಿ ಅನ್ನ ಸ್ಥಾಪನೆ ಮಾಡಿದ ಮತ್ತು ಮಠಗಳ ಅಂದ್ರೆ ಚರ್ಚ್ಗಳನ್ನ, ಮೊನಿಸ್ಟರೀಸ್ ನಾವೇನಂತೀವಲ್ಲ ಅವುಗಳನ್ನೆಲ್ಲ ಅವನು ವಿಸರ್ಜನೆ ಮಾಡಿದ. ಹೀಗಾಗಿ ಅವನ ಆಡಳಿತ ನಮಗೆ ಬಹಳ ಪ್ರಮುಖವಾಗಿದೆ. ಬ್ರಿಟಿಷ್ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ನಾಟಕ ನಮಗೆ ಒಂದು ಪ್ರವೇಶಿಕೆಯನ್ನ ನೀಡ್ತದೆ ಅಂತ ಹೇಳ್ಬಹುದು. ಈ ನಾಟಕದ ಮುಖ್ಯ ವಸ್ತು ಏನು ಅಂತಂದ್ರೆ, ಇದೊಂದು ರಾಜಕೀಯ ನಾಯಕರ ಏಳು ಬೀಳುಗಳ ಕಥೆ ಇದೆ ಇದರಲ್ಲಿ. ಅದರ ಬಗ್ಗೆ ಕವಿತಾ ಅವರು ಸಾಕಷ್ಟು ವಿವರಣೆಯನ್ನ ಕೊಟ್ರು. ನಾನು ಅದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ರಾಜಕೀಯ ನಾಯಕರ ಏಳು ಬೀಳುಗಳು. ನೀವು ಕನ್ನಡದಲ್ಲಿ ಗಿರೀಶ್ ಕಾರ್ನಾಡ್ರ ತುಗ್ಲಕ್ ನಾಟಕ ಓದಿದಾಗಲೂ ಕೂಡ ನಿಮಗೆ ಈ ಸತ್ಯ ಅನುಭವಕ್ಕೆ ಬರ್ತದೆ. ಆಮೇಲೆ ಮಹತ್ವಾಕಾಂಕ್ಷೆಯ ಫಲಿತಗಳು. ಇದು ಪ್ರತಿಯೊಬ್ಬ ರಾಜನ ಅಥವಾ ಅಧಿಕಾರದಲ್ಲಿರುವ ವ್ಯಕ್ತಿಯ ಒಂದು ಸಮಸ್ಯೆ. ಏನಂತಂದ್ರೆ ಅವನಿಗೆ ವೆನ್ ಯು ಕಮ್ ಟು ಪವರ್ ಯು ಬಿಕಮ್ ಮೋರ್ ಅಂಬಿಷಿಯಸ್. ಅಧಿಕಾರಕ್ಕೆ ಬರುವ ಮೊದಲು ನಮಗೆ ಒಂದು ಮಹತ್ವಾಕಾಂಕ್ಷೆ ಇರ್ತದೆ, ಅಧಿಕಾರಕ್ಕೆ ಬಂದ ಮೇಲೂ ಮಹತ್ವಾಕಾಂಕ್ಷೆ ಇರ್ತದೆ. ಸೊ ಆ ಮಹತ್ವಾಕಾಂಕ್ಷೆಗೆ ಕಾನ್ಸಿಕ್ವೆನ್ಸಸ್ ಇರ್ತವೆ, ಪರಿಣಾಮಗಳಿರ್ತವೆ, ಫಲಿತಗಳಿರ್ತವೆ, ಬಹಳ ಭೀಕರವಾದಂತ ಫಲಿತಗಳು ಕೂಡ ಇರ್ತವೆ. ಈ ಮಹತ್ವಾಕಾಂಕ್ಷೆಯ ಫಲಿತಗಳಲ್ಲಿ ಶೇಕ್ಸ್ಪಿಯರ್ಗೆ ವಿಶ್ವಾಸ ಇದೆ. ಹೀಗಾಗಿ ಈ ನಾಟಕಕ್ಕೆ ಒಂದು ಮಹತ್ವ ಬಂದಿದೆ. ಮತ್ತೊಂದು ಏನ್ ಮಾಡ್ತಾನೆ ಅಂತಂದ್ರೆ, ನ್ಯಾಯ ಅಂದ್ರೆ ಏನು, ಅಧಿಕಾರ ಅಂದ್ರೆ ಏನು, ದ ನೇಚರ್ ಆಫ್ ಜಸ್ಟಿಸ್ ಅಂಡ್ ಪವರ್. ಇದ್ರ ಬಗ್ಗೆ ಶೇಕ್ಸ್ಪಿಯರ್ನಿಗೆ ಇದರಲ್ಲಿ ಆಸಕ್ತಿ ಇದೆ, ಕುತೂಹಲ ಇದೆ. ಅಧಿಕಾರದ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ, ನ್ಯಾಯದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾನೆ.
ಮತ್ತೊಂದು ನಿಷ್ಠೆ ಮತ್ತು ವಿಶ್ವಾಸಘಾತ. ಎಲ್ಲಾ ಐತಿಹಾಸಿಕ ನಾಟಕಗಳಲ್ಲಿ ಹೆಚ್ಚು ಕಡಿಮೆ ಶೇಕ್ಸ್ಪಿಯರ್ನ ಪ್ರತಿಯೊಂದು ನಾಟಕದಲ್ಲಿ ನಿಷ್ಠೆಯ ಬಗ್ಗೆ, ವಿಶ್ವಾಸಘಾತದ ಬಗ್ಗೆ ಪ್ರಶ್ನೆಗಳು ಬಂದೇ ಬರ್ತವೆ. ಈ ನಾಟಕದಲ್ಲೂ ಕೂಡ ಈ ಪ್ರಶ್ನೆಗಳು ಇವೆ. ಈ ಪ್ರಶ್ನೆಗಳನ್ನ ಅಥವಾ ಈ ಸಂಗತಿಗಳನ್ನ ಪರೀಕ್ಷೆಗೆ ಒಡ್ತಕ್ಕಂಥ ಕೆಲಸವನ್ನು ಕೂಡ ಶೇಕ್ಸ್ಪಿಯರ್ ಮಾಡ್ತಾನೆ. ಇದರ ವಿವರಣೆಗೆ ನಾನು ಹೋಗೋದಿಲ್ಲ. ನನಗೆ ಇಷ್ಟವಾದ ಒಂದು ಸಂಗತಿಯನ್ನ ಅಥವಾ ಒಂದೆರಡು ಸಂಗತಿಗಳನ್ನ ಹೇಳಿ ನಾನು ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ನೀವು ಚರ್ಚೆಯನ್ನ ಮುಂದುವರಿಸಬಹುದು. ಒಂದೇನಂದ್ರೆ, ಇಡೀ ಕವಿತಾ ಅವರು ಬಹಳ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ ಈ ನಾಟಕದ ಎಲ್ಲಾ ಘಟನೆಗಳನ್ನ ಪೋಣಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ನಾಟಕದಲ್ಲಿ ಅನೇಕ ಪಾತ್ರಗಳು ಬರ್ತವೆ, ಅನೇಕ ಘಟನೆಗಳು ಬರ್ತವೆ. ತಂತ್ರಗಳು, ಕುತಂತ್ರಗಳು, ಒಳತಂತ್ರಗಳು, ಒಳಸುಳಿವುಗಳು, ಅಧಿಕಾರಕ್ಕಾಗಿ ಷಡ್ಯಂತ್ರಗಳು, ಅವ್ರ ಮೇಲೆ ಇವ್ರ ಪಿತೂರಿ, ಇವ್ರ ಮೇಲೆ ಅವ್ರ ಪಿತೂರಿ, ಅವ್ರನ್ನ ಇವ್ರು ಕೊಲ್ಲೋದು, ಅವ್ರು ಕೊಲ್ಲೋದು, ಇದನ್ನೆಲ್ಲ ನೆನಪಿನಲ್ಲಿ ಇಟ್ಟುಕೊಂಡು ಒಂದು ಗಂಟೆಯ ಅವಧಿಯ ಉಪನ್ಯಾಸದಲ್ಲಿ ಕ್ರಮಬದ್ಧವಾಗಿ, ವ್ಯವಸ್ಥಿತವಾಗಿ ಹೇಳೋದು ಬಹಳ ಕಷ್ಟ. ಕವಿತಾ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಯು ಹ್ಯಾವ್ ಡನ್ ಎ ಫೈನ್ ಜಾಬ್ ಆಫ್ ಇಟ್. ಅದನ್ನ ನೀವು ಬೇರೆಯವರು ನಾಟಕ ಓದದವರಿಗೂ ಕೂಡ ನಾಟಕ ಓದಿದ ಅನುಭವವನ್ನ ನೀವು ಇವತ್ತು ನಿಮ್ಮ ಉಪನ್ಯಾಸದ ಮೂಲಕ ನೀಡಿದ್ದೀರಿ. ಇದರ ಒಂದು ಘಟನೆಯನ್ನ ನಾನು ಹೇಳ್ತೇನೆ. ನನಗೆ ಬಹಳ ಇಷ್ಟವಾಗಿತ್ತು, ನನಗೆ ಕಾಡಿತ್ತು. ಈ ನಾಟಕವನ್ನ ನಾನು ಪದೇ ಪದೇ ಓದಿಲ್ಲ. ಹೆಮ್ಲೆಟ್ ನಾಟಕವನ್ನ ನಾವೆಲ್ಲರೂ 8-10 ಬಾರಿ ಓದಿರ್ತೇವೆ. ಅಷ್ಟು ಸಲ ಅವನ ಐತಿಹಾಸಿಕ ನಾಟಕಗಳನ್ನ ಓದ್ಬೇಕಾಗಿದೆ. ಆದ್ರೆ ಅಲ್ಲಿಯ ಈ ನಾಟಕದ ಒಂದು ಸೀನ್ ನನಗೆ ಬಹಳ ಇಷ್ಟ. ನನ್ನನ್ನು ಕಾಡುವ ಸೀನು ಅದು ಗಂಡ ಹೆಂಡತಿಯ ನಡುವೆ ನಡೀತಕ್ಕಂಥ ಸಂವಾದ. ಅಂದ್ರೆ ಯಾವಾಗ 8ನೇ ಹೆನ್ರಿ ತನ್ನ ಪತ್ನಿಯನ್ನ, ಅಂದ್ರೆ ಕ್ಯಾಥರಿನ್ಗೆ ಡಿವೋರ್ಸ್ ಕೊಡ್ಲಿಕ್ಕೆ ನಿರ್ಧಾರ ಮಾಡ್ತಾನೆ, ಅವಾಗ ಅವ್ರಿಬ್ರು ಕೋರ್ಟ್ಗೆ ಹೋಗ್ಬೇಕಾಗ್ತದೆ. ರಾಜ ಕೋರ್ಟ್ ನಲ್ಲಿ ಇರೋದು. ಬಹಳ ವಿಚಿತ್ರವಾದಂತ ಒಂದು ಸೀನು. ಇಂಥ ಒಂದು ನಾಟಕ ನಾನು ಓದಿಲ್ಲ. ಯಾಕಂದ್ರೆ ರಾಜನೇ ಕೋರ್ಟ್ ನಲ್ಲಿ ನಿಂತು ತನ್ನ ವಾದವನ್ನ ಮಂಡಿಸ್ಬೇಕು. ನನ್ನ ಪತ್ನಿಗೆ ನಾನು ವಿಚ್ಛೇದನ ನೀಡಲಿದ್ದೇನೆ ಅಂತ ಅವನು ಡಿಕ್ಲೇರ್ ಮಾಡ್ಬೇಕು. ಆಮೇಲೆ ಅದು ಕಲಾಪ ನಡಿಬೇಕು, ವಾದ ಪ್ರತಿವಾದ ನಡಿಬೇಕು. ಆ ಸಂದರ್ಭದಲ್ಲಿ ಅವನಾಡುವ ಮಾತು. ಅದಕ್ಕೂ ಮುಂಚೆ ಒಂದು ಘಟನೆ ನಡೀತದೆ. ಅದೇನಂದ್ರೆ, ಈ ಓಸ್ಲಿ ಒಂದು ನೃತ್ಯ ಕಾರ್ಯಕ್ರಮವನ್ನ ಏರ್ಪಡಿಸಿ ಅಲ್ಲಿ ರಾಜನಿಗೆ ಆಮಂತ್ರಣ ನೀಡ್ತಾನೆ. ಆ ನೃತ್ಯ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ರಾಜ ಎನ್ನಾಳನ್ನ ನೋಡ್ತಾನೆ. ಇಟ್ಸ್ ಲವ್ ಎಟ್ ಫಸ್ಟ್ ಸೈಟ್. ನೋಡಿದ ತಕ್ಷಣನೇ ಅವನಿಗೆ ಅವಳಲ್ಲಿ ಅನುರಾಗ ಮೂಡ್ತದೆ. ಅದು ಕೇವಲ ಒಂದು ಕ್ಷಣದ ಒಂದು ವ್ಯಾಮೋಹ ಅಲ್ಲ. ಅವಳನ್ನ ಮದುವೆ ಆಗುವ ನಿರ್ಧಾರವನ್ನ ರಾಜ ಆ ಕ್ಷಣಕ್ಕೆ ಮಾಡಿಬಿಡ್ತಾನೆ. ಅವಾಗ ರಾಜನಿಗೆ ಅವನು ಕೇಳ್ತಾನೆ, ನೀವು ಅವಳೊಂದಿಗೆ ನೃತ್ಯ ಮಾಡಬಹುದೇ ಅಂದಾಗ ಆಕೆ ಕೈ ಮುಂದ್ ಮಾಡ್ತಾಳೆ. ಅವಾಗ ಅವನು ಒಂದು ಮಾತನ್ನು ಹೇಳ್ತಾನೆ, ಹೆನ್ರಿ VIII, ದ ಫೇರೆಸ್ಟ್ ಹ್ಯಾಂಡ್ ಐ ಹ್ಯಾವ್ ಎವರ್ ಟಚ್ಡ್, ಓ ಬ್ಯೂಟಿ, ಟಿಲ್ ನೌ ಐ ನೆವರ್ ನ್ಯೂ ದಿ. ಇದು ಎಂದೂ ಸ್ಪರ್ಶಿಸದ ಅತ್ಯಂತ ಸುಂದರ ಕೈಗಳು, ದ ಫೇರೆಸ್ಟ್ ಹ್ಯಾಂಡ್ ಐ ಹ್ಯಾವ್ ಎವರ್ ಟಚ್ಡ್, ಓ ಬ್ಯೂಟಿ. ಎಂಥ ಸೌಂದರ್ಯ! ಇಲ್ಲಿವರೆಗೆ ನೀನಾರೆಂದೇ ನನಗೆ ಗೊತ್ತಿರಲಿಲ್ಲ. ಇದು ಒಂದು ಡೈಲಾಗ್ ಸಾಕು. ನಾವೆಲ್ಲ 10, 20, 30 ಡೈಲಾಗ್ಸ್ ಬರೋದು ಒಂದು ಅದ್ಭುತವಾದಂತಹ ವಿಚಾರವನ್ನ, ಅನುಭವವನ್ನ ಓದುಗರಿಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇರ್ತೇವೆ. ಒಬ್ಬ ದೊಡ್ಡ ಲೇಖಕ, ಒಬ್ಬ ದೊಡ್ಡ ನಾಟಕಕಾರ ಒಂದು ಸಾಲಿನಲ್ಲಿ 100 ಪುಟದ ವಿಶ್ಲೇಷಣೆ ಮಾಡುವ ಸಂಗತಿಗಳನ್ನ ವ್ಯಕ್ತಪಡಿಸ್ತಾನೆ. ಆಕೆ ನೋಡಿದಾಗ ಅವ್ನು ಏನ್ ಅನ್ನಿಸ್ತು ಅಂತಂದ್ರೆ, ಸೌಂದರ್ಯ ಅಂದ್ರೆ ನೀನೇ. there is nothing like beauty at all. ನಿನ್ನ ಬಿಟ್ರೆ ಸೌಂದರ್ಯವೇ ಇಲ್ಲ. The fairest hand I have ever touched, oh beauty, till now I never knew ಇಲ್ಲಿಯವರೆಗೆ ನೀನಾರೆಂಬುದೇ ನನಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತಲ್ಲ, ನಾನು ನಿನ್ನನ್ನು ಬಿಡೋದಿಲ್ಲ, ಅಥವಾ ನೀನು ನನ್ನನ್ನು ಬಿಡುವುದಿಲ್ಲ. ನಮ್ಮಿಬ್ಬರ ನಡುವೆ ಅಂತ ಒಂದು ವಿಚಿತ್ರವಾದ ತಿರುವು ತೆಗೆದುಕೊಂಡಿದೆ, ಅಂತ ಒಂದು ಒಡನಾಟ, ಆತ್ಮೀಯತೆ ಬೆಳೆದು ಬಂದಿದೆ ಅಂತ. ಒಂದೊಂದ್ಸಲ 10 ವರ್ಷ ನಾವು ಜೊತೆಗಿದ್ರು ಕೂಡ ಒಬ್ಬರನ್ನೊಬ್ಬರು ನಾವು ಅರ್ಥ ಮಾಡಿಕೊಳ್ಳಲಾಗದ ಉದಾಹರಣೆಗಳು ಇವೆ. ಒಂದೇ ಕ್ಷಣದಲ್ಲಿ, ಒಂದೇ ನೋಟದಲ್ಲಿ 1000 ವರ್ಷದ ಒಡನಾಟ ಸಾಧ್ಯ ಆಗುವಂತ ಪರಿಸ್ಥಿತಿಯೂ ಇರ್ತದೆ. ಇದು ಒಂದು ಕ್ಷಣ. ಇಂಥ ಅನೇಕ ಮಾತುಗಳು ಈ ನಾಟಕದಲ್ಲಿ ಇವೆ.
ಶೇಕ್ಸ್ಪಿಯರ್ನ ಒಂದು ಶ್ರೇಷ್ಠತೆ ಇರುವುದೇ ಇಂಥ ಸಾಲುಗಳಲ್ಲಿ. ಇಂಥ ನೂರಾರು ಸಾಲುಗಳು ಈ ನಾಟಕದಲ್ಲಿ ಇವೆ. ಮತ್ತೊಂದು ಕಡೆ ರಾಜೆ ಯಾರು ಹೆನ್ರಿ ಏಡ್ತ್ ಒಂದ್ ಮಾತನ್ನು ಹೇಳ್ತಾನೆ ಅವನು. ಐ ಹ್ಯಾಡ್ ಮೆನ್ ಆಫ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ವಿಸ್ಡಮ್ ಆಫ್ ಮೈ ಕೌನ್ಸಿಲ್ ಬಟ್ ಐ ಫೈಂಡ್ ನನ್ ಅಂತ ಹೇಳಿ. ಹೀಗೆ ಹೆನ್ರಿ ಏಡ್ತ್ ಬುದ್ಧಿ ತಿಳುವಳಿಕೆ ಅರಿವು ಇರತಕ್ಕಂಥ ರಾಜ. ಹೀಗಾಗಿ ಅವನು ಈ ನಾಟಕದ ನಾಯಕನಾಗಿದ್ದಾನೆ. ಬುದ್ಧಿಗೇಡಿ ರಾಜ ಶೇಕ್ಸ್ಪಿಯರ್ನ ನಾಟಕದ ನಾಯಕನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧಿಗೇಡಿ, ತಿಳಿಗೇಡಿ, ವಿವೇಕ ಇಲ್ಲದ ಒಬ್ಬ ರಾಜ ಶೇಕ್ಸ್ಪಿಯರ್ ನಾಟಕಗಳ ನಾಟಕದ ನಾಯಕ ಪಾತ್ರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. 8ನೇ ಹೆನ್ರಿಗೆ ಸ್ವಲ್ಪ ಬುದ್ಧಿ ಇದೆ, ತಿಳುವಳಿಕೆ ಇದೆ. ಅವನು ಒಂದ್ಸಲ ಅಂತಾನೆ, ನನ್ನ ಜೊತೆ ಇಷ್ಟು ಜನ ಇದ್ದಾರೆ, ಮಂತ್ರಿಗಳಿದ್ದಾರೆ, ಸಹಾಯಕರಿದ್ದಾರೆ, ಅವ್ರಿದ್ದಾರೆ, ಇವರಿದ್ದಾರೆ, ಯಾರಿಗಾದ್ರೂ ನನ್ನ ಆಡಳಿತದ ತಿಳುವಳಿಕೆ ಇದೆಯೇ? ನಾನು ನೋಡ್ತಾ ಇದ್ದೀನಿ, ಒಬ್ಬ ಬುದ್ಧಿವಂತನಾದ್ರೂ ನನ್ನ ಸುತ್ತಮುತ್ತಲು ಇದ್ದಾನೆಯೇ ಅಂತ ನಾನು ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಹುಡುಕ್ತಾ ಇದ್ದೇನೆ, ಯಾರೂ ನನಗೆ ಸಿಗ್ತಾ ಇಲ್ಲ ಅಂತಾನೆ. ಒಬ್ಬ ಮುಖ್ಯಮಂತ್ರಿ, ಯಾವುದೇ ಒಬ್ಬ ಆಡಳಿತಗಾರ, ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿರ್ಬೋದು, ವಿಶ್ವವಿದ್ಯಾಲಯದ ಕುಲಪತಿ ಆಗಿರ್ಬೋದು, ಎಲ್ಲರೂ ಅಗತ್ಯವಾಗಿ ಕೇಳಿಕೊಳ್ಬೇಕಾದಂತ ಒಂದು ಪ್ರಶ್ನೆ, ನನ್ನ ಸುತ್ತಲಿರುವವರು ಬುದ್ಧಿವಂತರೇ? ಇರಂಗಿಲ್ಲ, ಕೊಟ್ಟಿ ಬುದ್ಧಿಜೀವಿಗಳು ಇರ್ತಾರೆ, ಬಹಳ ಆಘಾತಕಾರಿ ಆಘಾತಕಾರಿ ಭಯಾನಕ ಆದಂತ ಸುಡುವ ಬುದ್ಧಿಜೀವಿಗಳು ನಮ್ಮ ಸುತ್ತಮುತ್ತ ಇರ್ತಾರೆ. ಈ ಪ್ರಶ್ನೆಯನ್ನ ಮಾಡ್ಕೋತಾನೆ ಅವನು. So this shows how sensible he is and how subtle he is and how vibrant the king's mind is. ಒಬ್ಬ ರಾಜನ ಬುದ್ಧಿ ಮತ್ತೆ ಯಾವತ್ತೂ ವಿಚಾರ ಮಾಡ್ತಿರ್ಬೇಕು, ಮಲಗಿರಬಾರದು, ಅದು ಎಚ್ಚರದಿಂದ ಇರಬೇಕು. ಇಲ್ಲೂ ಕೂಡ ಹೆನ್ರಿ ಎಚ್ಚರ ತಪ್ಪುವುದರಿಂದಲೇ ಇಂಥ ಪತ್ನಿಗೆ ಕ್ಯಾಥರಿನ್ ಅಡಿಗೆ ಅವನು ವಿಚ್ಛೇದನವನ್ನ ನೀಡ್ತಾನೆ. ನನಗೆ ಈ ಒಂದು ಸನ್ನಿವೇಶ ಓದಿದಾಗ ಏನ್ ಅನಿಸ್ತದೆ ಅಂತಂದ್ರೆ, ಹೆನ್ರಿ ಏಡ್ತನಿಗೆ ನಾನು ಹೇಳ್ತಿರ್ತೀನಿ, ಬೇಡಪ್ಪ ಆಕೆಗೆ ವಿವಾಹ ವಿಚ್ಛೇದನೆ ಕೊಡಬೇಡ, ಅವಳ ಮಾತನ್ನ ಕೇಳಿಸ್ಕೊ, ಸರಿಯಾಗಿ ಅವಳ ಮಾತನ್ನ ಕೇಳಿಸ್ಕೊ ಅಂತ ನಾನು ಆ ಪಾತ್ರಕ್ಕೆ ಹೇಳ್ತಾ ಇರ್ತೇನೆ. ಆಕೆ ಆಡುವ ಒಂದು 2-3 ಸಣ್ಣ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಆಕೆ ಪತಿಗೆ ಹೇಳ್ತಾಳೆ, ಕ್ಯಾಥರಿನ್, ಇದು ಕೋರ್ಟ್ ಸೀನ್, ಸರ್, I desire you do me right and justice and to bestow your pity on me. ದೊರೆ, ನೀನು ನನಗೆ ನ್ಯಾಯ ಕೊಡುವೆ, ನೀನು ನನಗೆ ನ್ಯಾಯ ದೊರಕಿಸಿಕೊಡುವೆ ಎಂದು ನಾನು ನಂಬಿದ್ದೇನೆ, ಅಥವಾ ನೀನು ನನಗೆ ನ್ಯಾಯ ದೊರಕಿಸಿಕೊಡುವೆ ಎಂದು ನಾನು ಬಯಸುತ್ತೇನೆ. ಐ ಡಿಸೈರ್. ಎರಡನೇದು, ನನ್ನ ಮೇಲೆ ತುಸು ಕರುಣೆ ತೋರು ಅಂತಾನೆ. ಮನುಷ್ಯನಾದವನು ಕರುಣೆ ತೋರ್ಬೇಕು, ದಯೆ ಇರಬೇಕು. ದಯೆ ಕರುಣೆ ಇರದೇ ಇರುವವನು ಮನುಷ್ಯನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆಕೆಯ ಪತ್ನಿ, ಅವನ ಜೊತೆ ಸಂಸಾರ ಮಾಡಿದವಳು, ಎಷ್ಟೋ ಮಕ್ಕಳನ್ನ ಹೆತ್ತುಕೊಟ್ಟವಳು, ಗಂಡು ಮಗುವನ್ನ ಹೆತ್ತಿಲ್ಲ, ಆ ಮಾತು ಬೇರೆ. ಆಕೆ ಹೇಳ್ತಾಳೆ, ಟು ಬಿಸ್ಟೋ ಯುವರ್ ಪಿಟಿ ಆನ್ ಮೀ, ನನ್ನ ಮೇಲೆ ತುಸು ಕರುಣೆ ತೋರು ಅಂತಾಳೆ. ಇದೊಂದು ದೊಡ್ಡ ಡೈಲಾಗ್, ಸುಮಾರು ಅರ್ಧಪುಟದಷ್ಟು ಮಾತು. ದಯವಿಟ್ಟು ಇದನ್ನಾದ್ರೂ ಇವತ್ತು ರಾತ್ರಿ ಎಲ್ಲರೂ ಈ ಒಂದು ಡೈಲಾಗ್ನಾದ್ರೂ ಓದ್ಬೇಕು ನೀವು. ಅದೇ ಡೈಲಾಗ್ದಲ್ಲಿ ಹೇಳ್ತಾಳೆ, ಸರ್, ಕಾಲ್ ಟು ಮೈಂಡ್, ದೊರೆ ಜ್ಞಾಪಿಸಿಕೊಳ್ಳಿ, ನಿಮ್ಮ ಬುದ್ಧಿಗೆ ಮಂಕು ಬಡಿದಿದ್ದರೆ ಜ್ಞಾಪಿಸಿಕೊಳ್ಳಿ, ಯಾಕೆ ಅನ್ನೋದಿಲ್ಲ, ನಾನು ಹೇಳ್ತಾ ಇದ್ದೀನಿ. ಸರ್, ಕಾಲ್ ಟು ಮೈಂಡ್ ದಟ್ ಐ ಹ್ಯಾವ್ ಬೀನ್ ಯುವರ್ ವೈಫ್ ಇನ್ ದಿಸ್ ಒಬಿಡಿಯನ್ಸ್ ಅಪ್ವರ್ಡ್ ಆಫ್ 20 years. ದೊರೆಯೇ, ಪತಿಯೇ, ದಯವಿಟ್ಟು ಜ್ಞಾಪಿಸಿಕೋ, ನೆನಪು ಮಾಡಿಕೊಳ್ಳು, 20 ವರ್ಷಗಳಿಂದ ನಾನು ನಿನ್ನ ಹೆಂಡತಿಯಾಗಿದ್ದೇನೆ, ನಿನಗೆ ವಿಧೇಯನಾಗಿದ್ದೇನೆ. ಎಂದಾದ್ರೂ ನಾನು ನಿನ್ನ ಭಾವನೆಗೆ ಪೆಟ್ಟು ಕೊಟ್ಟಿದ್ದೇನೆ? ಎಂದಾದ್ರೂ ನಿನ್ನ ಮಾತಿಗೆ ಎದುರಾಡಿದ್ದೇನೆಯೇ? ಯಾವುದಾದ್ರೂ ನಿನ್ನ ಸ್ನೇಹಿತರಿಗೆ ನಾನು ತಿರಸ್ಕಾರದಿಂದ ಕಂಡಿದ್ದೇನೆಯೇ? ನನ್ನ ನಿಷ್ಠೆಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆಯೇ? ನಾನು ನನ್ನ ಎಲ್ಲವನ್ನ ನಿನಗೆ ಅರ್ಪಣೆ ಮಾಡಿದ್ದೇನೆ. ನನ್ನ ಶರೀರವನ್ನ, ನನ್ನ ಬುದ್ಧಿಯನ್ನ, ನನ್ನ ಅರಿವನ್ನ, ತಿಳುವಳಿಕೆಯನ್ನ, ನನ್ನ ಬದುಕನ್ನ ನಿನ್ನ ಕಾಲಿಗೆ ಕಟ್ಟಿದ್ದೇನೆ, ನಿನಗೆ ಸಮರ್ಪಣೆ ಮಾಡಿದ್ದೇನೆ. ದೊರೆಯೇ, ಅನೇಕ ಮಕ್ಕಳನ್ನು ಹೆತ್ತುಕೊಟ್ಟಿದ್ದೇನೆ. ದಯವಿಟ್ಟು ನನ್ನ ಬಿಡಬೇಡ, ನನ್ನ ಕೈ ಬಿಡಬೇಡ ಅಂತ ಆಕೆ ಹೇಳ್ತಾಳೆ. ಆದ್ರೆ ದೊರೆ ಕೈ ಬಿಡ್ತಾನೆ.
ಆಗ ನನಗೆ ಅನಿಸಿದ್ದೇನು ಅಂತಂದ್ರೆ, ಹೆನ್ರಿ, ಇಫ್ ಯು ಕ್ಯಾನ್ ಲಿಸನ್ ಟು ಮೀ, ಇಫ್ ಐ ಆಮ್ ಆಡಿಬಲ್ ಟು ಯು, ಪ್ಲೀಸ್ ಡೋಂಟ್ ಎವರ್ ಗಿವ್ ಅಪ್ ಯುವರ್ ವೈಫ್ ಅಂಡ್ ಮ್ಯಾರಿ ಅನ್ನ ಅಂತ ಹೇಳ್ಬೇಕು ಅಂತ ನಾನು ಅಂದ್ಕೊಂಡೆ. ರಾಜಿ ಹೇಳ್ತಾನೆ ಅವನು, ಇಲ್ಲ, ನನಗೆ ನಿನ್ನ ಮೇಲೆ ಪ್ರೀತಿ ವಿಶ್ವಾಸ ಕಡಿಮೆ ಆಗಿಲ್ಲ, ಆದ್ರೆ ನನ್ನ ಆತ್ಮ ಸಾಕ್ಷಿ ಜಖಂಗೊಂಡಿದೆ, ನನ್ನ ಆತ್ಮ ಸಾಕ್ಷಿಗೆ ತೊಂದರೆಯಲ್ಲಿದೆ. I have my troubled consciousness. My conscience moves me, and that is the reason that I have had such trouble for a year ಅಂತ ಹೇಳ್ತಾನೆ ಅವನು. ಕೊನೆಗೆ ಗಂಡನಿಂದ, ತನ್ನ ಪತಿಯಿಂದ ತನ್ನನ್ನು ಬೇರ್ಪಡಿಸಲಿಕ್ಕೆ ಕಾರಣವಾದ ವ್ಯಕ್ತಿಗೆ ಅವಳು ಒಂದು ಮಾತನ್ನು ಹೇಳ್ತಾಳೆ, ಒಂದು ಚಾಲೆಂಜ್ ಅನ್ನು ಕೊಡ್ತಾಳೆ. ಅದು ಹೆಣ್ಣು ಅನೇಕ ಸಂದರ್ಭಗಳಲ್ಲಿ ಹೆಣ್ಣಿಗೆ ಬಹಳ ಶಕ್ತಿ ಇರಬೇಕು, ಹೆಣ್ಣಿಗೆ ಬಹಳ ಶಕ್ತಿ ಇರಬೇಕು ಮತ್ತು ಹೆಣ್ಣು ಹೆಚ್ಚು ಗಟ್ಟಿಯಾಗಿರಬೇಕು. ಆಕೆ ಹೇಳ್ತಾಳೆ, ಇದು ನನ್ನ ಈ ಸೊಕಾಲ್ಡ್ ಅಧ್ಯಕ್ಷಿಯ ಕೊನೆಯ ಮಾತು. ಕ್ಯಾಥರಿನ್ ಹೇಳ್ತಾಳೆ, ಸರ್, ಐ ಆಮ್ ಅಬೌಟ್ ಟು ವೀಪ್. ನನಗೆ ಅಳಬೇಕು ಅನಿಸ್ತದೆ, ಅಥವಾ ನಾನು ಅಳುವವಳಲ್ಲಿದ್ದೆ. ಐ ಆಮ್ ಅಬೌಟ್ ಟು ವೀಪ್, ಆದ್ರೆ ನಾನು ಅಳ್ತಾ ಇಲ್ಲ. ಸರ್, ಐ ಆಮ್ ಅಬೌಟ್ ಟು ವೀಪ್ ಬಟ್ ಥಿಂಕಿಂಗ್ ದಟ್ ವಿ ಆರ್ ಎ ಕ್ವೀನ್. ಇದು ಅನೇಕ ನನಗೆ ತಕ್ಷಣಕ್ಕೆ ನೆನಪಾಗ್ತಾ ಇಲ್ಲ. ಒಂದು 2-3 ಕಾದಂಬರಿಗಳಲ್ಲಿ ಎಂತ ಮಾತು ಬರ್ತದೆ, ನಾನು ಅಳಬೇಕು, ಯಾಕೆ ನಾನು ಅಳೋದಿಲ್ಲ, ಯಾಕಂದ್ರೆ ನಾನು ಮಹಾರಾಣಿ. ಶೇಕ್ಸ್ಪಿಯರ್ ನಾಟಕದಲ್ಲೇ ಬರ್ತದೆ. ಯಾವುದದು, ಆಮೇಲೆ ಹೇಳ್ತೇನೆ ನಾನು. ಸೊ ನಾನು ಯಾಕೆ ಅಳೋದಿಲ್ಲ ಅಂತಂದ್ರೆ, ಐ ಆಮ್ ಎ ಕ್ವೀನ್, ವಿ ಆರ್ ಎ ಕ್ವೀನ್, ಬಟ್ ಥಿಂಕಿಂಗ್ ದಟ್ ವಿ ಆರ್ ಎ ಕ್ವೀನ್ ಆರ್ ಲಾಂಗ್ ಹ್ಯಾವ್ ಡ್ರೀಮ್ಡ್ ಸೋ ಸರ್ಟನ್ ದ ಡಾಟರ್ ಆಫ್ ಎ ಕಿಂಗ್. ನಾನು ಒಬ್ಬ ರಾಜನ ಮಗಳು, ಒಬ್ಬ ರಾಜನ ಪತ್ನಿ, ಒಬ್ಬ ರಾಜನ ಮಗಳಾಗಿ, ಒಬ್ಬ ರಾಜನ ಪತ್ನಿಯಾಗಿ ಇಂಥ ಒಂದು ಕಷ್ಟ ಕಾಲ ಬಂದಿದೆ, ಗಂಡ ವಿಚ್ಛೇದನೆ ನೀಡ್ತಾ ಇದ್ದಾನೆ, ಅದಕ್ಕೆ ಅನೇಕ ಜನರು ಕಾರಣರಾಗಿದ್ದಾರೆ ಎಂಬ ಕಾರಣಕ್ಕಾಗಿ ನಾನು ಅಳುವುದಿಲ್ಲ, ಅಳಬೇಕು ಅಂತ ಅನಿಸ್ತಾ ಇದೆ. ಐ ಫೀಲ್ ಲೈಕ್ ಕ್ರೈಯಿಂಗ್ ಬಟ್ ಐ ಡೋಂಟ್ ಕ್ರೈ ಬಿಕಾಸ್ ಐ ಆಮ್ ನಾಟ್ ಎನ್ ಆರ್ಡಿನರಿ ವುಮನ್, ಐ ಆಮ್ ಎ ಕಿಂಗ್ಸ್ ವೈಫ್ ಅಂಡ್ ಎ ಕಿಂಗ್ಸ್ ಡಾಟರ್. ಕೊನೆಯ ಸಾಲು ನೋಡಬೇಕು, ಕೊನೆಯ ಸಾಲು ಅವಳ ಇದರಲ್ಲಿ, ಮೈ ಡ್ರಾಪ್ಸ್ ಆಫ್ ಟಿಯರ್ಸ್, ನನ್ನ ಕಣ್ಣೀರ್ ಹನಿಗಳು ಇವು ಸಾಮಾನ್ಯವಾದ ಕಣ್ಣೀರಲ್ಲ. ಯಾಕಂದ್ರೆ ಒಬ್ಬ ರಾಜನ ಪತ್ನಿಯ ಕಣ್ಣೀರು, ಒಬ್ಬ ರಾಜನ ಮಗಳ ಕಣ್ಣೀರು ಸಾಮಾನ್ಯ ಕಣ್ಣೀರುಗಳಲ್ಲ. ಆದ್ರೆ ನಾನು ಈ ಕಣ್ಣೀರನ್ನ ಹೆಂಗ್ ಬಳಸ್ಕೋತೀನಿ ಅಂತಂದ್ರೆ, ಮೈ ಡ್ರಾಪ್ಸ್ ಆಫ್ ಟಿಯರ್ಸ್ ಐ ಶಾಲ್ ಟರ್ನ್ ಟು ಸ್ಪಾರ್ಕ್ಸ್ ಆಫ್ ಫೈರ್. ನನ್ನ ಕಣ್ಣೀರನ್ನ ನಾನು ಬೆಂಕಿಯನ್ನಾಗಿ ಮಾರ್ಪಡಿಸ್ತೇನೆ, ಫೈರ್ ಅನ್ನಾಗಿ ಮಾರ್ಪಡಿಸುತ್ತೇನೆ, ನಿನ್ನ ಸುಟ್ಟು ಹಾಕ್ತೇನೆ ಅಂತ ಹೇಳಕ್ಕೆ. ನಾನು ಅಂಜೋದಿಲ್ಲ, ನಾನು ಅಳೋದಿಲ್ಲ, ನಾನು ಭಯಪಡುವುದಿಲ್ಲ, ನಾನು ಒತ್ತಡಕ್ಕೆ ಒಳಗಾಗುವುದಿಲ್ಲ, ಯಾಕೆಂದ್ರೆ ನಾನು ಒಬ್ಬ ರಾಜನ ಪತ್ನಿ, ಒಬ್ಬ ರಾಜನ ಮಗಳು. ನಾನು ನನ್ನ ಕಣ್ಣೀರುಗಳನ್ನ ಬೆಂಕಿಯನ್ನಾಗಿ ಮಾರ್ಪಡಿಸ್ತೇನೆ, ವೈಲ್ಡ್ ಫೈರ್ ಅನ್ನಾಗಿ ಮಾರ್ಪಡಿಸ್ತೇನೆ, ನಿನ್ನನ್ನ ನಾನು ಸುಟ್ಟು ಬೂದಿ ಮಾಡ್ತೇನೆ, ನಿನ್ನ ಚಾಲೆಂಜ್ ನಾನು ಸ್ವೀಕಾರ ಮಾಡ್ತೇನೆ ಅಂತ ಅವಳು ಹೇಳ್ತಾಳೆ. ಸ್ನೇಹಿತರೆ, ಇಷ್ಟೇ, ಇದು ಒಂದೇ ಸಂಗತಿ ನಾನು ನಿಮಗೆ ಹೇಳಬೇಕಾಗಿತ್ತು, ಉಳಿದಿದ್ದೆಲ್ಲ ನಿಮಗೆ ಗೊತ್ತಿದೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಕವಿತಾ ಕುಸ್ಕಲ್ ಅವರು ಬಹಳ ಉಪಯುಕ್ತವಾದ, ಮಾಹಿತಿಪೂರ್ಣವಾದ, ಅಭ್ಯಾಸಪೂರ್ಣವಾದ ಮತ್ತು ಅನೇಕ ಒಳನೋಟಗಳನ್ನು ಉಳ್ಳ ಉಪನ್ಯಾಸವನ್ನ ನೀಡಿದ್ರು. ಅವರಿಗೆ ನಾನು ನನ್ನ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ನಾವು ಗುರುವಾರ ಒಂದು ಪುಸ್ತಕ ಸಂವಾದ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ. ಮುಂದಿನ ಶನಿವಾರ ಮತ್ತೆ ಶೇಕ್ಸ್ಪಿಯರ್ನ ಜೊತೆ ನಮ್ಮ ಮಾತುಕತೆ, ನಮ್ಮ ಅನುಸಂಧಾನ, ಒಡನಾಟ ಮುಂದುವರಲಿ. ಕವಿತಾ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಯು ಹ್ಯಾವ್ ಡನ್ ಎ ಫೈನ್ ಜಾಬ್ ಆಫ್ ಇಟ್. ಇಟ್ಸ್ ಅ ವಂಡರ್ಫುಲ್ ಸ್ಪೀಚ್. ಥ್ಯಾಂಕ್ ಯು ಸೋ ಮಚ್. ಸರ್, ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದಕ್ಕಾಗಿ, ನಮಗೆ ಓದೋದಕ್ಕೆ ಹಚ್ಚಿದ್ದಕ್ಕಾಗಿ. ಸರ್, ಧನ್ಯವಾದಗಳು ಸರ್. ಈ ಉಪನ್ಯಾಸವನ್ನ ಇನ್ನೂ ಹೆಚ್ಚು ಒಂದು ಉತ್ತಮಗೊಳಿಸಿದ್ರಿ. ಅಲ್ಲಿ ನೀವು ಹೇಳ್ತಾ ಇದ್ರಿ ಸರ್, ಹೆನ್ರಿಯನ್ನ ವಿಚ್ಛೇದನ ಕೊಡುವಾಗ ಆಕೆಯ ಮಾತುಗಳು, ಆ್ಯನನ ಮಾತುಗಳು, ನಾನು ಒಂದು ಕವಿತೆ ಬರೆದಿದ್ದೆ, ದುಷ್ಯಂತನ ಸಖ ಅಂತ ಹೇಳಿ. ದುಷ್ಯಂತ ತನ್ನ ಹೆಂಡತಿಯನ್ನ, ಶಕುಂತಲೆಯನ್ನ ತಿರಸ್ಕಾರ ಮಾಡುವಾಗ, ನಾನು ಅವನ ಗೆಳೆಯನಾಗಿದ್ರೆ ನಾನೇನ್ ಮಾಡಬಲ್ಲೆ ಅನ್ನೋ ಒಂದು ರೀತಿಯಲ್ಲಿ ನನ್ಗೆ ನೆನಪಾಯ್ತು ಸರ್ ನಿಮ್ಮ ಅದು ಒಂದು. ಅಂದ್ರೆ ಅದು ಓದುವಾಗ ನಾವು ಹೇಗೆ ಒಂದು ಡಿಸ್ಟೆನ್ಸ್, ಫಿಸಿಕಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ ಸರ್, ಆ ತರದ್ದು ನಾವು ನಿರ್ವಹಿಸಿದಾಗ ಈ ತರದ್ದು ಎಮೋಷನಲ್ ನಮ್ಗೆ ಆಗ್ತವೆ ಪಾತ್ರಗಳು. ಧನ್ಯವಾದಗಳು ಸರ್, ನನಗೆ ಬಹಳ ಇಷ್ಟ ಆಯ್ತು.
ಈಗ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಚಾಟ್ ಬಾಕ್ಸ್ ಅಲ್ಲಿ ಕೆಲವೊಂದು ಪ್ರಶ್ನೆಗಳು ಮತ್ತೆ ಮಾತುಗಳಿದಾವೆ ಮೇಡಮ್, ನಾನು ಹಂಚ್ಕೊಳ್ತೀನಿ. ಯಾರಾದರೂ ನೇರವಾಗಿ ಪ್ರಶ್ನೆಗಳಿದ್ರೆ ಕೇಳಬಹುದು. ಮೊದಲಿಗೆ ನಾನು ಚಾಟ್ ಬಾಕ್ಸ್ ಅಲ್ಲಿರುವ ಕೆಲವು ಮಾತುಗಳನ್ನ ಓದ್ತೇನೆ. ಸುರೇಶ್ ಅನ್ನವರು ಮಾತನಾಡಿದ್ದಾರೆ ಮೇಡಮ್. ಒಂದು ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಗುಡ್ ಈವ್ನಿಂಗ್ ಮೇಡಮ್, ವೆರಿ ಕ್ಲಿಯರ್ಲಿ ಎಕ್ಸ್ಪ್ಲೋರ್ಡ್ ಆಲ್ ಕ್ಯಾರೆಕ್ಟರ್ಸ್, ವೇರಿಯಸ್ ರೋಲ್ ಅಂಡ್ ಇಂಟೆನ್ಷನ್ ಆಫ್ ಹೆನ್ರಿ ಏಟ್ ಇನ್ ದ ಪ್ಲೇ ಅಂತ ಹೇಳಿ ಧನ್ಯವಾದಗಳಂತ ಹೇಳಿದ್ದಾರೆ ಮೇಡಮ್. ಎಕ್ಸಲೆಂಟ್ ನೆರೇಷನ್ ಮ್ಯಾಮ್ ಅಂತ ಹೇಳಿ ಶರಾಯು ಕೂಡ ಹೇಳಿದ್ದಾರೆ. ಬಸವನಗೌಡ ಅವರು ಕೂಡ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಗುಡ್ ಈವ್ನಿಂಗ್ ಮೇಡಮ್, ಥ್ಯಾಂಕ್ ಯು ಫಾರ್ ಯುವರ್ ಟಾಕ್ ಆನ್ ಹೆನ್ರಿ ಏಟ್ ವಿಚ್ ಈಸ್ ವೆರಿ ಯೂಸ್ಫುಲ್ ಟು ಅಂಡರ್ಸ್ಟ್ಯಾಂಡ್ ಹಿಸ್ಟೋರಿಕಲ್ ಪ್ಲೇ ಅಂತನೂ ಕೂಡ ಹೇಳ್ಕೊಂಡಿದ್ದಾರೆ. ವಿನಾಯಕ ನಂದಿಯನವರು ಕೂಡ ಯುವರ್ ನೇರೇಷನ್ boosted us to reread Henry VIII ಅಂತ ಹೇಳಿದ್ದಾರೆ ಮೇಡಮ್. ಧನ್ಯವಾದಗಳು ಎಲ್ಲರಿಗೂ ಕೂಡ. ಬಸವರೆಡ್ಡಿ ಸರ್ ಕೂಡ ಪ್ರೊಫೆಸರ್ ಅಲ್ಲ, ನಮಗೆ ಹಿಸ್ಟ್ರಿ ಓದಕ್ಕೆ ಪ್ರೇರಣೆ ಆಗಿದ್ದು ಆಮೇಲೆ ನಾನು ಪ್ರೊಫೆಸರ್ ಈಶ್ವರ್ ಬಸವರೆಡ್ಡಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ ಗುರುಗಳವರು, ತುಂಬಾ ಚೆನ್ನಾಗಿ ಅವರು ಈ ಮಾತುಗಳನ್ನ ಕೇಳಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ, ಅವ್ರ ಆಶೀರ್ವಾದ ಇರಲಿ. ನಮ್ಮ ಬಸವಸ್ವಾಮಿ ಪ್ರಶ್ನೆಗಳಿದ್ರೆ ಕೇಳಲಿಕ್ಕೆ ಹೇಳಿ. ಒಂದು ಎರಡು ಪ್ರಶ್ನೆಗಳನ್ನ ನಾವು ತೆಗೆದುಕೊಳ್ಬಹುದು. ಹಾ ಸರ್ ಮೇಡಮ್, ನನ್ಗೆ ಅನಿಸ್ತು ಅದು ಇಡೀಯಾಗಿ ಹೆನ್ರಿ ಗಂಡು ಮಗು ಬೇಕು ಅಂತಾನೆ 6 ಹೆಣ್ಮಕ್ಳನ್ನ ಅಡ್ದಾಗ್ಲೂ ಕೂಡ ಶೇಕ್ಸ್ಪಿಯರ್ಗೆ ಯಾಕೆ ಹೆಣ್ಣು ಪಾತ್ರಗಳೇ ಇಂಪಾರ್ಟೆಂಟ್ ಆಯ್ತು, ಗಂಡು ಮಕ್ಕಳು ಯಾಕೆ ಅವನಿಗೆ ಇಂಪಾರ್ಟೆಂಟ್ ಆಗ್ಲಿಲ್ಲ ಅಂದ್ರೆ ಆ ಕಾನ್ಸೆಪ್ಟ್ ಅಲ್ಲಿ ಅಂತ ನನ್ಗೆ ಅನಿಸ್ತಾ. ಗಂಡು ಹೆಣ್ಣು ಅಂತ ಶೇಕ್ಸ್ಪಿಯರ್ ತಲೆಯಲ್ಲಿ ಇಲ್ಲ, ಆದ್ರೆ ಗಂಡು ಹೆಣ್ಣು ಅಂತದಿಲ್ಲ. ಆದ್ರೆ ಎಲಿಜಾಬೆತ್ ಹಿಸ್ಟೋರಿಕಲಿ ಏನು ಅವಳು ಆತರ ಬೆಳೆದ ರೀತಿ ಇದೆಯಲ್ಲ, ಅಥವಾ ಅವಳು ರಾಜಾಶ್ರಯ ಶೇಕ್ಸ್ಪಿಯರ್ ಕೊಟ್ಟದ್ದಾಗ್ಬೋದು, ಅಥವಾ ಬಹಳಷ್ಟು ಜನರಿಗೆ ಶೇಕ್ಸ್ಪಿಯರ್ ತರಾನೇ ಈ ಡಿಸ್ಕವರಿ ಏನೋ ಮಾಡಿದ್ರು ಅವರಿಗೆ ಎಲ್ರಿಗೂ ಕೂಡ ಅವಳು ಏನು ಪ್ರೊಟೆಸ್ಟೆಂಟ್ ಕೆಥಲಿಕ್ ಯಾರಿಗೂ ಅಂದ್ರೆ ಎಲ್ರಿಗೂ ಕೂಡ ಒಂದು ಮುಕ್ತವಾದ ಆಲ್ ದ ಬರ್ಡ್ಸ್ ಸ್ಯಾಂಗ್ ಅಂತ ಹೇಳಬಹುದು. ಸೊ ಎಲ್ಲರಿಗೂ ಒಂದು ಏನು ಸೇಫ್ಟಿ ಇತ್ತು ಅವಳ ಕಾಲದಲ್ಲಿ. ಹಾಗಾಗಿ ಬಹುಶಃ ಈ ತರಹದ ಕಾಲ ಬೇರೆ ಯಾವ ರಾಜ ರಾಣಿಯರ ಕಾಲದಲ್ಲೂ ಇರ್ಲಿಲ್ಲ. ಮುಕ್ತತೆನಿತ್ತು, ಅಷ್ಟೇ ಸೇಫ್ಟಿ ಕೂಡ ಇತ್ತು. ಹಾಗಾಗಿ ಶೇಕ್ಸ್ಪಿಯರ್ಗೆ ಬಹಳ ಮೆಚ್ಚಿನ ರಾಣಿಯಾಗಿ ಇದ್ಲು ಅಂತ ನನಗನ್ಸುತ್ತೆ. ಓಕೆ ಮೇಡಮ್, ಬೇರೆ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳಬಹುದು? ಆಮೇಲೆ ಶೇಕ್ಸ್ಪಿಯರ್ ಕೂಡ ನೋಡ್ರಿ, ಇಲ್ಲಿ ಹೆನ್ರಿ ಏಡ್ತನ ಮೊದಲನೇ ಹೆಂಡತಿ 6 year elder ಟು ಹೆನ್ರಿ ಏಟ್. ಶೇಕ್ಸ್ಪಿಯರ್ನ ಹೆಂಡತಿ ಕೂಡ ವೆರಿ ಸೀನಿಯರ್ ಟು ಹಿಮ್. ಇದು ಏನಾಗತ್ತೆ ಅಂತಂದ್ರೆ ಅವರಿಬ್ರು ಇಂಟೆಲೆಕ್ಚುಯಲ್, ಏನಂದ್ರೆ ಗಂಡಂದರಿಗೆ ಬುದ್ಧಿ ಹೇಳುವಷ್ಟು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇತ್ತು, ಜಾಣರಿದ್ರು. ಬಹುಶಃ ಶೇಕ್ಸ್ಪಿಯರ್ಗೆ ಆ ತಾಳ್ಮೆ ಕೂಡ ಇತ್ತು, ಯಾಕಂದ್ರೆ ಅವನಿಗೆ ಆ ಅನುಭವ ಇತ್ತು. ಅಂದ್ರೆ ಹೆಣ್ಣು ಪಾತ್ರಗಳು ಅಥವಾ ವ್ಯಕ್ತಿಗಳು ಅವ್ರಿಗೂ ಜ್ಞಾನ ಇದೆ, ತಲೆ ಇದೆ ಅನ್ನೋದು ಅವನ ಅನುಭವಕ್ಕೆ ಅದಿತ್ತು. ಅವ್ರನ್ನ ಪೇಷನ್ಸ್ ಕೇಳಿಸ್ಕೊಳ್ತಿದ್ದ. ಬಟ್ ಏನಾಗತ್ತೆ, ಎಷ್ಟೋ ಜನ ಗಂಡ್ ಮಕ್ಕಳು ಏನಂತಂದ್ರೆ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ. ಹೆಣ್ಣು ನಿನಗೆ ಮಾತಾಡೋ ಅಧಿಕಾರನೇ ಇಲ್ಲ ಅನ್ನೋ ಅಷ್ಟು ಇರ್ತಾರೆ. ಆದ್ರೆ ಪುಣ್ಯಕ್ಕೆ ಇಲ್ಲಿ ಏನಂತಂದ್ರೆ ಹೆನ್ರಿ ಏಟ್ ಅವನು ಸ್ವಲ್ಪ ಕೇಳಿಸ್ಕೊಳ್ತಾ ಇದ್ದಾನೆ ಹೆಂಡತಿ ಮಾತು, ಆದ್ರೆ ಎಲ್ಲೋ ಅಲ್ಲಿ ಒಂದು ಫೇಲ್ ಆಗಿ ಹೋಗುತ್ತೆ. ಬಕಿಂಗ್ಹ್ಯಾಮ್ನ ಪನಿಷ್ಮೆಂಟ್ ಆಗ್ಬಿಡುತ್ತೆ. ಆದ್ರೆ ಆದ್ರೂ ಕೂಡ ಅವನು ಒಂದು ರೆಸ್ಪೆಕ್ಟ್ ಅನ್ನ ಕೊಡ್ತಾನೆ ಇದ್ದಾನೆ ಹೆಂಡತಿಗೆ, ಇಲ್ಲ ಅಂತಲ್ಲ ಫಸ್ಟ್ ಅಲ್ಲಿ ಬಿಗಿನಿಂಗ್ ಅಲ್ಲಿ. ಆದ್ರೆ ಮುಂದೆ ಹೋದಂಗೆ ಮುಂದೆ ಅಲ್ಲಿ ಶಿರಚ್ಛೇದನ ಮಾಡುವಷ್ಟರ ಮಟ್ಟಿಗೆ ಕ್ರೂಯಲ್ ಆಗ್ತಾನೆ ನಂತರದಲ್ಲಿ. ಹಿಸ್ಟೋರಿಕಲಿ ಈ ನಾಟಕದಲ್ಲಿ ಅದಿಲ್ಲ. ಆದ್ರೆ ಶೇಕ್ಸ್ಪಿಯರ್ಗೆ ಆ ಪೇಷನ್ಸ್ ಮತ್ತೆ ಹೇಳ್ದಂಗೆ ಡೊನಾಲ್ಡ್ ಸರ್ ಹೇಳ್ದಂಗೆ ಈ ಹೆಣ್ಣು ಪಾತ್ರ ಅಷ್ಟೇ ಅಲ್ಲ, ವ್ಯಕ್ತಿತ್ವ ಅಂತ ಹೇಳ್ಬೇಕು. ಯಾಕಂದ್ರೆ ಹಿಸ್ಟ್ರಿ ಬಂದಿದೆ ಅಲ್ಲಿ ಪಾತ್ರದ ಆಚೆಗೆ ಒಂದು ವ್ಯಕ್ತಿತ್ವ ಇದೆ. ಹಾಗಾಗಿ ಅವೆಲ್ಲರೂ ಕೂಡ ನಾನು ಹೇಳ್ದೆ, ಬುಲಿನ್ ಸಾಕಷ್ಟು ಪುಸ್ತಕಗಳನ್ನ ಬರ್ದಿದ್ದಾಳೆ, ಅವು ಇವತ್ತಿಗೂ ನಮಗೆ ಓದೋದಕ್ಕೆ ಸಿಗ್ತವೆ. ಸೊ ಹಂಗಾಗಿ ಅದು ಬರೀ ಫ್ಲಾಟರಿಗಾಗ್ಲಿ ಮೆಚ್ಚಿಸೋದಕ್ಕಾಗ್ಲಿ ಬರ್ದಿರುವಂತದ್ದೆಲ್ಲ, ಇದು ಇತಿಹಾಸ, ಇದು ಇರುವಂತದ್ದು. ಥ್ಯಾಂಕ್ ಯು ಮ್ಯಾಮ್. ಬೇರೆ ಕೊನೆಗೆ 1-2 ಪ್ರಶ್ನೆಗಳು ಅವಕಾಶ, ಸಮಯ ತುಂಬಾ ಆಗಿದೆ. ಇಲ್ದಿದ್ರೆ ನಾವು ಕಾರ್ಯಕ್ರಮವನ್ನ ಮುಗಿಸಬಹುದು.
ಪ್ರಶ್ನೆಗಳು ಇಲ್ಲ ಅಂದ್ರೆ ಕಾರ್ಯಕ್ರಮ ಮುಗಿಸಬಹುದು. ಹಾ ಸರ್, ಆಗಲಿ ಸರ್. ನಾನು ಕೊನೆ ಸಲ ಕೇಳ್ತೀನಿ, ಯಾರಾದ್ರೂ ಹಿರಿಯ ಸರ್ ಇದ್ದಾರೆ? ವಿಜಯಲಕ್ಷ್ಮಿ ಮೇಡಮ್. ಓಕೆ. ಇಲ್ಲಿಯವರೆಗೆ 1 ತಾಸುಕ್ಕಿಂತಲೂ ಹೆಚ್ಚು ದೀರ್ಘಕಾಲ ಎಂಟನೇ ಹೆನ್ರಿ ಅವರ ಒಂದು ಜೀವನ ಕುರಿತ ಆದಂತ ನಾಟಕ ಬಗ್ಗೆ ಮಾತನಾಡಿದ ಕವಿತಾ ಕುಸ್ಕಲ್ ಮೇಡಮ್ ಅವರಿಗೆ ನಮ್ಮ ಧಾರವಾಡಕಟ್ಟೆ ಮತ್ತು ವಾಲ್ಮೀಕಿ ವಿಶ್ವವಿದ್ಯಾಲಯದ ಪರವಾಗಿ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತೇವೆ ಮೇಡಮ್. ನಿಮಗೆ ವಂದನೆಗಳು. ಹಾಗೆಯೇ ಅಧ್ಯಕ್ಷೀಯ ಆಡಿದಂತಹ ಗುರುಗಳು ಪ್ರೊಫೆಸರ್ ಡೋಣೂರ್ ಸರ್ ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತೇನೆ ಸರ್. ವಂದನೆಗಳು ಸರ್. ಹಾಗೆಯೇ ಇವತ್ತಿನ ಉಪನ್ಯಾಸದಲ್ಲಿ ಭಾಗವಹಿಸಿದ ಎಲ್ಲ ಹಿರಿಯ ಸಾಹಿತ್ಯ ಆಸಕ್ತರಿಗೂ ಕೂಡ ನಾನು ನನ್ನ ಧಾರವಾಡ ಕಟ್ಟೆಯ ಬಳಗದಿಂದ ವಂದನೆಗಳನ್ನ ಸಲ್ಲಿಸ್ತೇನೆ ಸರ್. ಅವರು ಮೊದಲೇ ಹೇಳಿದ ಹಾಗೆ ಮುಂದಿನ ಗುರುವಾರದಲ್ಲಿ ನಾವು ಪುಸ್ತಕ ಗೊಳಿಸ್ಬೇಕಂತ ಹೇಳಿ ನಾವು ವಿನಂತಿಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.